ನಾವೇನು ಹೇಳ್ತೀವಿ ಜನರಿಗೆ? ದೇವ್ರನ್ನ ಮೆಚ್ಕೋಬೇಕಾದ್ರೆ ನೀನು ಏನು ಮಾಡಬೇಕು? ಚರ್ಚಿಗೆ ಬರಬೇಕು, ಪ್ರಾರ್ಥನೆ ಮಾಡಬೇಕು, ಮಾಂಸ ತಿನ್ನಬಾರ್ದು, ಮೀನು ತಿನ್ನಬಾರ್ದು, ಅದು ಕುಡಿಬಾರ್ದು, ಆಲ್ಕೋಹಾಲ್ ಕುಡಿಬಾರ್ದು ಅಲ್ವಾ, ಬೀಡಿ ಸೇದಬಾರ್ದು, ಸಿಗರೇಟ್ ಸೇದಬಾರ್ದು, ಕೆಟ್ಟದ್ದು ಮಾಡಬಾರ್ದು, ಕೆಟ್ಟದ್ದು ನೋಡಬಾರ್ದು, ಕೆಟ್ಟವ್ರ ಸಹವಾಸ ಮಾಡಬಾರ್ದು, ಇದೆಲ್ಲ ಬಿಟ್ಬಿಟ್ರೆ ದೇವ್ರು ನಿನ್ನನ್ನು ಆಕ್ಸೆಪ್ಟ್ ಮಾಡ್ತಾರೆ ಅಂತ. ಯಾರು ಹೇಳೋದು? ನಾವು ಹೇಳೋದು. ಅದೊಂದು ರೀತಿ ಡಿಸೆಪ್ಷನ್. ಯೇಸುವೆ ಸ್ತೋತ್ರ. ನಾವು ಸಿಂಪಲ್ಲಾಗಿ ಹೋಗೋಣ. ನಿಮಗೇನಾದರೂ ಸೆಂಟ್ರಲ್ಲಿ ಕೇಳಬೇಕು ಅನಿಸಿದ್ರು ಕೇಳ್ಬೋದು, ಏನಾದರೂ ಡೌಟ್ ಇದ್ದರೂ ಕೇಳ್ಬೋದು, ಆಯಿತಾ? ಮಧ್ಯದಲ್ಲಿ ಕೇಳಬಾರ್ದಂತ ಏನಿಲ್ಲ. ಸೊ ಒಂದು ಇಂಟ್ರ್ಯಾಕ್ಟಿವ್ ಆಗಿ ನಾವು ಕಲಿಯೋಣ. ನಾವು ಒಟ್ಟಿಗೆ ಸೇರಿ ದೇವರನ್ನ ಅರಿತುಕೊಳ್ತಾ ಇದ್ದೀವಿ. ಪವಿತ್ರಾತ್ಮರು ನಮಗೆ ಖಂಡಿತವಾಗಲೂ ಸಹಾಯ ಮಾಡ್ತಾರೆ. ನಮ್ಮ ಅಂತರಂಗ ದೇವರಿಗೆ ಗೊತ್ತಿದೆ, ನಮ್ಮ ಅಗತ್ಯ ಏನು ಅಂತ ದೇವರಿಗೆ ಮಾತ್ರ ಗೊತ್ತಿದೆ. ನಮಗೂ ಕೂಡ ಗೊತ್ತಿಲ್ಲ ನಮ್ಮ ರಿಯಲ್ ನೀಡ್ ಏನು ಅಂತ. ನಾವು ಕೆಲವು ಟೈಮ್ ಅಂದ್ಕೊಳ್ತೀವಿ, ನನಗೆ ಅದು ಬೇಕು, ಇದು ಬೇಕು, ಹಾಗಾಗಬೇಕು, ಹೀಗಾಗಬೇಕು, ಹಾಗಿದ್ದರೆ ಚೆನ್ನಾಗಿರುತ್ತೆ, ಹೀಗಿದ್ದರೆ ಚೆನ್ನಾಗಿರುತ್ತೆ ಅಂತೆಲ್ಲ ನಾವು ಅಂದ್ಕೊಳ್ತೀವಿ. ನಮ್ಮ ಅನಿಸಿಕೆ ಪ್ರಕಾರ ನಾವು ಪ್ರಾರ್ಥನೆ ಮಾಡ್ತೀವಿ, ದೇವ್ರ ಹತ್ರ ಕೇಳ್ತೀವಿ. ಕೆಲವೊಂದೆಲ್ಲ ಸಿಗುತ್ತೆ, ಕೆಲವೊಂದೆಲ್ಲ ಸಿಗೋದಿಲ್ಲ. ಸಿಗದೇ ಇದ್ದಾಗ ಬೇಜಾರಾಗ್ತೀವಿ, ದೇವರೇ ಇಲ್ಲ ಅಂತೆಲ್ಲ ಹೇಳ್ತೀವಿ. ಇನ್ನೂ ಕೂಡ ಪ್ರಯತ್ನಪಟ್ಟು ಸಿಗದೇ ಇದ್ದಾಗ ನಮ್ಮದೇ ಆದ ರೀತಿಯಲ್ಲಿ ಕೆಲವರು ಮಾಟ ಮಂತ್ರಕ್ಕೆ ಹೋಗ್ತಾರೆ, ಇನ್ನು ಕೆಲವರು ಇನ್ನೊಂದು ರೂಟಲ್ಲಿ ಹೋಗ್ತಾರೆ. ಆ ರೀತಿ ಹೋಗೋರಿದ್ದಾರೆ. ಆದರೆ ನಿಜವಾಗ್ಲೂ ನಮ್ಮ ನೀಡ್ ಏನು, ವಾಟ್ ಈಸ್ ಮೈ ರಿಯಲ್ ನೀಡ್, ಅದು ಯಾರಿಗೆ ಗೊತ್ತಿದೆ ಅಂದರೆ ನಮ್ಮ ಅಂತರಂಗವನ್ನು ಕ್ರಿಯೇಟ್ ಮಾಡಿದ, ನಮ್ಮನ್ನು ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತನಾದ ದೇವರಿಗೆ ಮಾತ್ರನೇ ಗೊತ್ತಿದೆ ನಮ್ಮ ರಿಯಲ್ ನೀಡ್ ಏನು ಅಂತ. ಈವನ್ ಅವರ್ ಪೇರೆಂಟ್ಸ್ ಡೋಂಟ್ ನೋ ಅವರ್ ರಿಯಲ್ ನೀಡ್. ಅವ್ರಿಗೆ ಏನು ಗೊತ್ತಾಗುತ್ತೆ? ನಮ್ಮ ಪೇರೆಂಟ್ಸ್ಗೆ ಏನು ಗೊತ್ತು ಅಂದರೆ ನಮ್ಮ ಶರೀರದ ಅಗತ್ಯ ಏನು ಅಷ್ಟೇ ಗೊತ್ತು. ಶಾರೀರಿಕವಾಗಿ ಅವರು ನಮ್ಮನ್ನು ಪೋಷಣೆ ಮಾಡ್ಬೋದು, ಅಥವಾ ಏನೆಲ್ಲ ಅಗತ್ಯ ಇದೆ ನೋಡಿಕೊಂಡು ಮಾಡ್ಬೋದು. ಆದರೆ ನಮ್ಮ ಆತ್ಮದ ಅಗತ್ಯವನ್ನು ಪೂರೈಸಲಿಕ್ಕೆ ಆಗೋದು ದೇವರಿಗೆ ಮಾತ್ರನೇ. ಓನ್ಲಿ ಗಾಡ್ ಕ್ಯಾನ್ ಸ್ಯಾಟಿಸ್ಫೈ ದ ನೀಡ್ ಆಫ್ ಅವರ್ ಹಾರ್ಟ್, ಅವರ್ ಸ್ಪಿರಿಟ್. ನಮ್ಮ ಆತ್ಮದ ಅಗತ್ಯವನ್ನು ಪೂರೈಸಲಿಕ್ಕೆ ದೇವರಿಂದ ಮಾತ್ರನೇ ಸಾಧ್ಯ, ಮನುಷ್ಯನಿಗೆ ಅಸಾಧ್ಯ. ಅದನ್ನು ಯೇಸು ಸ್ವಾಮಿ ಒಂದು ಸಾರಿ ಹೇಳ್ತಾರೆ ಒಂದು ಮಾತಲ್ಲಿ, ಮಾನವನಿಗೆ ಇದು ಅಸಾಧ್ಯ, ಆದರೆ ದೇವರಿಗೆಲ್ಲ ಸಾಧ್ಯ. ಯಾವ ವಿಷಯದಲ್ಲಿ ಹೇಳ್ತಾರೆ ಅಂದರೆ ನಿತ್ಯ ಜೀವದ ವಿಷಯದಲ್ಲಿ. ಒಬ್ಬ ಧನಿಕ ಶ್ರೀಮಂತ ಯೇಸು ಸ್ವಾಮಿ ಹತ್ರ ಬಂದು ಮಾತಾಡಬೇಕಾದ್ರೆ ಅವನು ಬೇಜಾರು ಮಾಡ್ಕೊಂಡು ವಾಪಸ್ ಹೋಗ್ತಾನೆ. ವಾಪಸ್ ಹೋಗಬೇಕಾದ್ರೆ ಯೇಸು ಸ್ವಾಮಿ ಜೊತೆಲಿದ್ದ ಶಿಷ್ಯರಿಗೆ ಹೇಳ್ತಾರೆ, ಧನಿಕನು ಸ್ವರ್ಗರಾಜ್ಯವನ್ನು ಪ್ರವೇಶಿಸುವುದಕ್ಕಿಂತ ಒಂಟೆ ಸೂಜಿ ಕಣ್ಣೊಳಗಡೆ ನುಸುಳುವುದು ತುಂಬ ಸುಲಭ ಅಂತ ಹೇಳ್ತಾರೆ. ಆಗ ಜೊತೆಲಿದ್ದಂಥ ಶಿಷ್ಯರಿಗೆಲ್ಲ ತುಂಬ ಆಶ್ಚರ್ಯ ಆಯಿತು. ಧನಿಕ ಸೂಜಿ ಕಣ್ಣೊಳಗೆ ನುಸುಳುವುದು ಏನು, ಧನಿಕ ಸ್ವರ್ಗರಾಜ್ಯವನ್ನು ಪ್ರವೇಶಿಸುವುದಕ್ಕಿಂತ ಒಂಟೆ ಸೂಜಿ ಕಣ್ಣಲ್ಲಿ ನುಸುಳೋದು ಸುಲಭನಾ? ಒಂಟೆ ಅಷ್ಟು ದೊಡ್ಡ ಪ್ರಾಣಿ, ಸೂಜಿ ಕಣ್ಣು ಇಷ್ಟು ಚಿಕ್ಕದು, ಅದರೊಳಗಡೆ ಒಂಟೆ ಸುಲಭವಾಗಿ ನುಸುಳುತ್ತೆ. ಹಾಗಾದರೆ ಯಾರೂ ಸ್ವರ್ಗಕ್ಕೆ ಹೋಗೋದಿಲ್ವಾ? ಅದೇ ಪ್ರಶ್ನೆನ ಅವರು ಕೇಳ್ತಾರೆ. ಹಾಗಾದರೆ ರಕ್ಷಣೆ ಹೊಂದಲಿಕ್ಕೆ ಯಾರಿಂದ ಸಾಧ್ಯ? ಜೀವೋದ್ಧಾರ ಪಡ್ಕೊಳ್ಳಿಕ್ಕೆ ಯಾರಿಗಾಗುತ್ತೆ ನೀವು ಈ ಥರ ಹೇಳಿಬಿಟ್ರೆ ಅಂತ ಹೇಳುವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾ? ಮಾನವನಿಗೆ ಇದು ಅಸಾಧ್ಯ, ದೇವರಿಗೆಲ್ಲವೂ ಸಾಧ್ಯ. ಮಾನವನಿಗೆ ಇದು ಅಸಾಧ್ಯ, ದೇವರಿಗೆ ಎಲ್ಲ ಸಾಧ್ಯ. ಅಂದರೆ ದೇವರ ಇಚ್ಛೆ ಏನು, ದೇವರ ಅಲ್ಟಿಮೇಟ್ ಇಚ್ಛೆ ಏನು ಅಂದರೆ ನಾನು ನೀವು ಮಾತ್ರ ಅಲ್ಲ, ಎಲ್ಲ ಮನುಷ್ಯರು ರಕ್ಷಣೆ ಹೊಂದ್ಕೋಬೇಕು, ಫಸ್ಟ್ ಸಾಲ್ವೇಷನ್ ಪಡ್ಕೋಬೇಕು. ಇನ್ಫ್ಯಾಕ್ಟ್ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದ ಮುಖ್ಯ ಉದ್ದೇಶ ನಮಗೆ ಅದ್ಭುತ ಮಾಡಬೇಕು, ನಮ್ಮ ಸಾಲ ತೀರಿಸ್ಬೇಕು, ಮದುವೆ ಆಗಬೇಕು, ಮಕ್ಕಳಿಲ್ಲಿದ್ದವ್ರಿಗೆ ಮಕ್ಕಳು ಹಾಕಿಸ್ಬೇಕು, ಮನೆಯಲ್ಲಿದ್ದವ್ರಿಗೆ ಮನೆ ಕಟ್ಸ್ಕೊಡ್ಬೇಕು, ನಮಗೆ ಕೆಲಸದಲ್ಲಿ ಪ್ರಮೋಷನ್ ಕೊಡಬೇಕು, ನಮಗೆ ಲೋಕದಲ್ಲಿ ಏನು ಕಷ್ಟ ಆಗದಿದ್ದ ಹಾಗೆ ಸುಖವಾಗಿಡಬೇಕು. ಈ ಉದ್ದೇಶಕ್ಕಾಗಿ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿಲ್ಲ. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು, ಅಥವಾ ದೇವರು ತಮ್ಮ ಏಕೈಕ ಪುತ್ರನಾದ ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ಕಳಿಸ್ಕೊಟ್ಟಂಥ ಏಕೈಕ ಉದ್ದೇಶ ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ಓದಿದರೆ ಗೊತ್ತಾಗುತ್ತೆ. ದೇವರು ಲೋಕವನ್ನು ಅಂದರೆ ನನ್ನನ್ನು, ನಿಮ್ಮನ್ನು, ಮನುಷ್ಯನನ್ನು ಎಷ್ಟಾಗಿ ಪ್ರೀತಿ ಮಾಡಿದರು ಅಂದರೆ ತಮ್ಮ ಒಬ್ಬನೇ ಮಗನನ್ನು ನಮಗಾಗಿ ಧಾರೆ ಎರೆದರು. ಯಾಕೆ ಧಾರೆ ಎರೆದರು? ಆತನಲ್ಲಿ ವಿಶ್ವಾಸ ಇಡುವುದರ ಮುಖಾಂತರ ಪ್ರತಿಯೊಬ್ಬರು ರಕ್ಷಣೆ ಪಡ್ಕೋಬೇಕು, ಯಾರೊಬ್ಬರು ನಾಶ ಆಗಬಾರ್ದು.
ದಟ್ ಈಸ್ ದ ಅಲ್ಟಿಮೇಟ್ ಇಂಟೆನ್ಷನ್ ಆಫ್ ಗಾಡ್. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡೋದ್ರ ಮುಖಾಂತರ ಏನು ಪಡ್ಕೋಬೇಕು? ಕೆಲವರು ಹೇಳ್ತಾರಲ್ಲ, ನಾನು ಯೇಸುನ ನಂಬಿ ಒಳ್ಳೆ ಜಾಬ್ ಸಿಕ್ತು, ಯೇಸುನ ನಂಬಿ ಒಳ್ಳೆ ಜೀವನ ಸಂಗಾತಿ ಸಿಕ್ಕಿದ್ರು, ಯೇಸುನ ನಂಬಿದ್ದಕ್ಕೆ ಒಳ್ಳೆ ಆರೋಗ್ಯ ಸಿಕ್ತು, ಹೊಸ ಕಿಡ್ನಿ ಸಿಕ್ತು, ಹೊಸ ಹಾರ್ಟ್ ಸಿಕ್ತು, ಯೇಸುನ ನಂಬಿದ್ದಕ್ಕೆ ನನಗೆ ದೊಡ್ಡ ಅದ್ಭುತ ಆಯಿತು, ಪರೀಕ್ಷೆನಲ್ಲಿ ಫಸ್ಟ್ ಕ್ಲಾಸ್ ಆದೆ, ಈ ರೀತಿ ಎಲ್ಲ ಹೇಳ್ತಾರೆ. ಆ ರೀತಿ ಅನ್ಯ ಜನರು ಹೇಳ್ತಾರೆ, ನಾವು ಆ ದೇವ್ರನ್ನ ನಂಬಿದ್ದಕ್ಕೆ ಇದು ಸಿಕ್ತು, ಈ ದೇವ್ರನ್ನ ನಂಬಿದ್ದಕ್ಕೆ ಇದಕ್ಕೆ ಸಿಕ್ತು ಅಂತ ಅನ್ಯರು ಹೇಳ್ತಾರೆ. ವಾಟ್ ಇಸ್ ದ ಡಿಫ್ರೆನ್ಸ್? ಏನೂ ಡಿಫ್ರೆನ್ಸ್ ಇಲ್ಲ. ಯಾಕೆ ಅಂದರೆ ಯೇಸು ಕ್ರಿಸ್ತರನ್ನ ನಂಬಿ ನಿಮಗೆ ಬೇರೆ ಏನೆಲ್ಲ ಸಿಗಲಿ, ಬಟ್ ಲೀಸ್ಟ್ ಬಾದರ್ಡ್ ಅಬೌಟ್ ದೋಸ್ ಥಿಂಗ್ಸ್. ಯೇಸುನ ನಂಬಿ ನಿನಗೆ ರಕ್ಷಣೆ ಸಿಕ್ಕಿದೆಯಾ? ಸಿಕ್ಕಿದ್ರೆ ಮಾತ್ರನೇ ನೀನು ಭಾಗ್ಯವಂತನಾಗೋದು, ಇಲ್ಲಾಂದರೆ ನಿರ್ಭಾಗ್ಯನೇ. ಇವತ್ತು ಎಷ್ಟೋ ಜನ ಕ್ರೈಸ್ತರು ನಿರ್ಭಾಗ್ಯರಾಗಿ ಬದುಕ್ತಾ ಇದ್ದಾರೆ. ಹೇಳ್ತಾರೆ ಯೇಸುನ, ಸಾಕ್ಷಿಗಳು ಕೂಡ ನಾವು ಕೇಳಿಸ್ಕೊಳ್ತೀವಿ ಎಷ್ಟೋ ಒಂದು, ಯೇಸುನ ನಂಬೋದಕ್ಕಿಂತ ಮೊದಲು ನಾವು ಭಿಕ್ಷುಕರ ಥರ ಇದ್ವಿ, ಯೇಸುನ ನಂಬಿದ ಮೇಲೆ ನಾವು ಶ್ರೀಮಂತರಾಗಿ ಅನೇಕರಿಗೆ ಭಿಕ್ಷೆ ಕೊಡೋಂಗೆ ಆಗಿದ್ದೀವಿ ಅಂತ. ಫೈನ್, ಆದರೆ ನಿನ್ನ ಆತ್ಮಕ್ಕೆ ಏನು ಸಿಕ್ತು? ಆತ್ಮಕ್ಕೆ ರಕ್ಷಣೆ ಸಿಕ್ಕಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬನಿಡೀ ಪ್ರಪಂಚವನ್ನೇ ತನ್ನದಾಗಿಸ್ಕೊಂಡು ಅವ್ನು ಪ್ರಾಣ ಕಳ್ಕೊಬಿಟ್ರೆ ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ಗೆದ್ದಿದ್ದರಿಂದ ಏನು ಲಾಭ ಸಿಕ್ತು? ಫಾರ್ ಎಕ್ಸಾಂಪಲ್, ಎಲ್ಲೋ ಒಂದು ಕಡೆ ಹೋಗಿ ತುಂಬ ವರ್ಷದ ಪ್ರಯತ್ನ ಟ್ರೋಫಿ ಗೆದ್ಕೊಂಡು ಬಂದರು. ಟ್ರೋಫಿ ಗೆದ್ಕೊಂಡು ಬರೋ ದಾರಿಲಿ ಆಕ್ಸಿಡೆಂಟ್ ಆಗಿನೋ ಹಾರ್ಟ್ ಅಟ್ಯಾಕ್ ಆಗಿನೋ ಸತ್ತೋಗ್ಬಿಟ್ರೆ, ನೀನು 15-20 ವರ್ಷದಿಂದ ಎಫರ್ಟ್ ಹಾಕಿ ಕೆಲವ್ರು ಹೇಳ್ತಾರಲ್ಲ, ನಾನು ಕನಸು 20 ವರ್ಷದಿಂದ 25 ವರ್ಷದಿಂದ ನನ್ನ ಒಂದು ಡ್ರೀಮ್ ಇದೆ, ಫುಲ್ಫಿಲ್ ಆಯ್ತು ಇವತ್ತು ಅಂತ. ಬರೋ ದಾರಿಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರೆ ನೀನು 20 ವರ್ಷದ ಡ್ರೀಮ್ ಫುಲ್ಫಿಲ್ ಮಾಡಿ ನಿನಗೆ ಏನು ಸಿಕ್ತು? ಲಾಭ ಏನು ಸಿಕ್ತು? ಏನೂ ಲಾಭ ಇಲ್ಲ. ಉಪದೇಶಕ ಹೇಳ್ತಾನೆ, ಏನಂತ ಹೇಳ್ತಾನೆ? ವ್ಯಾನಿಟಿ 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 ಆಫ್ ವ್ಯಾನಿಟಿ. ಎಲ್ಲವೂ ವ್ಯರ್ಥ, ವ್ಯರ್ಥವೋ ವ್ಯರ್ಥ, ಎಲ್ಲವೂ ವ್ಯರ್ಥ ಅಂತ ಹೇಳ್ತಾನೆ. ಆದರೂ ಕೂಡ ನಮಗದು ಅರ್ಥ ಆಗ್ತಾಯಿಲ್ಲ. ಅವನು ಹೇಳೋ ವ್ಯರ್ಥ ನಮಗೆ ಅರ್ಥ ಆಗ್ತಾಯಿಲ್ಲ. ನಾವು ವ್ಯರ್ಥ ಬದುಕಿನ ಹಿಂದೆಯೇ ಇದ್ದೀವಿ. ದೇವರ ವಾಕ್ಯನೇ ಹೇಳುತ್ತೆ ಏನಂತ? ವ್ಯರ್ಥ. ಒಂದು ಕ್ವಶನ್ ಮಾಡಿನೇ ಕೇಳ್ತಾರೆ. ಉಪದೇಶಕನ ಪುಸ್ತಕ ಬೇಕಾದರೆ ನೀವು ಓದಿ ನೋಡಿ. ಉಪದೇಶಕನ ಗ್ರಂಥ ಅಧ್ಯಾಯ 1 ವಾಕ್ಯ 3, ಎಕ್ಲೇಸಿಯಾಸ್ಟಸ್ ಅಂತ ಇಂಗ್ಲೀಷಲ್ಲಿದೆ. ಉಪದೇಶಕ ಅಧ್ಯಾಯ 1 ವಾಕ್ಯ 3 ಏನಂತ ಇದೆ? ಎಲ್ಲಿದೆ ಅಂತ ತೆಗಿಲಿಕ್ಕೆ ಈಸಿ ಆಗುತ್ತಾ ನಿಮಗೆ? ಕಷ್ಟ ಆಗುತ್ತಾ? ಜ್ಞಾನೋಕ್ತಿಗಳಾದ್ಮೇಲೆ ಬರುತ್ತೆ ಉಪದೇಶಕ. ಈ ಲೋಕದಲ್ಲಿ ಮನುಷ್ಯನು ಪಡುವ ಎಲ್ಲಾ ಪ್ರಯಾಸದಿಂದ ಅವನಿಗೆ ದೊರಕುವ ಲಾಭವಾದರೂ ಏನು? ಈ ಲೋಕದಲ್ಲಿ ಮನುಷ್ಯನು ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ದೊರಕುವ ಲಾಭ ಏನು? ಒಳ್ಳೆ ಪ್ರಶ್ನೆ ಅಲ್ವಾ? ಈ ಪ್ರಶ್ನೆನ ಕೇಳ್ತಾ ಇರೋದು ಯಾರು ಅಂದರೆ, ಯಾರು ಕೇಳ್ತಾ ಇರೋದು ಹೇಳಿ? ಈ ಉಪದೇಶಕ ಅಂದರೆ ಯಾರು? ಸೊಲೊಮನ್ ಅಲ್ವಾ? ದಾವೀದನ ಮಗ ಸೊಲೊಮನ್. ಅವನಷ್ಟು ಜ್ಞಾನಿ, ಅವನಷ್ಟು ಶ್ರೀಮಂತ, ಅವನಷ್ಟು ಸುಖ ಭೋಗಗಳನ್ನ ಅನುಭವಿಸಿದ ಮನುಷ್ಯ ಈ ಪ್ರಪಂಚದಲ್ಲಿ ಅದುವರೆಗೂ ಯಾರು ಹುಟ್ಟಿಲ್ಲ, ಇನ್ನೂ ಯಾರು ಹುಟ್ಟಿಲ್ಲ, ಮುಂದಕ್ಕೆ ಹುಟ್ಟೋದು ಇಲ್ಲ. ಅಷ್ಟೊಂದು ಎಲ್ಲ ಥರದ ಸುಖ ಭೋಗಗಳನ್ನು ಅನುಭವಿಸಿದ ಮನುಷ್ಯ 2ನೇ ಅಧ್ಯಾಯದಲ್ಲಿ ಅದನ್ನು ಅವನೇ ಕನ್ಫರ್ಮ್ ಮಾಡ್ತಾನೆ. 2nd ಚಾಪ್ಟ್ರಲ್ಲಿ ಅವನ ಜೀವಮಾನದಲ್ಲಿ ಅವನು ಅನುಭವಿಸಿದ ಹಾಗೆ ಸುಖ, ಅವನು ಅನುಭವಿಸಿದ ಹಾಗೆ ಎಲ್ಲ ಸೌಕರ್ಯಗಳು ಪ್ರಪಂಚದಲ್ಲಿ ಒಬ್ಬನು ಅನುಭವಿಸಿಲ್ಲ. ಎಷ್ಟು ಜನ ಪತ್ನಿಯರಿದ್ದರು ಅವನಿಗೆ? ಎಷ್ಟು ಜನ ಇದ್ದರು? ಸುಮಾರು 300 ಜನನ ಹೆಂಡತಿಯರು, 600 ಜನ ಉಪಪತ್ನಿಯರು, ಅಷ್ಟು ಜನ, ಸುಮಾರು 1000 ಜನ ಅಂತಲೇ ಇಟ್ಕೊಳ್ಳಿ. ಅಷ್ಟು ಜನ ಪತ್ನಿಯರಿದ್ದರು ಯಾರು ಇದ್ದಾರಾ? ಇಲ್ಲ. ಅವನಷ್ಟು ಆಸ್ತಿ ಪಾಸ್ತಿ ಇದ್ದವರು ಇಲ್ಲ. ಅವನ ಟೈಮಲ್ಲಿ ಸೊಲೊಮೋನ ಅರಸನಾಗಿರುವಾಗ, ಇಸ್ರೇಲರ ಅರಸನಾಗಿರುವಂಥ ಸಮಯದಲ್ಲಿ ಈ ರಸ್ತೆಯಲ್ಲಿ ಇವತ್ತೇನು ರೋಡ್ ಸೈಡಲ್ಲಿ ತರಕಾರಿ ಹಣ್ಣು ಮಾರ್ತಾರೋ ಅದೇ ಥರ ಚಿನ್ನ ಬೆಳ್ಳಿನ ಮಾರಾಟ ಮಾಡ್ತಾಯಿದ್ರಂತೆ. ಸೇರಲ್ಲಿ ಹಿಂಗೆ ತೂಕ ಹಾಕಿ ಸುಮ್ಮನೆ ರಸ್ತೆ ಮೇಲೆ ಈಗ ತರಕಾರಿ ವೇಸ್ಟ್ ಆದರೆ ಲಾಸ್ಟ್ ಹಿಂಗೆ ಚೆಲ್ಲೋಗ್ತಾರೆ, ಹಂಗೆ ಚೆಲ್ತಾ ಇದ್ರಂತೆ. ಅಷ್ಟೊಂದು ಶ್ರೀಮಂತಿಕೆ, ಅಷ್ಟೊಂದು ಸುಖ ಸೌಕರ್ಯ ಎಲ್ಲವನ್ನ ನೋಡಿದಂತಹ ಆ ಉಪದೇಶಕ ಕೊನೆಯಲ್ಲಿ ಅವನಿಗೆ ಅರ್ಥ ಆಯಿತು, ಎಲ್ಲವೂ ವ್ಯರ್ಥ, ಇದು ಯಾವುದೂ ಪ್ರಯೋಜನ ಇಲ್ಲ ಅಂತ. ಪವಿತ್ರಾತ್ಮರೇ ಆ ಜ್ಞಾನ ಕೊಡಬೇಕು. ಪವಿತ್ರಾತ್ಮರೇ ಅರಿವು ಅವನಿಗೆ ಕೊಟ್ಟಿದ್ದಾರೆ. ನಮಗೆ ನಮ್ಮಲ್ಲಿ ಪವಿತ್ರಾತ್ಮರಿದ್ದರೆ ನಮ್ಗೆ ಅರಿವು ಸಿಗುತ್ತೆ. ನಮ್ಮಲ್ಲಿ ಪವಿತ್ರಾತ್ಮರು ಇಲ್ಲದೇ ಇದ್ದರೆ ನಮಗೆ ಲೋಕದ ಅರಿವೇ ಜಾಸ್ತಿ ಆಗುತ್ತೆ.
ನಮ್ಮಲ್ಲಿ ಪವಿತ್ರಾತ್ಮರಿದ್ದರೆ ನಾವು ಯೇಸುವಿಗೆ ಯೂಸ್ ಆಗ್ತೀವಿ, ನಮ್ಮಲ್ಲಿ ಪವಿತ್ರಾತ್ಮರು ಇಲ್ಲದೇ ಇದ್ದರೆ ಯೇಸುನ ಯೂಸ್ ಮಾಡ್ಕೊಂಡು ಬದುಕ್ತೀವಿ. ದ್ಯಾಟ್ಸ್ ದ ಡಿಫರೆನ್ಸ್. ಪವಿತ್ರಾತ್ಮ ಇರುವ ಕ್ರಿಶ್ಚಿಯನ್ಸ್ಗೂ ಪವಿತ್ರಾತ್ಮ ಇಲ್ಲದೇ ಇರುವ ಕ್ರಿಶ್ಚಿಯನ್ಸ್ಗೂ ಡಿಫ್ರೆನ್ಸ್ ಏನಂದರೆ, ಪವಿತ್ರಾತ್ಮ ನಮ್ಮಲ್ಲಿದ್ದರೆ ನಾವು ದೇವರಿಗೆ ಯೂಸ್ ಆಗ್ತೀವಿ. ಗಾಡ್ ವಿಲ್ ಯೂಸ್ ಅಸ್ ವೆನ್ ವಿ ಹ್ಯಾವ್ ದ ಹೋಲಿ ಸ್ಪಿರಿಟ್ ಇನ್ ಅಸ್. ನಮ್ಮಲ್ಲಿ ಪವಿತ್ರಾತ್ಮ ಇಲ್ಲದೇ ಇರುವ ಕ್ರಿಶ್ಚಿಯನ್ಸ್ ಆಗಿದ್ದರೆ ನಾವು ದೇವ್ರನ್ನ ಯೂಸ್ ಮಾಡ್ಕೊಳ್ತೀವಿ. ಪ್ರಾರ್ಥನೆ ಮಾಡ್ತೀವಿ, ಚರ್ಚಿಗೆ ಹೋಗ್ತೀವಿ, ಬೈಬಲ್ ಓದ್ತೀವಿ, ಪ್ರೇಯರ್ ಗ್ರೂಪಲ್ಲಿ ಇರ್ತೀವಿ, ಡೈಲಿ ವೆಬ್ಎಕ್ಸಲ್ಲಿ ಜಾಯ್ನ್ ಆಗ್ತೀವಿ. ಎವ್ರಿ ಡೇ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ವೆಬ್ಎಕ್ಸ್ ಪ್ರೇಯರಲ್ಲೂ ಇರ್ತೀವಿ, ಎಲ್ಲ ಮಾಡ್ತೀವಿ. ಅದರಿಂದ ನಮಗೇನೋ ಒಂದು ಸಿಗುತ್ತೆ, ಒಳ್ಳೆಯದಾಗುತ್ತೆ, ಒಂದು ಆಶೀರ್ವಾದ ಇರುತ್ತೆ ಅನ್ನೋದು ನಮ್ಮ ಮೈಂಡಲ್ಲಿರುತ್ತೆ. ಆದರೆ ಹೋಲಿ ಸ್ಪಿರಿಟ್ ನಮ್ಮ ಒಳಗಡೆ ಬಂದಮೇಲೆ ನಮಗೆ ಅವ್ರು ಕನ್ವಿಕ್ಷನ್ ಕೊಡ್ತಾರೆ, ನಾವು ಯು ಆರ್ ಎ ಬ್ಲೆಸ್ಸಿಂಗ್, ಯು ಡೋಂಟ್ ನೀಡ್ ಎನಿ ಬ್ಲೆಸ್ಸಿಂಗ್. ನೀನೊಂದು ಆಶೀರ್ವಾದ ಆಗಿದೆಯಾ, ಈಗ ನಿನಗೆ ಆಶೀರ್ವಾದ ಬೇಕಾಗಿಲ್ಲ ಅಂತ. ಈ ಒಂದು ಕನ್ವಿಕ್ಷನ್ ನಮಗೆ ಬರಬೇಕು. ಸೊ ಮೇ ಬಿ ನಮಗೋಸ್ಕರ ಈ ಉಪದೇಶಕನಿಗೆ ಹಳೆ ಒಡಂಬಡಿಕೆಯಲ್ಲಿರ್ತಕ್ಕಂಥ ಈ ಉಪದೇಶಕ ದಾವೀದನ ಮಗ ಸೊಲೊಮೋನ ಅರಸನಿಗೆ ಒಂದು ಕನ್ವಿಕ್ಷನ್ ಪವಿತ್ರಾತ್ಮರು ಕೊಟ್ಟಿರ್ತಾರೆ. ಏನಂತ ಕೊಟ್ಟಿರ್ತಾರೆ? ಎಲ್ಲವೂ ವ್ಯರ್ಥ, ವ್ಯರ್ಥವೋ ವ್ಯರ್ಥ. ಪ್ರಶ್ನೆ ತುಂಬ ಚೆನ್ನಾಗಿದೆ. ಈ ಲೋಕದಲ್ಲಿ ಮನುಷ್ಯನು ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ದೊರಕುವ ಲಾಭವಾದರೂ ಏನು? ನಾವೆಲ್ಲರೂ ಬದುಕ್ತಾ ಇರೋದು ಏನಾದರೂ ಲಾಭ ಸಿಗುತ್ತೆ ಅಂತ. ನಾವಿವತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತೀವಿ, ಯಾಕೆ ಮಾಡಿಸ್ತೀವಿ ಹೇಳಿ? ಅಲ್ವಾ? ಏನಾದರೂ ಒಂದು ಲಾಭಕ್ಕೋಸ್ಕರ. ಸುಮ್ಮನೆ ಕಳಿಸ್ತಾ ಇದ್ದೀವಿ ಅಂತ ಯಾರು ಕಳಿಸ್ತೀವಾ? ಇಲ್ಲ. ಏನೇ ಮಾಡಿದರೂ ನಾವು ಲಾಭಕ್ಕಾಗಿಯೇ ಮಾಡೋದು. ವಿ ಎಕ್ಸ್ಪೆಕ್ಟ್ ಸಮಥಿಂಗ್ ಔಟ್ ಆಫ್ ಇಟ್. ನೀವು ಕೇಳ್ಬೋದು, ಹಾಗೆ ತಪ್ಪ ಅದು ಹಾಗಾದರೆ ಅಂತ. ತಪ್ಪು ಸರಿ ವಿಮರ್ಶೆ ವಿಷಯ ಅಲ್ಲ ನಾನು ಹೇಳ್ತಾ ಇರೋದು. ತಪ್ಪು ಸರಿ ಅಂತ ಅಲ್ಲ ಹೇಳ್ತಾ ಇರೋದು. ನಾವು ಬದುಕ್ತಾ ಇರೋದೇ ಹಾಗೆ, ನಮ್ಮ ಉದ್ದೇಶ ಹಾಗೇ. ಯಾಕೆ ಅಂದರೆ ನಮ್ಮೊಳಗಡೆ ನಿಜವಾದ ದೇವರ ಆತ್ಮ ಬಾರದೇ ಇದ್ದಾಗ ಮತ್ತು ಆ ಪವಿತ್ರಾತ್ಮರು ನಮ್ಮಲ್ಲಿ ಈ ಒಂದು ಕನ್ವಿಕ್ಷನ್ ಕೊಡದೇ ಇದ್ದಾಗ. ಯಾವ ಕನ್ವಿಕ್ಷನ್ ಗೊತ್ತಾ? ದ ವ್ಯಾಲ್ಯೂ ಆಫ್ ಜೀಸಸ್ ಕ್ರೈಸ್ಟ್, ಯೇಸುವಿನ ಬೆಲೆ ಏನು ಅನ್ನೋದು ಆ ಕನ್ವಿಕ್ಷನ್ ನಮಗೆ ಹೋಲಿ ಸ್ಪಿರಿಟ್ ಕೊಡದೇ ಇದ್ದರೆ, ಪವಿತ್ರಾತ್ಮನ ಮುಖಾಂತರ ದ ವ್ಯಾಲ್ಯೂ ಆಫ್ ಜೀಸಸ್ ಕ್ರೈಸ್ಟ್ ರಿವೀಲ್ ಆಗದೇ ಇದ್ದರೆ ನಮಗೆ ಪ್ರಪಂಚದಲ್ಲಿ ಎಲ್ಲ ಮುಖ್ಯ ಆಗಿರುತ್ತೆ. ಈವನ್ ದೋ ವಿ ಆರ್ ಕ್ರಿಶ್ಚಿಯನ್ಸ್, ಈವನ್ ದೋ ವಿ ಹ್ಯಾವ್ ಹೋಲಿ ಸ್ಪಿರಿಟ್ ಇಲ್ಲದೇ ಇದ್ದರೂ ಯೇಸು ಕ್ರಿಸ್ತನ ವ್ಯಾಲ್ಯೂ ನಮಗೆ ಗೊತ್ತಾಗದೇ ಇದ್ದರೆ ನಮ್ಮ ಜೀವನ ಹೀಗೇ ಇರುತ್ತೆ. ಪ್ರಾಪಂಚಿಕವಾಗಿಯೂ ಇರ್ತೀವಿ, ಆಧ್ಯಾತ್ಮಿಕವಾಗಿಯೂ ಇರ್ತೀವಿ. ಯಾವಾಗ ನಮಗೆ ವ್ಯಾಲ್ಯೂ ಗೊತ್ತಾಗುತ್ತೋ, ಯಾವ ವ್ಯಾಲ್ಯೂ ಗೊತ್ತಾಗಬೇಕು ಗೊತ್ತಾ? ಕ್ರಿಸ್ತನ ವ್ಯಾಲ್ಯೂ ಗೊತ್ತಾಗಬೇಕು. ವಿ ಮಸ್ಟ್ ನೋ ದ ವ್ಯಾಲ್ಯೂ ಆಫ್ ಜೀಸಸ್ ಕ್ರೈಸ್ಟ್. ನಮಗಿವತ್ತು ಯಾವುದ್ರ ಬೆಲೆ ಗೊತ್ತು ಅಂದರೆ, ನಮಗೆ ಒಂದು ಹಣದ ಬೆಲೆ ಗೊತ್ತಿದೆ. ಗೊತ್ತಿದೆಯಾ? ಗೊತ್ತಿದೆ. ನಮಗೆ ಈ ಲೋಕದ ಅನೇಕ ವಸ್ತುಗಳ ಬೆಲೆ ಗೊತ್ತಿದೆ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಭೂಮಿಯ ಬೆಲೆ ಗೊತ್ತಿದೆ, ಗೋಲ್ಡ್ ಬೆಲೆ ಗೊತ್ತಿದೆ. ಸೊ ಅದರಿಂದ ನಾವೇನು ಮಾಡ್ತೀವಿ? ನಾವು ಪ್ಲ್ಯಾನ್ ಮಾಡ್ತೀವಿ, ಇವತ್ತು ಇಂಥ ಜಾಗದಲ್ಲಿ ಸ್ವಲ್ಪ ಜಮೀನು ತಗೊಂಡು, ಸೈಟ್ ತಗೊಂಡು ಇಟ್ಕೊಂಡ್ರೆ 5 ವರ್ಷ ಬಿಟ್ಟು ಇಷ್ಟು ಬೆಲೆ ಬರುತ್ತೆ, 10 ವರ್ಷ ಬಿಟ್ಟು ಇಷ್ಟು ವ್ಯಾಲ್ಯೂ ಬರುತ್ತೆ, 25 ವರ್ಷ ಬಿಟ್ಟು ಇಷ್ಟು ವ್ಯಾಲ್ಯೂ ಬರುತ್ತೆ. ಈಗ ನಮ್ಗೆ ಏಜ್ ಇಷ್ಟ ಆಗಿದೆ, ಆದ್ದರಿಂದ ನಾವು ಇಷ್ಟು ಇನ್ವೆಸ್ಟ್ ಮಾಡಿದರೆ ಇಷ್ಟು ಬರುತ್ತೆ. ಸೊ ವಿ ನೋ ದ ವ್ಯಾಲ್ಯೂ ಆಫ್ ಲ್ಯಾಂಡ್. ಅದೇ ರೀತಿ ಗೋಲ್ಡ್ ಬೆಲೆ ನಮಗೆ ಗೊತ್ತಿದೆ. ನಾವು ಗೋಲ್ಡ್ ಪರ್ಚೇಸ್ ಮಾಡಿ ಇಟ್ಕೊಂಡು ಇನ್ನೊಂದು 10 ವರ್ಷ ಬಿಟ್ಟು ಮಾರಿದರೆ ಇದರ 10ರಷ್ಟು ಬೆಲೆ ಬರುತ್ತೆ. ಸೊ ನಾವೇನು ಮಾಡ್ತೀವಿ? ಹಳೆ ಗೋಲ್ಡ್ ಇದ್ರೆ ನಾವು ಮಾರಲ್ಲ. ನಾವೇನು ಮಾಡ್ತೀವಿ? ಬೇಕಾದರೆ ಅಲ್ಲಿ ಅಡ ಇಟ್ಬಿಟ್ಟು ಬಡ್ಡಿಗೆ ಕೊಡ್ತೀವಿ, ಮಾರಕ್ಕೆ ಹೋಗಲ್ಲ. ಯಾಕೆಂದರೆ ವಿ ನೋ ದ ವ್ಯಾಲ್ಯೂ ಆಫ್ ದ ಗೋಲ್ಡಿಗೋಸ್ಕರ ಜೀಸಸ್ನ ಮಾರಾಟ ಮಾಡ್ತೀವಿ ಬೇಕಾದರೆ, ಲ್ಯಾಂಡ್ಗೋಸ್ಕರ ಜೀಸಸ್ನ ಮಾರಾಟ ಮಾಡ್ತೀವಿ ಬೇಕಾದರೆ, ನಮ್ಮ ಸ್ವಾರ್ಥಕ್ಕೋಸ್ಕರ ಜೀಸಸ್ನ ಮಾರಾಟ ಮಾಡ್ತೀವಿ ಬೇಕಾದರೆ. ಆದರೆ ಜೂದಸ್ ಮಾಡಿದ್ದದೇ ಅಲ್ವಾ? ಅವನು 30 ಬೆಳ್ಳಿ ಕಾಸಿಗೆ ಜೀಸಸ್ನೇ ಮಾರ್ಬಿಟ್ಟ. ಇವತ್ತು ನಾವು ಲಕ್ಷಾಂತರ ರೂಪಾಯಿಗೆ ಜೀಸಸ್ನ ಮಾರ್ತೀವಿ. ನಮ್ಮ ಸ್ವಾರ್ಥಕ್ಕೋಸ್ಕರ ಜೀಸಸ್ನ ನಾವು ಮಾರಾಟ ಮಾಡಿಬಿಡ್ತೀವಿ. ಮಾರಾಟ ಮಾಡೋದಂದರೆ ಏನು ಗೊತ್ತಾ? ವಿ ಯೂಸ್ ಜೀಸಸ್, ವಿ ಯೂಸ್ ಹಿಸ್ ನೇಮ್, ವಿ ಪ್ರೇ ಫಾರ್ ವಾಟ್? ಟು ಗೆಟ್ ಸಮಥಿಂಗ್ ಫ್ರಮ್ ದ ಲಾರ್ಡ್. ಏನಾದರೂ ಪಡ್ಕೊಳ್ಳಿಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡ್ತೀವಿ. ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಜೀಸಸ್ನ ಯೂಸ್ ಮಾಡಿಕೊಂಡು ಒಳ್ಳೆ ಫರಿಸಾಯರ ಥರ ನಾವು ಬದುಕ್ತೀವಿ. ಅದರ ಪ್ರಯೋಜನ ಏನು ಪ್ರಯೋಜನ ಇಲ್ಲ. ನಮ್ಮ ಆತ್ಮ ತೃಪ್ತಿ ಅಂತೂ ಆಗೋದಿಲ್ಲ. ನಮ್ಮ ಆತ್ಮಕ್ಕಂತೂ ತೃಪ್ತಿ ಆಗೋದಿಲ್ಲ. ಶರೀರಕ್ಕೆ ತೃಪ್ತಿ ಆಗ್ಬೋದು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೋದು, ನಾನು ಇಷ್ಟೆಲ್ಲ ಸಾಧನೆ ಮಾಡಿದೆ, ಇಷ್ಟೆಲ್ಲ ಅಚೀವ್ ಮಾಡಿದೆ ಅಂತ. ಎಂಡ್ ಆಫ್ ದ ಡೇ ಯು ವಿಲ್ ಡೈ. ಸಾಯ್ತೀವಿ. ಸತ್ತ ಮೇಲೆ ಹೋಗ್ತೀರ?
ವಾಟ್ ಈಸ್ ನೆಕ್ಸ್ಟ್ ಆಫ್ಟರ್ ಡೆತ್ ಅಲ್ವಾ? ಬುದ್ಧಿವಂತರಾದರೆ ಪ್ರಶ್ನೆ ಕೇಳ್ತೀವಿ, ಹೂ ನೋಸ್ ಅಂತ. ಯಾರಿಗೆ ಗೊತ್ತು? ಯಾರಾದರೂ ಸತ್ತವ್ರು ವಾಪಸ್ ಬಂದು ಏನಾದರೂ ಹೇಳಿದ್ದಾರಾ? ಯಾರೂ ಹೇಳಲಿಲ್ಲ. ಯಾರಿಗೆ ಗೊತ್ತಿದೆ? ಈಗ ನಮ್ಮ ಫ್ಯಾಮಿಲೀಸಲ್ಲೆಲ್ಲ ಸತ್ತೋದವ್ರು ಇದ್ದಾರೆ. ಯಾರಾದರೂ ಯಾವತ್ತಾದರೂ ಬಂದು ರಿಯಲ್ ಆಗಿ ಬಂದು ಸತ್ತ ಮೇಲೆ ಹೀಗಿರುತ್ತೆ ಅಂತ ಯಾರಾದರೂ ಹೇಳಿದ್ದಾರಾ? ಒಂದು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಂದು ಹೇಳಿದ್ದಾರೆ, ಇಂಥ ಹೋಟ್ಲಲ್ಲಿ ಊಟ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ. ಸೊ ವಿ ಕ್ಯಾನ್ ಜಡ್ಜ್. ಹಾಸ್ಪಿಟ್ಲಿಗೆ ಅಡ್ಮಿಟಾಗಿ ICUಗೆ ಹೋದವರು ಬಂದು ಹೇಳಿದ್ದಾರೆ, ಇಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಡಿ, ಟ್ರೀಟ್ಮೆಂಟ್ ಸರಿ ಇಲ್ಲ ಅಂತ. ಕೆಲವರು ಹೇಳ್ತಾರೆ, ಈ ಆಸ್ಪತ್ರೆಗೆ ಹೋಗಿ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಆದರೆ ಸಮಾಧಿಗೆ ಹೋದವರು ಇವತ್ತಿನ ತನಕ ಒಬ್ಬರು ಬಂದು ವಾಪಸ್ ಬಂದು ಹೇಳಲಿಲ್ಲ ಇಲ್ಲಿ ಹೀಗಿದೆ ಅಂತ. ಜೀಸಸ್ ಬಂದರು, ನಾನು ಹೇಳ್ತಾರೆ ನಮ್ಮ ಫ್ಯಾಮಿಲೀಸಲ್ಲಿ ಯಾರು ಸತ್ತೋದವ್ರು ಇವತ್ತಿನ ತನಕ ಬಂದು ನಮಗೆ ಹೇಳಲಿಲ್ಲ. ಅದರಿಂದ ನಮಗೆ ಒಂದು ಲಾಜಿಕಲಿ ಕ್ವಶನ್ ಕೇಳ್ಬೋದು. ಹೇಗೆ ಅಂದರೆ, ಸತ್ತೋದವ್ರು ಯಾರಾದರೂ ಬಂದು ನಮಗೆ ಹೇಳಿದಾರಾ ಸತ್ತೋದ್ಮೇಲೆ ಏನಾಗುತ್ತೆ? ನಮಗೆ ಗೊತ್ತಿಲ್ಲ ಅಲ್ವಾ? ಸೊ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡಿ ಬದುಕಬೇಕು ಅಂತ? ಚಿಂತೆ ಮಾಡೋದು ಬೇಡ, ಅದ್ರ ಬಗ್ಗೆ ಚಿಂತೆ ಬೇಡ. ನಮಗೆ ಆಲ್ರೆಡಿ ಚಿಂತೆ ಇದೆ, ಅದಕ್ಕೆ ನಾವು ಟೆನ್ಷನಲ್ಲಿ ಬದುಕ್ತಾ ಇರೋದು. ಸಾವಿನ ಬಗ್ಗೆ ಚಿಂತೆ ಯಾರಿಗಿಲ್ಲ. ಸಾವಿನ ಬಗ್ಗೆ ನಮಗೆ ಚಿಂತೆ ಇರೋದ್ರಿಂದನೇ ನಾವೇನು ಮಾಡ್ತೀವಿ, ಏಜ್ ಆಗ್ತಾ ಏನಾಗುತ್ತೆ, ನಾವು ಸ್ವಲ್ಪ ಎಕ್ಸಸೈಸ್ ಎಲ್ಲ ಶುರು ಮಾಡ್ತೀವಿ, ಶುಗರ್ದು ಕಂಟೆಂಟ್ಸ್ ಅವಾಯ್ಡ್ ಮಾಡ್ತೀವಿ, BP ಬರೋದು ಆ ಕಂಟೆಂಟ್ಸ್ ಅವಾಯ್ಡ್ ಮಾಡ್ತೀವಿ. ಏನೇನು ನಮ್ಮಿಂದ ನಮ್ಮ ಶರೀರನ ಉಳಿಸ್ಕೊಳ್ಳಿಕ್ಕೆ ಎಷ್ಟು ದಿನ ಬದುಕಲಿಕ್ಕಾಗುತ್ತೋ ಅಷ್ಟು ದಿನ ಬದುಕಲಿಕ್ಕೋಸ್ಕರ ನಾವು ಕೆಲವೊಂದು ಈ ಡೈಟಿಂಗ್ ಸಿಸ್ಟಮ್, ಎಕ್ಸಸೈಸ್, ಮೆಡಿಟೇಷನ್ ಇದೆಲ್ಲ ಶುರು ಮಾಡ್ತೀವಿ. ಇದೆಲ್ಲ ನಾವು ಯೌವನದಲ್ಲಿ ಪ್ರಾರಂಭ ಮಾಡಲ್ಲ, ಯಾವ ಸ್ವಲ್ಪ ಏಜ್ ಆಗ್ತಾ ಯಾಕೆ ಮಾಡ್ತೀವಿ ಹೇಳಿ? ಯಾಕೆ ಆರೋಗ್ಯ? ನಾವು ಹೇಳೋದು ಆರೋಗ್ಯ ಅಂತ, ಅಲ್ಲೊಂದು ಭಯ ಇರುತ್ತೆ ಒಳಗಡೆ, ಮರಣ ಭಯ. ನಾನು ಸತ್ತೋಗ್ಬಿಡ್ತೀನಿ ಅಂತ. ನೀನು ಎಷ್ಟು ಡಯಟಿಂಗ್ ಮಾಡಿದ್ರು ಸಾಯಲೇಬೇಕು, ನೀನು ಎಷ್ಟು ಒಳ್ಳೆ ಮೆಡಿಸಿನ್ ತೊಗೊಂಡ್ರು, ಮೆಡಿಟೇಷನ್ ಮಾಡಿದ್ರು, ಪ್ರೇಯರ್ ಮಾಡಿದ್ರು, ಪ್ರೇಯರ್ ಗ್ರೂಪಲ್ಲಿದ್ದರು, ಕರಿಸ್ಮ್ಯಾಟಿಕ್ ಆದರು, ಬೈಬಲ್ ಓದಿದ್ರು, ಏಸುನ್ ತಿಳ್ಕೊಂಡ್ರು, ತಿಳ್ಕೊಳ್ಳದೇ ಇದ್ರು, ಒಂದಿನ ಸತ್ಯ ಹೋಗಬೇಕು. ಆದರೆ ನಾವು ಭಯಪಟ್ಕೊಂಡು ಬದುಕ್ತಾ ಇದ್ದೀವಿ. ಸಾವಿಗೆ ಭಯಪಡೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಇಟ್ಸ್ ರಿಯಾಲಿಟಿ. ತಪ್ಪಿಸ್ಕೊಳ್ಳೋಕೆ ಯಾರಿಗೂ ಆಗೋದಿಲ್ಲ. ಬಟ್ ವಿ ಶುಡ್ ನೋ ದ ಟ್ರೂತ್ ಅಬೌಟ್ ದ್ಯಾಟ್ ಡೆತ್. ಮರಣದ ಬಗ್ಗೆ ನಮಗೆ ಗೊತ್ತಿರಬೇಕು, ಮರಣದ ನಂತರ ಏನು ಅಂತ ಗೊತ್ತಿರಬೇಕು. ಹೋಗಿ ಬಂದವರು ಯಾರೂ ಹೇಳಲಿಲ್ಲ, ಆದರೆ ಬೈಬಲ್ ನಮಗೆ ಹೇಳುತ್ತೆ. ಬೈಬಲ್ ದೇವರ ವಾಕ್ಯ. ಇದರಲ್ಲಿ ಬರೆದಿರ್ತಕ್ಕಂಥ ಒಂದೊಂದು ವಾಕ್ಯಗಳು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಿದ್ದು ಅಲ್ವಾ? ಸೊ ಅದರಿಂದ ಇದು ದೇವರ ವಾಕ್ಯ ಆಗಿರೋದ್ರಿಂದ ಇಟ್ ಈಸ್ ಟ್ರೂತ್, ಇಟ್ಸ್ ರಿಲಯಬಲ್. ಇದನ್ನು ನಾವು ನಂಬಬಹುದು, ಇದನ್ನೇ ಡಿಪೆಂಡ್ ಆಗ್ಬೋದು. ಈ ಪ್ರಪಂಚದಲ್ಲಿ ನೋಬಡಿ ಈಸ್ ರಿಲಯಬಲ್. ಯಾರನ್ನೂ ಡಿಪೆಂಡ್ ಆಗೋಕ್ಕಾಗಲ್ಲ ನಮಗೆ 100%. ಯಾವುದನ್ನು ಡಿಪೆಂಡ್ ಆಗೋಕ್ಕಾಗಲ್ಲ. ಎಲ್ಲ ಕಡೆನೂ ಕೊರತೆ ಇದೆ. ಏನೂ ಒಂದು ಕೊರತೆ ಇಲ್ಲದೆ ಇರತಕ್ಕಂಥದ್ದು 100% ಫಾಲ್ಟ್ಲೆಸ್ ಅಂತ ಇರೋದು ಒಂದೇ ಒಂದು ದೇವರ ವಾಕ್ಯ ಮಾತ್ರನೇ, ಓನ್ಲಿ ದ ವರ್ಡ್ ಆಫ್ ಗಾಡ್. ಅದನ್ನು ಡಿಪೆಂಡ್ ಆದರೆ ಖಂಡಿತವಾಗ್ಲೂ ನಾವು ಮೋಸ ಹೋಗೋಕ್ಕೆ ಆಗಲ್ಲ. ಇದನ್ನು ನಾವು ಡಿಪೆಂಡ್ ಆಗಿ ಬದುಕಿದ್ರೆ ನಮ್ಮನ್ನು ಮೋಸ ಮಾಡೋಕ್ಕೂ ಆಗಲ್ಲ ಯಾರಿಗೂ. ಇದನ್ನು ಡಿಪೆಂಡ್ ಆಗದೆ ಇದ್ರೆ ನಾವು ಆಲ್ರೆಡಿ ಮೋಸದಲ್ಲೇ ಇರ್ತೀವಿ, ಯಾರು ಬೇಕಾದರೂ ನಮ್ಮನ್ನು ಮೋಸ ಮಾಡ್ಬೋದು. ಇವತ್ತು ಎಷ್ಟು ಜನ ಕ್ರೈಸ್ತರನ್ನ ಮೋಸ ಮಾಡ್ತಾ ಇದ್ದಾರಲ್ವ? ಮಾಟ ಮಂತ್ರ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಇದಕ್ಕೆ ಅಂತ. ಯಾಕೆ? ದೇ ಆರ್ ನಾಟ್ ಡಿಪೆಂಡಿಂಗ್ ಆನ್ ದ ವರ್ಡ್ ಆಫ್ ಗಾಡ್, ದೇ ಡು ನಾಟ್ ನೋ. ನಾನು ಹೇಳಿದ ವಿಷಯಕ್ಕೆ ಸಂಬಂಧಪಟ್ಟಾಗ ಜಸ್ಟ್ ಒಂದು ವಾಕ್ಯ ನೋಡೋಣ. ಒಂದು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಸಂತ ಪೌಲರು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಡೆತ್ ಬಗ್ಗೆ ಹೇಳ್ತಾ ಇದ್ನಲ್ಲ. ಸೊ ಡೆತ್ ಬಗ್ಗೆ ಯಾರು ಭಯಪಡೋದೇನು ಬೇಕಾಗಿಲ್ಲ. ಬಟ್ ವಿ ಶುಡ್ ನೋ ದ ಟ್ರೂತ್ ಅಬೌಟ್ ದ ಡೆತ್ ಆಫ್ಟರ್ ಡೆತ್. ಮರಣದ ನಂತರ ಇರ್ತಕ್ಕಂಥದ್ದು ವಿಷಯದ ಬಗ್ಗೆ ನಮಗೆ ಒಂದು ಸತ್ಯದ ಅರಿವಿದ್ದರೆ ನಮಗೆ ಸಂತೋಷವಾಗಿ ಬದುಕ್ಬೋದು. 4ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, 1 Thessalonians chapter 4 verse 13 onwards. ಸಹೋದರರೇ, ಸಿಗ್ತಾ? ಪೇಜ್ ನಂಬರ್ 380 ಹೊಸ ಒಡಂಬಡಿಕೆಯಲ್ಲಿ, ಈ ಕಡೆ ಬೈಬಲ್ ಲಾಸ್ಟ್ ಪೋರ್ಷನಲ್ಲಿ 380. 1 ಥೆಸಲೋನಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ರಿಂದ ಇರತಕ್ಕಂಥ ವಾಕ್ಯ ಸಿಗ್ತಾ? ಸಹೋದರರೇ, ಮೃತರ ಮುಂದಿನ ಸ್ಥಿತಿಗತಿಯ ವಿಷಯವಾಗಿ ನೀವು ತಿಳಿದಿರಬೇಕು ಎಂಬುದೇ ನಮ್ಮ ಬಯಕೆ. ಏಕೆಂದರೆ ನಂಬಿಕೆ ನಿರೀಕ್ಷೆ ಇಲ್ಲದ ಇತರರಂತೆ ಮೃತರಿಗಾಗಿ ನೀವು ದುಃಖಿಸಬಾರದು. ಇದರ ಅರ್ಥ ಮನೇಲಿ ಯಾರಾದರೂ ಸತ್ತೋಗ್ಬಿಟ್ರೆ ಅಳಬಾರ್ದು ಅಂತ ಅಲ್ಲ. ಆ ಕೊರಗಲ್ಲೇ ಬದುಕ್ತಾರಲ್ಲ ಕೆಲವರು, ಸತ್ತೋಗ್ಬಿಟ್ರು, ದೇವ್ರು ಕಿತ್ಕೊಂಡ್ಬಿಟ್ರು, ದೇವ್ರಿಗೆ ಕರುಣೆನೇ ಇಲ್ಲ, ಆ ರೀತಿ ನೀವು ಕೊರಗಬಾರ್ದು ಅಂತ ಅರ್ಥ. ಇನ್ನು ಕೆಲವರು ಸತ್ತವ್ರನ್ನ ನೆನೆಸ್ಕೊಂಡು
ತಲೆ ಬೋಳಿಸ್ಕೊಳ್ಳೋದು, ಮೈಕೈ ಚುಚ್ಕೊಳ್ಳೋದು, ಆ ರೀತಿ ಎಲ್ಲ ಮಾಡ್ಕೊಳ್ಳೋವಂಥದ್ದಿದೆ. ಕೆಲವು ಟೈಮ್ ಸತ್ತವರಿಗೋಸ್ಕರ ಇವರು ಏನೋ ಒಂದು ತ್ಯಾಗ ಮಾಡೋದು. ಈ ಹಿಂದೆಲ್ಲ ಹೆಂಡತಿ ಸತ್ತರೆ ಅಥವಾ ಗಂಡ ಸತ್ತರೆ ಹೆಂಡ್ತಿನೂ ಬೆಂಕಿಗೆ ಬಿದ್ದು ಸಾಯೋ ಪದ್ಧತಿ ಎಲ್ಲ ಇತ್ತು ಇಂಡಿಯಾದಲ್ಲಿ, ಈಗಲೂ ಕೆಲವು ಕಡೆ ಎಲ್ಲ ಇದೆ. ಸೊ ಈ ರೀತಿ ಕುಟುಂಬದಲ್ಲಿ ಯಾರಾದರೂ ನಮ್ಮವ್ರು ಸತ್ತರೆ ಅದಕ್ಕೋಸ್ಕರ ಶೋಕಾಚರಣೆ ಅಂತ ಮಾಡಿಕೊಂಡು ವಾರಗಟ್ಟಲೆ, ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ದುಃಖದಲ್ಲಿ ಕೊರಗಿ ಅವಿಶ್ವಾಸದಲ್ಲಿ ಬದುಕೋರು ಎಷ್ಟೋ ಜನ ಇದ್ದಾರೆ. ಸೊ ಇದು ಸತ್ತಾಗ ಎಲ್ರಿಗೂ ದುಃಖ ಆಗುತ್ತೆ, ಬೇಸರ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಬಟ್ ಈ ರೀತಿ ಅವಿಶ್ವಾಸದ ಕಾರ್ಯ ಮಾಡ್ತಾರೆ. ಸಹೋದರರೇ, ಮೃತರ ಮುಂದಿನ ಸ್ಥಿತಿಗತಿಯ ವಿಷಯವಾಗಿ ನೀವು ತಿಳಿದಿರಬೇಕು. ಮೃತರ ಮುಂದಿನ ಸ್ಥಿತಿಗತಿ ಎಂಬುದೇ ನಮ್ಮ ಬಯಕೆ. ಏಕೆಂದರೆ ನಂಬಿಕೆ ನಿರೀಕ್ಷೆ ಇಲ್ಲದ ಇತರರಂತೆ ನೀವು ಮೃತರಿಗಾಗಿ ದುಃಖಿಸಬಾರದು. ಯೇಸು ಸತ್ತು ಪುನರುತ್ಥಾನ ಹೊಂದಿದರೆಂದು ನಾವು ವಿಶ್ವಾಸಿಸ್ತೇವೆ ಅಲ್ಲವೇ? ಹಾಗಾದರೆ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ಮರಣ ಹೊಂದಿದವರನ್ನು ದೇವರು ಯೇಸು ಕ್ರಿಸ್ತರೊಡನೆ ಮರಳಿ ಕರೆದುಕೊಳ್ಳುತ್ತಾರೆ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಮರಣ ಹೊಂದಿದವರನ್ನು ದೇವರು ಮರಳಿ ಕರ್ಕೊಳ್ತಾರಂತೆ. ಹಾಗಾದರೆ ಈ ವಾಕ್ಯದ ಪ್ರಕಾರ ಒಬ್ಬ ನಿಜವಾದ ವಿಶ್ವಾಸಿಗೆ ಮರಣ ಅನ್ನೋದು ಇಲ್ಲ, ಮರಣ ಇಲ್ಲ. ಇಲ್ಲಿಂದ ಹೋಗ್ತೀವಿ, ಅಲ್ಲಿಂದ ಕರ್ಕೊಳ್ತಾರೆ. ನಮ್ಮ ಲೆಕ್ಕದಲ್ಲಿ ಮರಣ, ದೇವ್ರ ಲೆಕ್ಕದಲ್ಲಿ ನಿದ್ದೆ. ಲಾಜರ ಸತ್ತೋದಾಗ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದ್ದೇನು? ನಮ್ಮ ಸಹೋದರ ಲಾಜರ ನಿದ್ರೆ ಮಾಡ್ತಾ ಇದ್ದಾನೆ, ನಾವು ಹೋಗಿ ಎಬ್ಸೋಣ ಅಂತ. ಶಿಷ್ಯರೇನು ಹೇಳಿದರು? ನಿದ್ದೆ ಮಾಡ್ತಾ ಇದ್ದವನು ಎಬ್ಸಲಿಕ್ಕೆ ಅಷ್ಟು ದೂರ 2 ದಿನ ಟ್ರಾವೆಲ್ ಮಾಡಿ ಯಾಕೆ ಹೋಗಬೇಕು? ಅವನು ಹೇಳಲ್ವಾ? ಅಷ್ಟು ಗೊತ್ತಿಲ್ಲ ಅವನಿಗೆ ಅಂತ. ಜೀಸಸ್ ಗೊತ್ತಾಯ್ತು, ಇವ್ರಿಗೆ ಅರ್ಥ ಆಗಿಲ್ಲ ಅಂತ ಅವ್ರಿಗೆ ಅರ್ಥ ಆಗ್ಲಿಕ್ಕೆ ಹೇಳಿದರು, ಲಾಜರ ಸತ್ತೋಗಿದ್ದಾನೆ ಅಂತ. ಅಂದರೆ ದೇವರ ಪಾಯಿಂಟ್ ಆಫ್ ವ್ಯೂನಲ್ಲಿ ಒಬ್ಬ ವಿಶ್ವಾಸಿ ಸತ್ತರೆ ಅದು ನಿದ್ರೆ. ನಿದ್ದೆ ಮಾಡೋನು ಹೇಳ್ತಾನೋ ಇಲ್ವೋ? ನಿಮ್ಮ ಮನೇಲಿ ಮಲಗಿದವ್ರಿಗೆ ಎಷ್ಟು ಜನ ಶೋಕಾಚರಣೆ ಮಾಡ್ತೀರಾ? ಮನೇಲಿ ಯಾರಾದರೂ ರಾತ್ರಿ ಮಲ್ಕೊಂಡಾಗ ಬೇಗ ಮಲ್ಕೊಬಿಟ್ರೆ, 8 ಗಂಟೆಗೆ ಮಲ್ಕೊಬಿಟ್ರೆ ನೀವು ಎಷ್ಟು ಜನ ಅಳ್ತೀರಾ? ನೀವೀಗ ಆತ್ಮದಲ್ಲಿ ಸತ್ತವರಾಗಿರೋದ್ರಿಂದ ಅಳ್ತೀರಾ ಬಿಡಿ, ಆತ್ಮದಲ್ಲಿ ಜೀವ ಬಂದಮೇಲೆ ಅಳೋದಿಲ್ಲ. ಸೊ ನಮ್ಮ ಮನೇಲಿ ಯಾರು ಬೆಳಗ್ಗೆಯಿಂದ ನಿದ್ದೆ ಮಾಡ್ತಾಯಿದ್ರಿ, ಯಾರು ಕೂತ್ಕೊಂಡು ಅಳ್ತಾರಾ? ಯಾಕೆ ಹೇಳಿ? ಅಲ್ಲ, ಯಾಕೆ ಅಳಲ್ಲ? ಎದ್ದೇಳ್ತಾನೆ ಅಂತ ಒಂದು ಗ್ಯಾರಂಟಿ ಇರೋದ್ರಿಂದ ಅಲ್ವಾ? ಸಿಂಪಲ್, ಅದರಲ್ಲಿ ಬೇರೆ ಏನಿಲ್ಲ. ಮನೇಲಿ ಮಗು ಮಲ್ಕೊಂಡ್ರೆ ಯಾರಾದ್ರು ಅಳ್ತಾರಾ? ಅಳಲ್ಲ ತಾನೆ. ಯಾಕೆ ಅಳಲ್ಲ? ಎದ್ದೇಳುತ್ತೆ ಅಂತ ಅಲ್ವಾ? ಮಗು ಸತ್ತೋಗ್ಬಿಟ್ರೆ ಅಯ್ಯಯ್ಯೋ ದೇವ್ರು ಹಿಂಗೆ ಕೊಟ್ಬಿಟ್ಟು ಹಂಗೆ ಕಿತ್ಕೊಬಿಟ್ಟೆ, ಎಂಥ ದೇವರು, ಇದಕ್ಕಿಂತ ಕೊಡದೇ ಇದ್ದರೆ ಚೆನ್ನಾಗಿತ್ತು ಅಂತ ಎದೆ ಪಡ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಕರೆಕ್ಟಾ? ಇದ್ದಾರೆ. ಸೊ ಒಬ್ಬ ಕ್ರೈಸ್ತ ವಿಶ್ವಾಸಿಯನ್ನು ಸಂಬಂಧಿಸಿದಂಗೆ ಮರಣ ಅಂದರೆ ನಿದ್ರೆ. ದಾನಿಯೇಲನಿಗೆ ದೇವರು ಹೇಳ್ತಾರಲ್ಲ, ನೀನು ಗಾಢ ನಿದ್ರೆಯನ್ನು ಹೊಂದು, ನಾನು ಬಂದು ಕರಿತೀನಿ, ಸದ್ಯಕ್ಕೆ ನೀನು ಗಾಢ ನಿದ್ರೆ ಹೊಂದು ಅಂತ. ಅದೇ ರೀತಿ ಒಬ್ಬ ವಿಶ್ವಾಸಿ ಮೃತನಾದ ಅಂತ ನಾವು ಹೇಳುವಾಗ ಅದರ ಅರ್ಥ ಅವನು ನಿದ್ರಾವಸ್ಥೆಗೆ ಹೋದ ಅಂತ ಅರ್ಥ. ಯಾವಾಗ ಮತ್ತೆ ಹೇಳ್ತಾನೆ ಅವನು? ಯೇಸು ಕ್ರಿಸ್ತರು ಬಂದು ಹೇಳು ಅಂತ ಹೆಸರು ಹಿಡಿದು ಕರೀತಾರೆ. ಆವಾಗ ತೀರ್ಪಿನ ದಿನದಲ್ಲಿ ಮೃತರು ಎದ್ದೇಳ್ತಾರೆ. ಯಾರು ವಿಶ್ವಾಸಿಗಳಿದ್ದಾರೋ ಅವ್ರನ್ನೆಲ್ಲ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾದರೆ ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ಸಂಬಂಧಪಟ್ಟ ಹಾಗೆ ಮರಣ ಅಂದರೆ ಒಂದು ಜಾಯ್ಫುಲ್ ಈವೆಂಟ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ಈಸ್ ಎಂಟರಿಂಗ್ ಇನ್ ಟು ಹಿಸ್ ಫಾದರ್ಸ್ ಹೌಸ್. ಅವ್ರ ಅಪ್ಪನ ಮನೆಗೆ ಹೋಗ್ತಾ ಇದ್ದಾರೆ. ಅಲ್ಲಿವರೆಗೆ ಎಲ್ಲಿರ್ತಾರೆ? ಅಲ್ಲಿವರೆಗೂ ಇರೋದು ಎಲ್ಲಿ ಅಂದರೆ ಸರ್ವೆಂಟ್ ಮನೆಯಲ್ಲಿ. ಈಗ ಅಪ್ಪ ಅಮ್ಮ ಅಂತ ಪ್ರಪಂಚದಲ್ಲಿ ಯಾರಿರ್ತಾರೆ ಅವರೆಲ್ಲ ಯಾರು ಗೊತ್ತಾ? ದೇವರು ನೇಮಿಸಿದ ಸಾಕು ತಂದೆ ತಾಯಂದಿರು. ಸಾಕ್ಲಿಕ್ಕೋಸ್ಕರ ಒಬ್ಬರನ್ನ ನೇಮಿಸಿದ್ದಾರೆ. ಇನ್ನು ಸುಮ್ಮನೆ ಸಾಕಲ್ಲ ಅವರು. ಆದ್ದರಿಂದ ಅವ್ರಿಗೊಂದು ಅಟ್ಯಾಚ್ಮೆಂಟ್ ಬರಲಿಕ್ಕೆ ಕೆಲವೊಂದು ಇಮೋಷನ್ಸ್ ಕೊಡ್ತಾರೆ. ಅಪ್ಪ ಅಮ್ಮ ಅಜ್ಜ ಅಜ್ಜಿ ಈ ಇಮೋಷನ್ಸ್ ಎಲ್ಲ ಕೊಟ್ಟಿರ್ತಾರೆ, ದೇವರೇ ಕೊಡೋದು. ಇದಿಲ್ಲ ಅಂದರೆ ಈಗ ನಾವು ಪಕ್ಕದ ಮನೆ ಮಗನ್ನ ನನ್ನ ಮಗ ಅಂತ ಪ್ರೀತಿಸ್ತೀವ, ನನ್ನ ಮಗಳು ಅಂತ ಪ್ರೀತಿಸ್ತೀವ? ಇಲ್ಲ, ಆಗಲ್ಲ. ಎಲ್ಲರನ್ನೂ ಹಾಗೆ ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ಅದಕ್ಕೆ ದೇವರು ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರನ್ನ ಸೇವಕರನ್ನ ನೇಮಿಸಿದ್ದಾರೆ, ಇವ್ರನ್ನ ನೀನು ನೋಡ್ಕೋಬೇಕು ಅಂತ. ಸೊ ಹಾಗಾದರೆ ವಿ ಆರ್ ಅಂಡರ್ ಗಾರ್ಡಿಯನ್ಸ್. ಇಲ್ಲಿಂದ ನಾವು ಹೋದ್ಮೇಲೆ ನಾವು ರಿಯಲ್ ಫಾದರ್ಸ್ ಹೌಸ್ಗೆ ಹೋಗೋದು. ನಿಜವಾದ ಅಪ್ಪ ಯಾರು ಅಂತ ಗೊತ್ತಾಗಬೇಕು ಅಂದರೆ ಈ ಲೋಕ ಬಿಟ್ಟು ಹೋದ್ರೇ ಗೊತ್ತಾಗೋದು. ಈ ಲೋಕದಲ್ಲಿ ನಿಜವಾದ ಅಪ್ಪನ ಬಗ್ಗೆ ನಮಗೆ ಒಂದು ಕನ್ವಿಕ್ಷನ್ ಸಿಗುತ್ತೆ ಅಷ್ಟೇ. ಬಟ್ ವಿ ಕಾಂಟ್ ಸಿ ದ ಫೇಸ್ ಆಫ್ ದ ಫಾದರ್. ಅಪ್ಪನನ್ನು ಫೇಸ್ ಟು ಫೇಸ್ ನೋಡೋಕ್ಕಾಗಲ್ಲ. ಇಲ್ಲಿ ನಾವು ಒಂದು ಅರಿವು ಸಿಗುತ್ತೆ ಅಷ್ಟೇ.
ಅದಕ್ಕೆ ಪೌಲರು ಹೇಳೋದು, ನನಗೆ ಸಾಯುವುದು ಲಾಭ ಅಂತ. ಜೀವಿಸುವುದು ಎಂದರೆ ಕ್ರಿಸ್ತ ಯೇಸುವೆ, ಸಾಯುವುದು ಲಾಭ. ಯಾಕೆಂದರೆ ನನ್ನ ಅಪ್ಪನನ್ನು ನಾನು ಮುಖಾಮುಖಿಯಾಗಿ ನೋಡ್ತೀನಿ. ನನ್ನ ಕ್ರಿಯೇಟರ್, ನನ್ನ ಸೃಷ್ಟಿಕರ್ತ, ನನ್ನ ರಕ್ಷಕನಾದ ಪ್ರಭು ಯೇಸುವನ್ನು ನಾನು ಮುಖಾಮುಖಿಯಾಗಿ ನೋಡೋ ಒಂದು ಸೌಭಾಗ್ಯ ಸಿಗುತ್ತೆ. ಐ ವಿಲ್ ಎಂಟರ್ ದೇರ್ ಅಲ್ವಾ. ಸೊ ಅದರಿಂದ ಮರಣದ ಬಗ್ಗೆ ಯಾರು ಟೆನ್ಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅದೊಂದು ರಿಯಾಲಿಟಿ, ವಿ ಹ್ಯಾವ್ ಟು ಆಕ್ಸೆಪ್ಟ್ ಇಟ್. ನಾವು ಅದನ್ನು ಸ್ವೀಕಾರ ಮಾಡಬೇಕಷ್ಟೆ. ಅದು ಬಂದಾಗ ನಾವು ಸಾಯೋದು ಬೇಡ. ಯಾರು ನಾವಾಗೆ ವಾಲಂಟಿಯರಾಗಿ ಯಾರು ಆತ್ಮಹತ್ಯೆ ಮಾಡ್ಕೊಂಡೆಲ್ಲ ಸಾಯೋದು ಬೇಡ. ಸಾವಿನ ಬಗ್ಗೆ ಕೊರಗೋದು ಬೇಕಾಗಿಲ್ಲ. ಹೆಂಗೂ ಸತ್ತೋಗ್ತೀವಿ ಅಂತ ಹೇಳ್ಬಿಟ್ಟು ಸೋಂಬೇರಿಗಳಾಗಿ ಬದುಕೋದು ಬೇಕಾಗಿಲ್ಲ. ಹೇಗೂ ಸಾವಿದೆ ಅಂತ ಹೇಳ್ಬಿಟ್ಟು ಬೇಕಾಬಿಟ್ಟು ಬದುಕೋದು ಬೇಕಾಗಿಲ್ಲ. ಅದಿದೆ, ಅದು ಎಲ್ರಿಗೂ ಇರುತ್ತೆ. ಅದರಿಂದ ನಾವು ಅದ್ರ ಬಗ್ಗೆ ಟೆನ್ಷನ್ ಇಲ್ಲದೆ ಬದುಕಬೇಕು. ಈ ಪ್ರಪಂಚದಲ್ಲಿ ಭಯ ಇಲ್ಲದೆ ಬದುಕಬೇಕು. ಭಯ ಇಲ್ಲದೆ ಟೆನ್ಷನ್ ಇಲ್ಲದೆ ಬದುಕಬೇಕಾದ್ರೆ ನಮಗೆ ಈ ಸತ್ಯ ಅರ್ಥ ಆಗಬೇಕು. ಯಾವ ಅರ್ಥ? ಇವನು ಹೇಳಿದ್ನಲ್ವಾ, ವ್ಯರ್ಥವೋ ವ್ಯರ್ಥ, ಎಲ್ಲವೂ ವ್ಯರ್ಥ. ಈಗ ನಮಗೆ ವ್ಯರ್ಥ ಅಂತ ಅನಿಸ್ತಾ ಇದೆಯಾ ಎಲ್ಲದು? ಬೆಕ್ಸಲ್ಲಿರೋರಿಗೆ ಅನಿಸ್ತಾ ಇದೆಯಾ ನಿಮಗೆ ಎಲ್ಲ ವ್ಯರ್ಥ ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ. ಯಾಕೆ ಅನಿಸ್ತಾ ಇಲ್ಲ? ಯಾಕೆ ಅನಿಸ್ತಾ ಇಲ್ಲ ಅಂದರೆ ನಮಗೆ, ನಾನು ಮೊದಲೇ ಹೇಳಿದ್ನಲ್ಲ, ಏನು ಗೊತ್ತಿಲ್ಲ? ಯಾವ ಅರಿವು? ಸರ್ಪಾಸಿಂಗ್ ವ್ಯಾಲ್ಯೂ ಆಫ್ ನೋಯಿಂಗ್ ಕ್ರೈಸ್ಟ್ ಜೀಸಸ್ ಮೈ ಲಾರ್ಡ್. ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತನನ್ನೇ ಅರಿತುಕೊಳ್ಳುವುದು ಉತ್ಕೃಷ್ಟ ಆದದ್ದು ಈ ಲೋಕದಲ್ಲಿ ಎಂದು ನನಗೆ ಏನಾಗಿಲ್ಲ? ಮನದಟ್ಟಾಗಿಲ್ಲ. ಮನದಟ್ಟಾಗದೆ ಪ್ರಯೋಜನ ಇಲ್ಲ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3:8 ಪೌಲರು ಹೇಳ್ತಾರೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಏನಂತ ಹೇಳ್ತಾರೆ? ಇದೇ ನಮಗೆ ಮನದಟ್ಟಾಗಿರ್ಬೇಕು, ಆಗಬೇಕಾಗಿರೋದು. ಇದು ಮನದಟ್ಟಾಗಿಸ್ಕೊಳ್ಳಿಕ್ಕೆ ನಾವು ಸರ್ವ ಪ್ರಯತ್ನವನ್ನು ಮಾಡಬೇಕು. ನಾವು ಏನೇನೋ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ವಾ? ಈ ಪ್ರಪಂಚದಲ್ಲಿ ಏನೇನೋ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ, ಏನೇನೋ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ, ಸುಳ್ಳು ಹೇಳ್ತೀವಿ, ಮೋಸ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಎಲ್ಲಕ್ಕಿಂತಲೂ ನಾವು ಇವತ್ತು ಪ್ರಯತ್ನ ಪಡಬೇಕಾಗಿರೋದು ಆ್ಯಸ್ ಕ್ರಿಶ್ಚಿಯನ್ಸ್, ಆ್ಯಸ್ ಬಿಲೀವರ್ಸ್, ವಿಶ್ವಾಸಿಗಳಾಗಿ, ಕ್ರೈಸ್ತರಾಗಿ ನಾವು ಪ್ರಯತ್ನ ಪಡಬೇಕಾಗಿರೋದು ಯಾವುದಕ್ಕೆ ಅಂದರೆ ಇದಕ್ಕೆ. ಯೇಸುಸ್ವಾಮಿ ಕೂಡ ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾ? ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ. ಡು ನಾಟ್ ವರ್ಕ್ ಫಾರ್ ದ ಫುಡ್ ವಿಚ್ ಪೆರಿಷಸ್. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವವನ್ನು ಕೊಡುವ ಆಹಾರಕ್ಕಾಗಿ ದುಡಿಯಿರಿ. ಆ ನಿತ್ಯ ಜೀವ ಕೊಡುವ ಆಹಾರ ಯಾರು ಕೇಳಿದರೆ ಜೀಸಸ್ಸೇ. ಅವ್ರು ಹೇಳ್ತಾರೆ, ಐ ಆಮ್ ದ ಬ್ರೆಡ್ ಕೇಮ್ ಡೌನ್ ಫ್ರಮ್ ಹೆವೆನ್. ಐ ಆಮ್ ದ ಬ್ರೆಡ್ ಆಫ್ ಇಟರ್ನಲ್ ಲೈಫ್. ಐ ಆಮ್ ದ ಬ್ರೆಡ್ ಆಫ್ ಲೈಫ್. ನಾನೇ ಆ ಉಳಿಯುವ ನಿತ್ಯ ಜೀವ ಕೊಡುವ ಆಹಾರ. ಅದು ಎಲ್ಲಿದೆ? ಜಾನ್ ಚಾಪ್ಟರ್ 6 ಅಲ್ಲಿಗೆ ಹೋಗೋದು ಬೇಡ ಈಗ. ನೀವು ಮುಂದೆ ಬೇಕಾದರೆ ಆಮೇಲೆ ಓದ್ಕೊಳ್ಳಿ, ಬೇಕಾದ್ರೆ ಆಮೇಲೆ ತಿಳ್ಕೊಳ್ಳೋಣ. ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಯೇಸು ಹೇಳ್ತಾರೆ, ನಾನೇ ಜೀವದಾಯಕ ರೊಟ್ಟಿ, ನನ್ನನ್ನು ಭುಜಿಸುವವನು ಚಿರಕಾಲ ಮಾಡ್ತಾನೆ. ಸೊ ಟೋಟಲ್ ಕನ್ಫ್ಯೂಷನ್ ಆಯ್ತು ಅಲ್ಲಿಗ. ತಿನ್ನೋದು ಹೇಗಪ್ಪ ಇವನ್ನ ಅಂತ, ಮನುಷ್ಯನ ತಿಂತಾರೆ ಯಾರಾದರೂ ಅಂತ. ಅದನ್ನು ಅವ್ರು ಬಿಡಿಸಿ ಹೇಳಿಬಿಟ್ರೆ ಇನ್ನೂ ಟೆನ್ಷನ್ ಆಯಿತು. ನನ್ನ ರಕ್ತ ಕುಡಿಯೋದೆ, ನನ್ನ ಮಾಂಸ ತಿನ್ನೋದೆ, ನಿಮ್ಮಲ್ಲಿ ಜೀವ ಇರೋದಿಲ್ಲ ಅಂತ ಹೇಳ್ಬಿಟ್ರು. ಯಹೂದ್ಯರ ಪ್ರಕಾರ ರಕ್ತ ಕುಡಿಬಾರ್ದು, ಪಾಪ, ದೇವರ ನಿಯಮ. ಈಗಲೂ ಕೂಡ ನಿಯಮ, ರಕ್ತ ಕುಡಿಬಾರ್ದು. ಸೊ ಇಲ್ಲಿ ಇವನು ಹೇಳ್ತಾ ಇದ್ದಾನೆ, ನಾನು ದೇವರಿಂದನೇ ಬಂದಿದ್ದೀನಿ, ಸ್ವರ್ಗದಿಂದ ಬಂದಿದ್ದೀನಿ ಅಂತ. ಅದರಲ್ಲೂ ಪ್ರಾಣಿಗಳು, ಕುರಿಗಳ ರಕ್ತ ಅಲ್ಲ, ನನ್ನ ರಕ್ತ ಅಂತ ಬೇರೆ ಹೇಳ್ತಾ ಇದ್ದೀನಿ. ನನ್ನ ರಕ್ತ ಕುಡಿದು ನನ್ನ ಮಾಂಸ ತಿಂದೇ ಇದ್ರೆ ನಿಮ್ಮಲ್ಲಿ ಏನಿರೋದಿಲ್ಲ? ಲೈಫೇ ಇರೋದಿಲ್ಲ ಅಂತ. ಸ್ವಲ್ಪ ಜನ ಬಿಟ್ಟೇ ಹೋಗ್ಬಿಟ್ರಿ, ಒಂದು ಸಾವಾಸನೇ ಬೇಡ ಅಂತ. ಇನ್ನು ಕೆಲವರು ನಿಂತ್ಕೊಂಡ್ರು, ಪೇತ್ರ ಎಲ್ಲ ನಿಂತ್ಕೊಂಡ್ರು. ಅವರಿಗೆ ಲಾಸ್ಟಿಗೆ ಅವ್ರಿಗೆ ಕನ್ಕ್ಲೂಷನ್ ಏನು ಕೊಡ್ತಾ ಇದ್ದಾರೆ? ನರಮಾಂಸದಿಂದ ಏನೂ ಪ್ರಯೋಜನ ಇಲ್ಲ, ಅದನ್ನು ಹೇಳಿಬಿಟ್ರು. ಸ್ವಲ್ಪ ಮುಂಚೆ ಹೇಳ್ತಾ ಇದ್ದಾರೆ, ಮಾಂಸ ತಿನ್ನಬೇಕು, ಮಾಂಸ ತಿಂದರೆ, ನನ್ನ ಮಾಂಸ ತಿಂದ್ರೇ ನೀವು ಬದುಕ್ತೀರಿ ಅಂತ. ಆಮೇಲೆ ಹೇಳ್ತಾ ಇದ್ದಾರೆ, ಮಾಂಸ ತಿಂದರೂ ಮಾಂಸದಿಂದ ಏನು ಪ್ರಯೋಜನ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅಲ್ಟಿಮೇಟ್ ಪ್ರಯೋಜನ ಯಾವುದರಿಂದ ಹಾಗಾದರೆ? ದೇವರ ಆತ್ಮದಿಂದ, ಹೋಲಿ ಸ್ಪಿರಿಟಿಂದ ಮಾತ್ರನೇ. ನರಮಾಂಸದಿಂದ ಏನೂ ಆಗೋದು. ಅದು ವಾಕ್ಯ ಒಂದು ಮಾತ್ರ ಓದೋಣ ಬೇಕಾದರೆ, ಜಾನ್ 6:63. ಅಲ್ಟಿಮೇಟ್ ನಮಗೆ ಪ್ರಯೋಜನ ಹೋಲಿ ಸ್ಪಿರಿಟಿಂದಾನೆ. ಸಜ್ಜೀವವನ್ನು ಕೊಡುವಂಥದ್ದು ದೇವರ ಆತ್ಮವೇ, ನರಮಾಂಸದಿಂದ ಏನೂ ಆಗದು. ಸಜ್ಜೀವವನ್ನು ಕೊಡುವಂಥದ್ದು ದೇವರ ಆತ್ಮ, ನರಮಾಂಸದಿಂದ ಏನೂ ಆಗದು.
ನಾನು ನಿಮ್ಮೊಡನೆ ಆಡಿದ ಮಾತುಗಳೇ ಜೀವದಾಯಕ ದೇವರ ಆತ್ಮವನ್ನು ತರುತ್ತದೆ. ಪ್ರೈಸ್ ದ ಲಾರ್ಡ್. ನಾನು ನಿಮ್ಮೊಡನೆ ಆಡಿದ ಮಾತುಗಳಿದೆಯಲ್ವಾ, ಅದು ಏನು ತರುತ್ತೆ ಅಂದರೆ ಲೈಫ್ ಆಫ್ ಗಾಡ್ ನಿಮ್ಮೊಳಗಡೆ ತಂದುಕೊಡುತ್ತೆ. ಹಾಗಾದರೆ ವರ್ಡ್ ಆಫ್ ಗಾಡ್ ಬ್ರಿಂಗ್ಸ್ ದ ಲೈಫ್ ಆಫ್ ಗಾಡ್ ಇನ್ ಟು ಅವರ್ ಸ್ಪಿರಿಟ್, ಇನ್ ಟು ಅವರ್ ಲೈಫ್ಸ್. ನೋ ವರ್ಡ್ ನೋ ಲೈಫ್. ವಾಕ್ಯ ಇಲ್ವಾ ಜೀವ ಇಲ್ಲ. ಜೀವ ಇಲ್ಲ ಅಂದರೆ ಶರೀರದಲ್ಲಿ ಜೀವ ಇರುತ್ತೆ. ಯಾವ ಥರ ಅಂದರೆ ನಾವು ಮನೇಲಿ ಸಾಕೋ ಪ್ರಾಣಿಗಳಿಗೆ ಜೀವ ಇರೋ ಥರ, ನಾಯಿ ಬೆಕ್ಕಿಗೆಲ್ಲ ಜೀವ ಇರುತ್ತೆ, ಆ ರೀತಿ ನಮಗೂ ಜೀವ ಇರುತ್ತೆ. ಅದು ತಿನ್ನಂತೆ ಕುಡಿಯುತ್ತೆ, ಆಟ ಆಡುತ್ತೆ, ನಾವು ಅದು ಮಾಡ್ತೀವಿ, ಆ ಜೀವ ಇದೆ. ಆದರೆ ಲೈಫ್ ಆಫ್ ಕ್ರೈಸ್ಟ್ ಅನ್ನೋದು ನಮ್ಮಲ್ಲಿಲ್ಲ. ಅದು ಬರೋದು ಹೇಗೆ ಅಂದರೆ ಥ್ರೂ ದ ವರ್ಡ್ ಆಫ್ ಕ್ರೈಸ್ಟ್. ವರ್ಡ್ ಆಫ್ ಕ್ರೈಸ್ಟ್ ಬ್ರಿಂಗ್ಸ್ ಲೈಫ್ ಆಫ್ ಕ್ರೈಸ್ಟ್ ಇನ್ ಟು ಅವರ್ ಲೈಫ್, ಸೋ ದಟ್ ವಿ ಕ್ಯಾನ್ ಲೀವ್ ಕ್ರಿಶ್ಚಿಯನ್ ಲೈಫ್. ಕ್ರೈಸ್ತ ಜೀವನವನ್ನು ನಮ್ಗೆ ಜೀವಿಸಲಿಕ್ಕೆ ವಿ ನೀಡ್ ದ್ಯಾಟ್ ಬ್ರೆಡ್. ಜೀಸಸ್ ಬೇಕು. ಇದು ಹೇಗೆ ತಿನ್ನೋದು ಹೇಗೆ, ಅದನ್ನೇ ಇಲ್ಲಿ ಪೌಲರು ಫಿಲಿಪಿಯರಿಗೆ ಬರೆದ ಪತ್ರಿಕೆ 3:8 ಹೇಳ್ತಾರೆ. ಹೌ ಟು ಈಟ್ ದ್ಯಾಟ್ ಬ್ರೆಡ್ ವಿಚ್ ಇಸ್ ಬ್ರೆಡ್ ಆಫ್ ಲೈಫ್. ಈ ಜೀವದ ರೊಟ್ಟಿಯಾದ ಯೇಸುವನ್ನು ತಿನ್ನೋದು ಹೇಗೆ ತಿನ್ನೋದು, ಎಲ್ಲೋಗಿ ತಿನ್ನೋದು? ಅದೇ ಅದನ್ನೇ ಇವರು ಪೌಲರು ಇನ್ನೂ ಸ್ವಲ್ಪ ಈಸಿಯಾಗಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾರೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯ. ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದುದೆಂದು ಮನದಟ್ಟಾಗಿರುವುದರಿಂದ ಸಮಸ್ತವನ್ನು ವ್ಯರ್ಥವೆಂದೇ ಎಣಿಸುತ್ತೇನೆ. ಅವರನ್ನು ಲಭ್ಯವಾಗಿಸಿಕೊಳ್ಳುವ ಸಲುವಾಗಿ ಎಲ್ಲವನ್ನೂ ತೊರೆದು ಬಿಟ್ಟಿದ್ದೇನೆ. ನೋಡಿ, ಇದು ಆ ರೊಟ್ಟಿ ತಿನ್ನೋದು, ರೊಟ್ಟಿ ಆಗಿರುವ ಯೇಸುವನ್ನು ತಿನ್ನೋದು ಹೇಗೆ ಅಂದರೆ ಹೀಗೆ, ಬೈ ನೋಯಿಂಗ್ ಹಿಮ್. ಆ್ಯಸ್ ಯು ನೋ ಹಿಮ್ ಯು ಆರ್ ಈಟಿಂಗ್ ಹಿಮ್. ಆತನನ್ನು ಈ ತಿನ್ನೋದಂದ್ರೇನು? ಸವಿಯೋದು. ಆತನ ದೇವ್ರನ್ನ, ಯೇಸು ಕ್ರಿಸ್ತನನ್ನು ನಾವು ಸವಿಲಿಕ್ಕಾಗ್ತದೆ. ದಾವಿದ ಹೇಳ್ತಾನಲ್ಲ, ಟೇಸ್ಟ್ ಆ್ಯಂಡ್ ಸಿ ಹೌ ಗುಡ್ ಗಾಡ್ ಈಸ್. ಸವಿದು ನೋಡು ಪ್ರಭು ಎಷ್ಟು ಒಳ್ಳೆಯವನು ಎಂದು. ಹೇಗೆ ಸವಿಯೋದು? ಸವಿಲಿಕ್ಕಿರುವ ಏಕೈಕ ದಾರಿ ನೋಯಿಂಗ್ ಹಿಮ್ ಥ್ರೂ ಹಿಸ್ ವರ್ಡ್ ಆ್ಯಂಡ್ ಹಿಸ್ ಸ್ಪಿರಿಟ್. ಆತನ ಆತ್ಮದ ಮುಖಾಂತರ, ವಾಕ್ಯದ ಮುಖಾಂತರ ಆತನನ್ನು ಅರಿತುಕೊಳ್ಳೋದೆ. ಅದನ್ನೇ ಪೌಲರು ಅನುಭವದಿಂದ ಅವ್ರು ಹೇಳ್ತಾ ಇರೋದು. ಅದಕ್ಕಿಂತ ಮೊದಲು ಪೌಲರು ಯಾರಾಗಿದ್ದರು? ಪೌಲರು ಮೊದಲು ಯಾರಾಗಿದ್ದರು ಅಂದರೆ, ಸೌಲನಾಗಿದ್ದಾಗ ಅವರು ಸ್ಪಿರಿಚುವಲಿ ಏನಾಗಿದ್ದರು? ಆತ್ಮಿಕ ಜೀವಿತದಲ್ಲಿ ಏನಾಗಿದ್ದರು? ಅವರೊಬ್ಬ ಒಳ್ಳೆ ಪಂಡಿತನಾಗಿದ್ದ, ಧರ್ಮಶಾಸ್ತ್ರದ ಪಂಡಿತ. ಇವತ್ತು ನಾವು ಹೇಳೋದಾದ್ರೆ ಬೈಬಲ್ ಸ್ಕಾಲರ್ ಅಂತ ಹೇಳ್ಬೋದಲ್ಲ, ಬೈಬಲ್ ಪಂಡಿತ ಅಂತ ಹೇಳ್ಬೋದು. ಮಾತ್ರ ಅಲ್ಲ, ಹಿ ವಾಸ್ ಎ ವೆರಿ ಗುಡ್ ಫ್ಯಾರಿಸಿ, ನಿಷ್ಠಾವಂತ ಫರಿಸಾಯನಾಗಿದ್ದ. ಈಗಿನ ಲೆಕ್ಕದಲ್ಲಿ ನಮ್ಗೆ ಅರ್ಥ ಆಗೋ ರೀತಿ ಹೇಳೋದಾದರೆ, ಸಂಡೇ ತಪ್ಪದೇನೆ ಚರ್ಚಿಗೆ ಹೋಗೋದು, ಫ್ರೈಡೇ ಕಂಪಲ್ಸರಿ ಫಾಸ್ಟಿಂಗ್ ಇರೋದು. ಈಗ 40 days ಲೆಂಟ್ ಸೀಸನ್ ಬಂದರೆ ಮೀನು ಮಾಂಸ ಮೊಟ್ಟೆ ಮಾತ್ರ ಅಲ್ಲ, ಊಟನೇ ತಿನ್ನೋದಿಲ್ಲ, ಬರೀ ನೀರು ಮಾತ್ರ ಕುಡ್ಕೊಂಡಿರೋದು, ಕಾಲಿಗೆ ಚಪ್ಪಲಿ ಕೂಡ ಹಾಕೋದಿಲ್ಲ. ಎವ್ರಿ ಡೇ ಚರ್ಚ್, ಎವ್ರಿ ಡೇ ಬೈಬಲ್ ರೀಡಿಂಗ್, ಎವ್ರಿ ಡೇ ಪ್ರೇಯರ್, ಎವ್ರಿ ಡೇ ಏನೆಲ್ಲ ಸಿಸ್ಟಮ್ ಇದೆ ಎಲ್ಲ ಫಾಲೋ ಮಾಡೋದು. ಆಮೇಲೆ ಸಿಸ್ಟಮ್ಯಾಟಿಕ್ ಆಗಿ ದಶಾಂಶ ಕರೆಕ್ಟ್ 10% ಏನಿಯೋದು ಅದು ಕೊಡೋದು. ಆಮೇಲೆ ಬಡಬಗ್ಗರಿಗೆ ದಾನ ಧರ್ಮ ಮಾಡೋದು. ಇದೆಲ್ಲ ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ತಾ ಇದ್ದ. ಒಂದು ಕೂಡ ಆರೋಪ ಇರಲಿಲ್ಲ ಅವನ ಮೇಲೆ. faultless Pharisee. He was practicing the law of Moses perfectly ಅಂತ ಹೇಳ್ತಾನೆ. ನಿಷ್ಠಾವಂತ ಫರಿಸಾಯ ಅಂತ ಹೇಳ್ತಾನೆ. ಎಲ್ಲಿ ಅಂದರೆ ಅದೇ ಅಧ್ಯಾಯದಲ್ಲೇ ಮೇಲಿನ ವಾಕ್ಯದಲ್ಲೇ ಹೇಳ್ತಾರೆ. 9ನೇ ವಾಕ್ಯದಲ್ಲಿದೆ, ಮೇಲಿಂದ ಬಂದಾಗೆಲ್ಲ ಇದೆ ನೋಡಿ. ಅವ್ರ ಬಗ್ಗೆ ಅವರೇ ಹೇಳ್ಕೊಳ್ತಾರೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 4ರಿಂದ ಇರೋ ವಾಕ್ಯದಲ್ಲಿ ಅನೇಕ ಬಾಹ್ಯಾಚರಣೆ ಬಗ್ಗೆ ಎಲ್ಲ ಹೇಳಿ ಅವ್ರು ಹೇಳ್ತಾರೆ, ಇಂಥ ಬಾಹ್ಯಾಚರಣೆಯಲ್ಲಿ ನಂಬಿಕೆ ಇಡಲು ತಮಗೆ ಹಕ್ಕಿದೆ ಎಂದು ಯಾರಾದರೂ ಭಾವಿಸುವುದಾದರೆ ನನ್ನ ಹಕ್ಕು ಅದಕ್ಕಿಂತ ಮಿಗಿಲಾದುದು ಎಂದು ಹೇಳುತ್ತೇನೆ. ಆಮೇಲೆ ಹೇಳ್ತಾರೆ, ಹುಟ್ಟಿದ 8ನೇ ದಿನ ನನಗೇನಾಯಿತು? ಸುನ್ನತಿ ಆಯಿತು. ಹುಟ್ಟಿನಿಂದ ನಾನು ಬೆನ್ಯಮೀನ್ ಕುಲದವನು, ಅಪ್ಪಟ ಹಿಬ್ರಿಯನು, ಧರ್ಮಶಾಸ್ತ್ರದ ದೃಷ್ಟಿಯಲ್ಲಿ ನಿಷ್ಠಾವಂತ ಫರಿಸಾಯನು. ಆಮೇಲೆ ಮತಾಸಕ್ತಿ, ನಾನು ಬದುಕಿರೋದೇ ನನ್ನ ಯಹೂದ್ಯ ಮತಕ್ಕೋಸ್ಕರ, ಅದಕ್ಕೋಸ್ಕರ ನಾನು ಕೊಂದೆ. ಮತಾಸಕ್ತಿಯ ದೃಷ್ಟಿಯಿಂದ ನಾನು ಧರ್ಮಸಭೆಯ ಹಿಂಸಕನು, ಧರ್ಮಶಾಸ್ತ್ರದ ವಿಧಿ ನಿಯಮಗಳ ಪಾಲನೆಯಲ್ಲಿ ನಿಂದಾರಹಿತನು. ನಾವು ಇಷ್ಟು ಪರ್ಫೆಕ್ಟ್ ಕ್ರಿಶ್ಚಿಯನ್ಸ್ ಅಲ್ಲ.
ಇಷ್ಟು ಪರ್ಫೆಕ್ಟಾಗಿ ಯಾರೂ ನಾವು ಇಲ್ಲ ಬಿಡಿ. ಆದರೆ ಮುಂದೆ ಹೇಳ್ತಾನೆ, ಏನಂತ ಹೇಳ್ತಾನೆ, ಇವೆಲ್ಲ ದೊಡ್ಡ ಲಾಭ ಎಂದು ಎಣಿಸಿದ ನಾನು ಕ್ರಿಸ್ತ ಯೇಸುವಿನ ಸಲುವಾಗಿ ನಷ್ಟವೆಂದೇ ಎಣಿಸುತ್ತೇನೆ. ಆಲ್ ದೀಸ್ ಥಿಂಗ್ಸ್ ಆರ್ ಯೂಸ್ಲೆಸ್, ವೇಸ್ಟ್, ಕನ್ಸಿಡರ್ ನಥಿಂಗ್. ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ ಈ ಥರ, ಅವಾಗ ಹೇಳಿದ್ನಲ್ವಾ, ಡೈಲಿ ಚರ್ಚಿಗೆ ಹೋಗ್ತೀನಿ, ಡೈಲಿ ಪ್ರೇಯರ್ ಮಾಡ್ತೀನಿ, ಡೈಲಿ ಬೈಬಲ್ ಓದ್ತೀನಿ, ಲೆಂಟ್ ಸೀಸನ್ ಬಂದರೆ ಎಲ್ಲ ಡೇ ಫಾಸ್ಟಿಂಗ್, ಬರೀ ನೀರು ಮಾತ್ರ ಕುಡಿತೀನಿ, ಬೂದಿ ಹಚ್ಕೊಂಡು ಡೈಲಿ ಗೋಣಿ ತಟ್ಟು ಉಟ್ಕೊಂಡೇ ನಾನು ಓಡಾಡೋದು, ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದಿಲ್ಲ, ಆಮೇಲೆ ದಾನ ಧರ್ಮ ಮಾಡ್ತೀನಿ, ದಶಾಂಶ ಕೊಡ್ತೀನಿ, ಇಷ್ಟು ಒಳ್ಳೆ ಕಾರ್ಯ ಮಾಡ್ತೀನಿ, ನಿಷ್ಠಾವಂತ ಕ್ರೈಸ್ತ. ಅದರಿಂದ ಖಂಡಿತವಾಗಲೂ ನನ್ನ ದೇವರ ಸಂಬಂಧ ರೈಟ್ ಆಗಿದೆ ಅಂತ ತಿಳ್ಕೊಂಡ್ರೆ ಅದರಷ್ಟು ಫೂಲಿಶ್ನೆಸ್ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಅದರ ನಂತರ 9ನೇ ವಾಕ್ಯದಲ್ಲಿ ಹೇಳ್ತಾರೆ, ನನ್ನದೇ ಎಂದು ಹೇಳಿಕೊಳ್ಳಬಹುದಾದ ಯಾವುದೇ ನೀತಿ ಇಲ್ಲ. ಅದು ತುಂಬ, ಇದು ನಮ್ಗೆ ಅರ್ಥ ಆಗಬೇಕು. ತುಂಬ ಚೆನ್ನಾಗಿದೆ ಆ ವಾಕ್ಯ. 9ನೇ ವಾಕ್ಯ ಏನು ಹೇಳುತ್ತೆ? ಧರ್ಮಶಾಸ್ತ್ರದ ಪಾಲನೆಯಿಂದ ದೊರಕುವ ನನ್ನದೇ ಎಂದು ಹೇಳಿಕೊಳ್ಳಬಹುದಾದ ಸತ್ಸಂಬಂಧ ಯಾವುದೂ ನನಗಿಲ್ಲ. ಸತ್ಸಂಬಂಧ, ರೈಚಸ್ನೆಸ್, ಓಕೆ, ರೈಟ್ ರಿಲೇಶನ್ಶಿಪ್ ವಿತ್ ಗಾಡ್. ಧರ್ಮಶಾಸ್ತ್ರದ ಪಾಲನೆಯಿಂದ, ನಿಯಮ ಪಾಲನೆಯಿಂದ, ಸಂಪ್ರದಾಯಗಳನ್ನ ಮಾಡಿ 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 ನನ್ನದೇ ಎಂದು ಹೇಳಿಕೊಳ್ಳಬಹುದಾದ ಯಾವುದೇ ಒಂದು ರೈಟ್ ರಿಲೇಶನ್ಶಿಪ್, ರೈಚಸ್ನೆಸ್, ಸತ್ಸಂಬಂಧ ನನಗಿಲ್ಲ. ಪ್ರತಿಯಾಗಿ ವಿಶ್ವಾಸದ ಪ್ರಯುಕ್ತ ದೇವರೊಂದಿಗೆ ಸರಿಯಾದ ಸತ್ಸಂಬಂಧವನ್ನು ಹೊಂದಿದ್ದೇನೆ. ಎಷ್ಟು ಚೆನ್ನಾಗಿದೆ ನೋಡಿ ಆ ವಾಕ್ಯ. ನೌ ಐ ಹ್ಯಾವ್ ಎ ರೈಟ್ ರಿಲೇಶನ್ಶಿಪ್ ವಿತ್ ಗಾಡ್ ಓನ್ಲಿ ಬೈ ಫೇತ್ ಇನ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ನಾನು ವಿಶ್ವಾಸ ಇಟ್ಟೆ. ಬಿಕಾಸ್ ಆಫ್ ದ್ಯಾಟ್ ಫೇತ್ ಇನ್ ಕ್ರೈಸ್ಟ್ ಐ ಆಮ್ ರೈಚಸ್. ಇದು ನನ್ನ ಪ್ರಯತ್ನ ಏನೂ ಇಲ್ಲ, ನಾನೇನು ಮಾಡಿಲ್ಲ. ನಮಗೆ ಮಾಡಿ 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 ದೇವ್ರ ಮುಂದೆ ನಾವು ಯೋಗ್ಯರಾಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಲ್ಲ, ಅಲ್ಲೇ ನಾವು ಹಾಳಾಗಿ ಹೋಗ್ತಾ ಇರೋದು. ನಾವೆಷ್ಟು ಪ್ರಯತ್ನ ಪಟ್ಟರೂ ಯೋಗ್ಯರಾಗಲ್ಲ ಅನ್ನೋದೇ ಟ್ರೂತ್. ಪೌಲ್ರು ಹೇಳಿರೋದು ಅದನ್ನೇ. ನಿಷ್ಠಾವಂತ ಫರಿಸಾಯ, ಪರ್ಫೆಕ್ಟ್ ಫ್ಯಾರಿಸಿ, ಎಲ್ಲ ನಾನು ಮಾಡಿದೆ, ಪರ್ಫೆಕ್ಟಾಗಿ ಮಾಡಿದೆ, ಯಾವುದೇ ದೋಷ ನನ್ನ ಮೇಲೆ ಇಲ್ಲ. ಇವರು ಈ ಸಂಡೇ ಬಂದಿಲ್ಲ, ಇವರು ಇವತ್ತು ಫಾಸ್ಟಿಂಗ್ ಇಲ್ಲ, ಈ ಥರ ಯಾವುದೂ ದೋಷಾರೋಪಣೆ ಇಲ್ಲ, ಎಲ್ಲ ಪರ್ಫೆಕ್ಟಾಗಿಯೇ ಮಾಡಿದ್ದೀನಿ ನಾನು. ಆದರೆ ನಾನು ದೇವ್ರ ಮುಂದೆ ರೈಚಸ್ ಅಲ್ಲ. ಇಷ್ಟೆಲ್ಲ ಪರ್ಫೆಕ್ಟಾಗಿ ಮಾಡಿದರು, ಐ ಆಮ್ ನಾಟ್ ರೈಟ್ ಬಿಫೋರ್ ಗಾಡ್. But today, I am right before God because of one thing, that is, I put my trust in Jesus Christ. ಇವತ್ತು ನಾನು ಯೇಸು ಕ್ರಿಸ್ತನನ್ನು ನಂಬಿದ್ದೀನಿ. ಆ ನಂಬಿಕೆ ಫಲ ದೇವರು ನನ್ನನ್ನು ನೀತಿವಂತ ಅಂತ ಕನ್ಸಿಡರ್ ಮಾಡಿದ್ದಾರೆ, ಡಿಕ್ಲೇರ್ ಮಾಡಿದ್ದಾರೆ. ನನ್ನ ನೀತಿವಂತಿಕೆ ನನ್ನ ಪ್ರಯತ್ನದ ಫಲ ಅಲ್ಲ. ನಾವೇನು ಹೇಳ್ತೀವಿ ಜನರಿಗೆ? ದೇವ್ರನ್ನ ಮೆಚ್ಕೋಬೇಕಾದ್ರೆ ನೀನು ಏನು ಮಾಡಬೇಕು? ಚರ್ಚಿಗೆ ಬರಬೇಕು, ಪ್ರಾರ್ಥನೆ ಮಾಡಬೇಕು, ಮಾಂಸ ತಿನ್ನಬಾರ್ದು, ಮೀನು ತಿನ್ನಬಾರ್ದು, ಅದು ಕುಡಿಬಾರ್ದು, ಆಲ್ಕೋಹಾಲ್ ಕುಡಿಬಾರ್ದು ಅಲ್ವಾ, ಬೀಡಿ ಸೇದಬಾರ್ದು, ಸಿಗರೇಟ್ ಸೇದಬಾರ್ದು, ಕೆಟ್ಟದ್ದು ಮಾಡಬಾರ್ದು, ಕೆಟ್ಟದ್ದು ನೋಡಬಾರ್ದು, ಕೆಟ್ಟವ್ರ ಸಹವಾಸ ಮಾಡಬಾರ್ದು, ಇದೆಲ್ಲ ಬಿಟ್ಬಿಟ್ರೆ ದೇವ್ರು ನಿನ್ನನ್ನು ಆಕ್ಸೆಪ್ಟ್ ಮಾಡ್ತಾರೆ ಅಂತ ಯಾರು ಹೇಳೋದು? ನಾವು ಹೇಳೋದು. ಅದೊಂದು ರೀತಿ ಡಿಸೆಪ್ಷನ್. ಅದು ಧರ್ಮಶಾಸ್ತ್ರ ಆಯಿತು. ನಾವು ಮಕ್ಕಳಿಗೆ ಹೇಳಲ್ವ ಇವತ್ತು, ನಿಮ್ಮನ್ನು ದೇವ್ರು ಮೆಚ್ಕೋಬೇಕಂದ್ರೆ ನೀವು ದೇವ್ರು ಮೆಚ್ಚೋ ಥರ ಬದುಕಬೇಕು. ಯಾರಿಗಾಗುತ್ತೆ? 100% ಬದುಕೋಕ್ಕೆ ಯಾರಿಗಾದ್ರೂ ಆಗುತ್ತಾ? ದೇವ್ರು 100% ಪರ್ಫೆಕ್ಟ್. ದೇವ್ರ ಪರ್ಫೆಕ್ಷನ್ಗೆ ಮ್ಯಾಚ್ ಆಗಬೇಕಂದ್ರೆ ನಾವು ಅವ್ರ ರೇಂಜಿಗೆ ಬದುಕಬೇಕು. ಯಾರಿಗಾಗುತ್ತೆ? ಯಾರಿಗೂ ಆಗಲ್ಲ. ಆದರೂ ನಾವೇನು ಹೇಳ್ತೀವಿ? ನೀವು ಹಿಂಗೆ ಬದುಕಿದ್ರೇ ಸ್ವರ್ಗಕ್ಕೆ ಹೋಗೋಕ್ಕಾಗೋದು, ಹಿಂಗೆ ಬದುಕಿದ್ರೇ ದೇವ್ರು ನಿಮ್ಮನ್ನು ಆಕ್ಸೆಪ್ಟ್ ಮಾಡೋದು. ದ್ಯಾಟ್ ಈಸ್ ದ ಟೀಚಿಂಗ್ ಆಫ್ ಮೆನಿ ಕ್ರಿಶ್ಚಿಯನ್ಸ್ ಟುಡೇ. ಕ್ರಿಶ್ಚಿಯಾನಿಟಿ ರಿಲಿಜಿಯಸ್ ಟೀಚಿಂಗ್ ಅದೇನೆ. ಪರ್ಫೆಕ್ಷನ್ ಆಗಲಿಕ್ಕೆ ಆಗ್ತೀವಾ? ಆದವ್ರು ಒಬ್ಬರಾದ್ರೂ ಇದ್ದಾರಾ? ಹೋಗಲಿ, ನಿಮಗೆ ಗೊತ್ತಿದ್ದಂಗೆ ಯಾರಾದರೂ ಇದ್ದಾರಾ? ನಾನು ಹೇಳ್ತಾ ಇರೋದು, ನಮಗಿಂತ ಬೆಟರ್ ಇರ್ಬೋದು, ತುಂಬ ತ್ಯಾಗ ಮಾಡಿರ್ಬೋದು, ರಕ್ತ ಸಾಕ್ಷಿ ಆದವ್ರು ಇರ್ಬೋದು, ಯೇಸುಗೋಸ್ಕರ ಪ್ರಾಣ ಕೊಟ್ಟವ್ರು ಇರ್ಬೋದು. ಆದರೆ ದೇವರ ಮಟ್ಟಕ್ಕೆ ಪರ್ಫೆಕ್ಟಾಗಿ ಬದುಕಿದವರು ಯಾರಾದರೂ ಇದ್ದಾರಾ ಅಂತ ನಾನು ಕೇಳಿದ್ದು. ಒಬ್ಬರೂ ಇಲ್ಲ, ಒಬ್ಬರು ಆಗೋದು ಇಲ್ಲ. ಸೊ ದೇವರೇ ಮನುಷ್ಯನಾಗಿ ಬಂದು ಮನುಷ್ಯನ ಪರವಾಗಿ, ನನ್ನ ಪರವಾಗಿ ಪರ್ಫೆಕ್ಟಾಗಿ ಬದುಕಿದರು ಯೇಸು ಕ್ರಿಸ್ತರು.
ಆದ್ದರಿಂದ ನಾವು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಾಗ ದೇವ್ರೇನು ಮಾಡ್ತಾರೆ ಗೊತ್ತಾ? ಗಾಡ್ ವಿಲ್ ಕ್ರೆಡಿಟ್ ದ್ಯಾಟ್ ಹಿಸ್ ರೈಚಸ್ನೆಸ್ ಇನ್ ಟು ಮೈ ಅಕೌಂಟ್. ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ದೇವರು ನನ್ನ ಅಕೌಂಟಿಗೆ ಅವರ ಒಂದು ನೀತಿಯನ್ನು ಡೆಪಾಸಿಟ್ ಮಾಡ್ತಾರೆ. ಸೊ ಐ ಬಿಕೇಮ್ ರೈಚಸ್ ಬೈ ಫೇತ್ ಇನ್ ಜೀಸಸ್ ಕ್ರೈಸ್ಟ್. ನಾನು ಯೇಸು ಕ್ರಿಸ್ತನಲ್ಲಿ ನಂಬಿದಾಗ ಏನಾಯಿತು? ಗಾಡ್ ಇಂಪ್ಯೂಟೆಡ್ ಹಿಸ್ ರೈಚಸ್ನೆಸ್ ಇನ್ ಟು ಮೈ ಅಕೌಂಟ್. ಸೊ ಐ ಮೇಡ್ ರೈಚಸ್ ಬೈ ಗ್ರೇಸ್ ಥ್ರೂ ಫೇತ್ ಇನ್ ಕ್ರೈಸ್ಟ್. ವೆರಿ ಸಿಂಪಲ್. ನಾನು ನೀತಿವಂತ ಆದೆ. ಹೇಗಾದೆ? ನಿಮ್ಗೆ ಅರ್ಥ ಆಗ್ತಿದೆಯಾ? ಏನಾದರೂ ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿದೆಯಲ್ವ? ಏನೋ ಅರ್ಥ ಆಗಿಲ್ಲ ಅಂದರೆ ನಾವು ಆಮೇಲೆ ಡಿಸ್ಕಷನ್ ಮಾಡೋಣ. ಇಲ್ಲಿ ವೆಬ್ಎಕ್ಸಲ್ಲಿ ಡೈಲಿ ಜಾಯ್ನ್ ಆಗೋರಿಗೆ ಕೆಲವರಿಗೆ ಅರ್ಥ ಆಗ್ತದೆ, ಕೆಲವರು ಡಮ್ಮಿ ಪೀಸ್ಗಳೇ ಇದ್ದಾರೆ 50 ಜನ. ಆದರೂ 50ರಲ್ಲಿ ಎಷ್ಟು ಜನ ಒರಿಜಿನಲ್, ಎಷ್ಟು ಜನ ಡೂಪ್ಲಿಕೇಟ್ ದೇವ್ರಿಗೆ ಮಾತ್ರ ಗೊತ್ತು. ಕೆಲವರಿಗೆ ಅರ್ಥ ಆಗುತ್ತೆ, ಹೊಸ್ದಾಗಿ ಹುಟ್ಟಿದ್ರೆ ಅರ್ಥ ಆಗುತ್ತೆ, ಹುಟ್ಟದೇ ಇದ್ದವ್ರಿಗೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ಯಾವಾಗಲೂ ನಾವು 1ನೇ ಕ್ಲಾಸ್ದ ವಿಷಯ ಹೇಳ್ತಾ ಹೋಗ್ಬಿಟ್ರೆ, ಈಗ ಹೇಳ್ತಾ ಇರೋದು ಏನು 10ನೇ ಕ್ಲಾಸ್ದು ಏನಲ್ಲ, 2ನೇ ಕ್ಲಾಸ್ ವಿಷಯ ಅಂತಲೇ ಇಟ್ಕೊಳ್ಳಿ, ಬೇಸಿಕ್ಕೇ ಇರೋದು ಹೇಳ್ತಾ ಇರೋದು. ಸೊ ಇದು ಅರ್ಥ ಆಗದೆ ನೀವೇನು ಮಾಡೋಕ್ಕೆ ಹೋಗ್ತಿದ್ದೀರಾ? ಉಪದೇಶಕ ಕೇಳಿದಾಗೆ ನೀನು ಮಾಡೋ ಪ್ರಾರ್ಥನೆಯಿಂದ ಏನು ಪ್ರಯೋಜನ? ನೀನು ಓದೋ ಬೈಬಲ್ ಓದೋದ್ರಿಂದ ಏನು ಪ್ರಯೋಜನ? ನೀನು ಜೀಸಸ್ ದಿ ಲಿವಿಂಗ್ ಗಾಡ್ ಮಿನಿಸ್ಟ್ರಿ ಗ್ರೂಪಲ್ಲಿ ಇರೋದ್ರಿಂದ ಏನು ಪ್ರಯೋಜನ? ಆ ಸಭೆಯಲ್ಲಿ ಈ ಸಭೆಯಲ್ಲಿ ಆ ಪ್ರೇಯರಲ್ಲಿ ಈ ಪ್ರೇಯರ್ಲಿ ಪ್ರೇಯರ್ ಏನು ಪ್ರಯೋಜನ? ಪ್ರಯೋಜನ ಏನು ಕೇಳಿದ್ರೆ ಏನೂ ಇಲ್ಲ. ಸೊ ಪ್ರಯೋಜನ ಆಗೋದು ಯಾವಾಗ? ವೆನ್ ಯು ಆರ್ ಇನ್ ಕ್ರೈಸ್ಟ್. ನೀನು ಕ್ರಿಸ್ತನಲ್ಲಿದ್ದರೆ ಮಾತ್ರನೇ ಪ್ರಯೋಜನ. ಕ್ರಿಸ್ತನಲ್ಲಿ ನನ್ನನ್ನು ಇರಿಸೋದು ಏನು ಕೇಳಿದರೆ ಹೋಲಿ ಸ್ಪಿರಿಟ್, ಪವಿತ್ರಾತ್ಮರು ನನ್ನನ್ನು ಏನು ಮಾಡ್ತಾರೆ ಅಂದರೆ ನನ್ನನ್ನು ಆ ಪೊಸಿಷನ್ನಲ್ಲಿ ಇರಿಸ್ತಾರೆ. ಕ್ರಿಸ್ತನಲ್ಲಿ ನನ್ನನ್ನು ಇರಿಸೋದೇ ಪರಿಶುದ್ಧ ಆತ್ಮರು. ಪರಿಶುದ್ಧಾತ್ಮ ಇಲ್ಲದೇ ಇದ್ದರೆ ನಾನು ಯಾವುದೋ ಒಂದು ಸಭೆಯಲ್ಲಿ ಇರ್ಬೋದು, ಆ ಸಭೆಯಲ್ಲಿ ಈ ಸಭೆಯಲ್ಲಿ ಆ ಮನೆಯಲ್ಲಿ ಈ ಮನೆಯಲ್ಲಿ ಆ ಊರಲ್ಲಿ ಈ ಪ್ರೇಯರ್ ಗ್ರೂಪಲ್ಲಿ ಅವ್ರ ಜೊತೆಗೆ ಇವ್ರ ಜೊತೆಗೆಲ್ಲ ಇರ್ಬೋದು. ಆದರೆ ಕ್ರಿಸ್ತನಲ್ಲಿ ಇರಬೇಕಾದ್ರೆ ಆ ಪರಿಶುದ್ಧಾತ್ಮರು ನನ್ನಲ್ಲಿದ್ದರೆ ಮಾತ್ರನೇ ಸಾಧ್ಯ. ಪರಿಶುದ್ಧಾತ್ಮರು ನನ್ನಲ್ಲಿ ಇರುವಾಗ ನಾನು ಕ್ರಿಸ್ತನಲ್ಲಿ ಇರ್ತೀನಿ. ಕ್ರಿಸ್ತನಲ್ಲಿ ಇರುವಾಗ ನನ್ನಲ್ಲಿ ನೀತಿಯ ಫಲಗಳು ಬರುತ್ತೆ. ಫ್ರೂಟ್ ಆಫ್ ರೈಚಸ್ನೆಸ್ ನನ್ನಿಂದ ಬರುತ್ತೆ. ದ್ಯಾಟ್ ಈಸ್ ದ ರಿಸಲ್ಟ್ ಆಫ್ ಬೀಯಿಂಗ್ ಇನ್ ಕ್ರೈಸ್ಟ್. ಈಗ ನನ್ನ ಜೀವನದಲ್ಲಿ ಸತ್ಕಾರ್ಯಗಳು ಬೇಡವಾ ಹಾಗಾದರೆ ಅಂತ ಕೇಳ್ಬೋದು ನೀವು. ಒಳ್ಳೆಯ ಕಾರ್ಯ ಏನು ಮಾಡೋದು ಬೇಡವಾ ಅಂತ. ಒಳ್ಳೆಯ ಕಾರ್ಯ ಬೇಕು. ಯಾವ ರೀತಿ ಬೇಕು ಅಂದರೆ ಇಟ್ ಶುಡ್ ನಾಟ್ ಬಿ ಯುವರ್ ಎಫರ್ಟ್, ಇಟ್ ಶುಡ್ ಬಿ ದ ರಿಸಲ್ಟ್ ಆರ್ ದ ಫ್ರೂಟ್ ಆಫ್ ಬೀಯಿಂಗ್ ಇನ್ ಕ್ರೈಸ್ಟ್. ಫಲಗಳು ಬೇಕು. ಯಾವ ಥರ ದೇವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಫಲ ನನ್ನ ಜೀವನದಿಂದ ಅಂದರೆ, ಕ್ರಿಸ್ತನಲ್ಲಿ ನಾನು ಇರೋದರಿಂದ ಬೈ ಪ್ರಾಡಕ್ಟ್ ಆಗಿ ನನ್ನಿಂದ ಹೊರಹೊಮ್ಮುತ್ತಲ್ವಾ. ಫಾರ್ ಎಕ್ಸಾಂಪಲ್, ಯೇಸು ಹೇಳ್ತಾರಲ್ವ, ನಾನು ದ್ರಾಕ್ಷ ಬಳ್ಳಿ, ನೀವು ಅದರ ಕವಲು ಬಳ್ಳಿಗಳು. ಕವಲು ಮೂಲ ಬಳ್ಳಿಯಲ್ಲಿ ಒಂದಾಗಿರುವಾಗ ಅದು ಫಲ ಕೊಡ್ತದೆ. ಮೂಲ ಬಳ್ಳಿ ತನ್ನಷ್ಟಕ್ಕೆ ತಾನೇ ಫಲ ಪ್ರೊಡ್ಯೂಸ್ ಮಾಡುತ್ತಾ? ಕವಲು ಬಳ್ಳಿ ಪ್ರೊಡ್ಯೂಸ್ ಮಾಡೋದಿಲ್ಲ ಅಲ್ವಾ. ಅದು ಮೂಲ ಬಳ್ಳಿ ಜೊತೆಗೆ ಒಂದಾಗಿದ್ದರೆ, ಅಟ್ಯಾಚ್ಡ್ ಆಗಿದ್ದರೆ ಮಾತ್ರ ಅದು ಫಲ ಬರುತ್ತೆ. ಈಗ ಸಪ್ರೇಟಾಗಿ ಹೋಯ್ತು ಅಂತ ಇಟ್ಕೊಳ್ಳಿ, ಅದರಲ್ಲಿ ಫ್ರೂಟ್ ಬರುತ್ತಾ? ಹಾಗಾದರೆ ಫ್ರೂಟ್ ಬರಲಿಕ್ಕೆ ಕಾರಣ ಏನು? ಬೀಯಿಂಗ್ ಇನ್ ಕ್ರೈಸ್ಟ್. ಎಸ್, ನಾನೇ ಆ ದ್ರಾಕ್ಷ ಬಳ್ಳಿ, ಮೂಲ ಬಳ್ಳಿ, ನೀವು ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಏನು ಮಾಡ್ತಾನೆ? ಫಲ ಕೊಡ್ತಾನೆ. ಆ ಫಲನೇ ದೇವರಿಗೆ ಬೇಕಾಗಿರೋದು. ಅದಲ್ಲದೆ ಕ್ರಿಸ್ತನಲ್ಲಿಲ್ಲದೆ, ಈಗ ದಾನ ಧರ್ಮ ಮಾಡೋರು ಎಷ್ಟೋ ಜನ ಇಲ್ವಾ? ಇನ್ನು ಕೇಳ್ಬೋದು, ದಾನ ಧರ್ಮ ಮಾಡ್ತಾ ಇಲ್ವಾ? ಎಷ್ಟೋ ಜನ ದಾನ ಧರ್ಮ ಮಾಡ್ತಾರೆ, ಒಳ್ಳೆಯ ಜೀವನ ಜೀವಿಸ್ತಾರೆ, ಅವರೆಲ್ಲ ಸ್ವರ್ಗಕ್ಕೆ ಹೋಗಲ್ವಾ ಅಂತ. ಖಂಡಿತ ಹೋಗಲ್ಲ. ಕ್ರಿಸ್ತನಲ್ಲಿ ಇರುವವರು ಖಂಡಿತ ಹೋಗ್ತಾರೆ. ದ್ಯಾಟ್ ಈಸ್ ದ ಡಿಫ್ರೆನ್ಸ್. ಹೇಗೆ ಹೋಗೋಕ್ಕಾಗೋದಿಲ್ಲ? ಯಾಕೆ ಹೋಗಲ್ಲ ಅಂತಲೂ ಹೇಳ್ಬೋದು. ಬೈಬಲ್ ಹೇಳುತ್ತೆ, ನಾನು ಹೇಳಲ್ಲ, ಬೈಬಲ್ ಹೇಳುತ್ತೆ ಯಾಕೆ ಹೋಗಲ್ಲ. ಯಾಕೆ ಅಂದರೆ ಯಾರು ಕೂಡ ಕ್ರಿಸ್ತನಲ್ಲಿ ಇಲ್ಲದೆ ಇದ್ದವ್ರು ಯಾರು ಕೂಡ ದೇವರ ಲೆಕ್ಕದಲ್ಲಿ ನೀತಿವಂತರಲ್ಲ. ಲೋಕದ ಲೆಕ್ಕದಲ್ಲಿ ನೀತಿ ಕಾರ್ಯಗಳನ್ನ ಮಾಡಿದವರು ಎಲ್ಲರೂ ನೀತಿವಂತರು ಅಂತಲೇ ಹೇಳ್ತೀವಿ. ಎಷ್ಟು ಒಳ್ಳೆಯವರು ಅವರು ಈ ಥರ ಸಾಯಬಾರ್ದಾಗಿತ್ತು ಅಂತ ಹೇಳ್ತೀವಿ. ಕೆಲವು ಟೈಮ್ ಒಳ್ಳೆಯವರು ಸತ್ತರೆ ನಮ್ಮ ಲೆಕ್ಕದಲ್ಲಿ, ಒಳ್ಳೆಯವರು ಸತ್ತಾಗ ಅವರು ತುಂಬ ಒಳ್ಳೆಯವರು, ಅವ್ರಿಗೆ ಈ ರೀತಿ ಆಗಬಾರ್ದಾಗಿತ್ತು. ನೀವು ಏನನ್ನ ಒಳ್ಳೆಯದು ಅಂತ ಹೇಳ್ತಾ ಇದ್ದೀರಾ? ಆ ಲೋಕದ ದೃಷ್ಟಿಯಲ್ಲಿ, ಮಾನುಷಿಕವಾದ ದೃಷ್ಟಿನಲ್ಲಿ. ಆದರೆ ಅವರ ಆತ್ಮ ನೋಡುವಾಗ ಹೇಗಿದೆ? ಆತ್ಮ ಸತ್ತಿದೆ.
ಆತ್ಮ ಸತ್ತ ಅವಸ್ಥೆಯಲ್ಲಿರುವಾಗ ನೀನು ಎಷ್ಟೇ ಒಳ್ಳೆಯ ಕಾರ್ಯಗಳನ್ನ ಮಾಡಿದರೂ ಕೂಡ ಒಳ್ಳೆಯ ಕಾರ್ಯ ಮಾಡ್ಬೋದು. ಒಳ್ಳೆಯ ಬುದ್ಧಿಯಿಂದ, ಜ್ಞಾನದಿಂದ, ಅರಿವಿನಿಂದ, ಲೋಕದ ಜ್ಞಾನ ಇದೆ, ಅರಿವಿದೆ, ಜನರ ಭಯ ಇದೆ, ಮತ್ತು ನಮಗೆ ನಮ್ಮನ್ನು ಗುರುತಿಸ್ಬೇಕು, ಐಡೆಂಟಿಫೈ ಮಾಡಬೇಕು, ಇದೆಲ್ಲ ಮನಸ್ಸಲ್ಲಿರುವಾಗ ನಾವು ಒಳ್ಳೆಯ ಕಾರ್ಯಗಳನ್ನ ಮಾಡ್ತೀವಿ. ಇನ್ನು ನಮ್ಮಲ್ಲಿ ಹ್ಯೂಮನ್ ಇಮೋಷನ್ಸ್ ಅನ್ನೋದಿದೆ. ಹ್ಯೂಮನ್ ಇಮೋಷನ್ಸ್ ಯಾವ ಥರ ಕೇಳಿದರೆ, ಎಕ್ಸಾಂಪಲ್ ಹೇಳಿದರೆ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಈ ಬೀದಿಯಲ್ಲಿ ಒಂದಿಷ್ಟು ನಾಯಿಗಳೆಲ್ಲ ಒಟ್ಟಾಗಿರ್ತವೆ ಇಟ್ಕೊಳ್ಳಿ, ನೀವು ನೋಡಿರ್ಬೋದು. ಇವೆಲ್ಲ ಫ್ರೆಂಡ್ಸ್ ಥರ ಒಟ್ಟಾಗಿರುತ್ತೆ. ಪಕ್ಕದ ಬೀದಿಯಿಂದ ಯಾವುದೋ ಒಂದು ನಾಯಿ ಈ ಕಡೆ ಬಂತು. ಆವಾಗ ಈ ನಾಯಿಗಳೆಲ್ಲ ಏನು ಮಾಡುತ್ತೆ? ಹಣ್ಣು ಕಚ್ಚೋಕೆ ಹೋಗುತ್ತೆ. ಅಥವಾ ಈ ನಾಯಿಗೆ ಯಾರೋ ಆ ಕಡೆ ಬೀದಿದ ನಾಯಿ ಯಾವತ್ತೂ ಅಲ್ಲಿ ಹೋದಾಗ ಕಾಲೋ ಕೈಯೋ ಕಚ್ಚಿತ್ತು. ಈಗ ಆ ನಾಯಿ ಇಲ್ಲಿ ಬಂದಾಗ ಈ ನಾಯಿ ಸಿಗ್ನಲ್ ಕೊಡುತ್ತೆ, ಇದನ್ನೇ ಕಚ್ಚಿದ್ದು ಅಂತ. ಆಗೇನು ಮಾಡುತ್ತೆ? ಈ ನಾಯಿಗಳೆಲ್ಲ ಆ ನಾಯಿನ ಓಡಿಸ್ಕೊಂಡು ಹೋಗಿ ಕಚ್ಚುತ್ತೆ. ನಾಯಿಗೂ ಇಮೋಷನ್ಸ್ ಇದೆ, ನಾಯಿ ಲೆವೆಲಲ್ಲಿ. ಮನುಷ್ಯರ ಲೆವೆಲಲ್ಲಿ ಇಮೋಷನ್ಸ್ ಇಲ್ವಾ? ಇವರೇ ಕಣೋ ನಿನಗೆ ಹೇಳಿದ್ದು. ಕೆಲವು ಹೇಳ್ತಾರಲ್ಲ, ನೀವು ಆ ಮನೆಗೆ ಹೋಗಬಾರ್ದು, ಆ ಅಂಕಲ್ಲೇ ನಿನಗೆ ಆ ಥರ ಮಾಡಿದ್ದು, ಈ ಆಂಟಿನೇ ನಿಮ್ಮನ್ನು ಈ ರೀತಿ ಮಾಡಿದ್ದು. ಈ ರಿಲೇಷನ್ಶಿಪ್ಪಲ್ಲಿ ಹುಳಿ ಹಿಂಡೋರು ಇಲ್ವಾ? ಇದ್ದಾರೆ. ಅದರಿಂದ ಮಕ್ಕಳು ಆ ಕಡೆ ತಿರುಗಿ ಕೂಡ ನೋಡೋದಿಲ್ಲ, ಯಾಕಂದರೆ ಆಲ್ರೆಡಿ ಹುಳಿ ಹಿಂಡಿರ್ತಾರೆ. ಅದರಿಂದ ಈ ರೀತಿ ಇಮೋಷನಲಿಸಮ್ ಕೂಡ ಇದೆ. ಇಮೋಷ್ನಲಿ ಡೂಯಿಂಗ್ ಗುಡ್ ಎಲ್ಲ ಒಂದಾಗಿರ್ತಾರೆ. ಅದೆಲ್ಲ ನಾಟ್ ದ ಟ್ರೂ ಸ್ಪಿರಿಟ್. ಆ ಪವಿತ್ರಾತ್ಮರಿಂದ ಒಂದಾಗಿರೋದು ಬೇರೆ. ಅದಲ್ಲದೇನೂ ಕೂಡ ಒಂದಾಗಿರಲಿಕ್ಕೂ ಆಗುತ್ತೆ. ನಮಗೆ ಈ ಥರ ಕೆಲವೊಂದು ಕಾರ್ಯಗಳನ್ನ ಮಾಡಲಿಕ್ಕೂ ಆಗುತ್ತೆ. ಪ್ರಾಣಿಗಳ ಥರ ಇದ್ದು ಮಾಡೋರಿದ್ದಾರೆ. ಬಟ್ ದಟ್ ಈಸ್ ನಾಟ್ ಟ್ರೂ ಕ್ರಿಶ್ಚಿಯಾನಿಟಿ, ದಟ್ ಈಸ್ ನಾಟ್ ಟ್ರೂ ಫೇತ್. ಇಲ್ಲಿ ನಮ್ಮ ಎಫರ್ಟಿಂದ ಮಾಡೋದಲ್ಲ, ನಾವು ಮಾಡೋಂಥದ್ದಲ್ಲ, ಕ್ರಿಸ್ತನು ನಮ್ಮ ಮುಖಾಂತರ ಮಾಡೋದು. ಅದ್ರ ಬರ್ಡನ್ ಇರೋದಿಲ್ಲ, ಅದರಲ್ಲಿ ಬರ್ಡನ್ ಇಲ್ಲ. ಯೇಸು ಹೇಳ್ತಾರಲ್ಲ, ಶತ್ರುಗಳನ್ನ ಕ್ಷಮಿಸ್ರಿ ಅಂತ. ನಮಗೆ ಶತ್ರು ಅಲ್ಲದಿದ್ದವನ್ನೇ ಕ್ಷಮಿಸೋದು ಕಷ್ಟ, ಶತ್ರುನಲ್ಲಿ ಕ್ಷಮಿಸೋಕ್ಕಾಗುತ್ತೆ. ಬಟ್ ಕ್ರಿಸ್ತನು ನಮ್ಮಲ್ಲಿರುವಾಗ, ಆತ ಕಾರ್ಯ ಮಾಡುವಾಗ ದ್ಯಾಟ್ ಈಸ್ ವೆರಿ ಈಸಿ. ಪೇತ್ರ ಕೇಳ್ತಾನಲ್ಲ ಒಂದು ಸರಿ ಯೇಸು ಸ್ವಾಮಿ ಹತ್ರ, ದೊಡ್ಡ ಸ್ಟೈಲಾಗಿ ಬಂದು ಬಿಲ್ಡಪ್ ಕೊಟ್ಬಿಟ್ಟು ಕೇಳ್ತಾನೆ, ನಮಗೆ ವಿರುದ್ಧ ತಪ್ಪು ಮಾಡೋರನ್ನ ನಾವು 7 ಸಾರಿ ಕ್ಷಮಿಸ್ಬೇಕಾ ಅಂತ. 7 ಅಂದರೆ ಒಂದು ಪೂರ್ಣ ಸಂಖ್ಯೆ, ಪೂರ್ಣ ಸಂಖ್ಯೆ ಆಗಿರೋದ್ರಿಂದ ನಾವು 7 ಹೇಳಿಬಿಟ್ರೆ ಪೂರ್ಣ. ಕೇಳ್ತಾನೆ, 7 ಸಾರಿ ಕ್ಷಮಿಸಿದ್ರೆ ಸಾಕಲ್ವ ಅಂತ. ಯೇಸು ಹೇಳ್ತಾರೆ, 70 ಸಾರಿ ಕ್ಷಮಿಸ್ಬೇಕು ಅಂತ. ಫ್ಲಾಪ್ ಆಗೋಯ್ತು ಅಲ್ವಾ? ಸೊ ನಮಗೆ 7 ಒಂದು ಸಾರಿನೂ ಕ್ಷಮಿಸೋಕ್ಕಾಗಲ್ಲ, ನಮಗಾಗಲ್ಲ. ನಾವು ಹೇಳ್ತೀವಿ, ನಾವು 1, 2, 3 ಸರಿ ನಮ್ಮ ಲೆವೆಲ್ಲಿಗೆ ಕ್ಷಮಿಸ್ಬಿಟ್ಟು ಹೇಳ್ತೀವಿ, ನಾನು 3 ಸರಿ ನಿನ್ನನ್ನು ಕ್ಷಮಿಸಿದ್ದೀನಿ, ಇನ್ನು ನಿನ್ನ ಕ್ಷಮಿಸೋಕ್ಕಾಗಲ್ಲ. ಜೀಸಸ್ ಹೇಳ್ತಾರೆ 7 70 ಸರಿ ಕ್ಷಮಿಸಬೇಕು. ಅಂದರೆ ಅನ್ಲಿಮಿಟೆಡ್ ಅಂತ. ಇದು ವರ್ಷದಲ್ಲಿ ಅಲ್ಲ, ಡೈಲಿ. ಒಂದು ದಿನದಲ್ಲಿ ತಪ್ಪು ಮಾಡಿ ಬಂದು ಕ್ಷಮೆ ಕೇಳಿದ್ರೆ ಕ್ಷಮಿಸ್ಬೇಕಂತೆ. ಒನ್ ಟೈಮ್ ಅಲ್ಲ. ನಾನು ಎಷ್ಟು ಸಾರಿ ಅಂತ ಕ್ಷಮಿಸೋದು ಅಂತ ಕೇಳ್ತೀವಿ, ಕ್ವಶನ್ ಮಾಡ್ತೀವಿ. ಯಾಕಂದ್ರೆ ನೀನು ಕ್ಷಮಿಸಿದ್ರೆ ಕ್ವಶನ್ ಬರುತ್ತೆ. ಕ್ರಿಸ್ತನ ಕೆಲಸ ನಿನ್ನ ಮುಖಾಂತರ ಮಾಡಿದಾಗ ನೋ ಕ್ವಶನ್, ನೋ ಬರ್ಡನ್. ದ್ಯಾಟ್ ಈಸ್ ಕ್ರಿಶ್ಚಿಯನ್ ಲೈಫ್. ನಾವು ಬರ್ಡನ್ ತಗೊಂಡು ಬದುಕ್ತಾ ಇದ್ದೀವಿ. ಯಾಕೆ ನಮ್ಗೆ ಈ ಕೃಪೆ ಏನು ಅಂತ ಅರ್ಥ ಆಗ್ತಾ ಇಲ್ಲ. ನಮ್ಗೆ ಯಾವ ಕೃಪೆ ಗೊತ್ತಾಗ್ತಾ ಇದೆ ಅಂದರೆ ಒಂಥರ ಫಾಲ್ಸ್ ಗ್ರೇಸ್ ಗೊತ್ತಾಗ್ತಾ ಇದೆ. ಫಾಲ್ಸ್ ಗ್ರೇಸ್ ಅಂದರೆ ಏನು? ಇವತ್ತು ಏನೆಲ್ಲ ಗ್ರೇಸ್ ಅಂತ ಕೇಳಿಸ್ಕೊಳ್ತಾ ಇದ್ದೀವೋ, ಕೃಪೆ, ದೇವರ ಕೃಪೆಯಾಗಿ ನಮಗೇನು ಸಿಕ್ತು? ಮನೆ ಸಿಕ್ತು. ಕೃಪೆಯಾಗಿ ನಮಗೇನು ಸಿಕ್ತು? ಆರೋಗ್ಯ ಸಿಕ್ತು. ಕೃಪೆಯಾಗಿ ನಮಗೆ ಹಣ ಸಿಕ್ತು. ಕೃಪೆಯಾಗಿ ನಮಗೆ ಅದು ಸಿಕ್ತು, ಇದು ಸಿಕ್ತು. ಈ ಥರ ಕೃಪೆನ ಇಂಥ ಲೌಕಿಕ ವಿಷಯಗಳಿಗೆ, ಅಳಿದು ಹೋಗುವಂಥ ವಿಷಯಗಳಿಗೆ ಕನೆಕ್ಟ್ ಮಾಡಿ ಅದೇ ಕೃಪೆ ಅಂತ ನಂಬ್ತಾ ಇದ್ದೀವಿ. ಅದರ ನಿಜವಾದ ಕೃಪೆ ಏನು ಗೊತ್ತಾ? ಕ್ರಿಸ್ತನ ಆ ಸ್ವಭಾವ, ಲೈಫ್ ಆಫ್ ಕ್ರೈಸ್ಟ್ ನಮ್ಮ ಒಳಗಡೆ ಬಂದು ಅದು ನಮ್ಮ ಮುಖಾಂತರ ಯೇಸು ಜೀವಿಸ್ತಾ ಇರೋದು ದೊಡ್ಡ ಕೃಪೆ. ಅದೇ ದೊಡ್ಡ ಕೃಪೆ. ನಮ್ಮ ಮುಖಾಂತರ ಕ್ರಿಸ್ತನು ಜೀವಿಸ್ತಾ ಇರೋದು ದೊಡ್ಡ ಕೃಪೆ. ಮಾತೆ ಮರಿಯಳು ದೇವರ ಅನುಗ್ರಹ ಭರಿತಳಾದ್ಲು ಯಾವಾಗ? ಕ್ರಿಸ್ತನು ಆಕೆಯಲ್ಲಿ ಬಂದಾಗ. ಅದೇ ರೀತಿ ನಮಗೆ ಯಾರಿಗೂ ಯೋಗ್ಯತೆ ಇಲ್ಲ. ಯೇಸುವನ್ನು ಸ್ವೀಕಾರ ಮಾಡೋ ಯೋಗ್ಯತೆ ಯಾರಿಗಿದೆ ಹೇಳಿ? ಪರಿಶುದ್ಧನಾದ ದೇವರನ್ನ ಹೃದಯದೊಳಗಡೆ ಸ್ವೀಕಾರ ಮಾಡಲಿಕ್ಕೆ ನಮಗೆ ಯಾರಿಗೆ ಯೋಗ್ಯತೆ ಇದೆ? ನೋ ಒನ್ ಈಸ್ ವರ್ದಿ. ಬಟ್ ಇವತ್ತು ಕ್ರಿಸ್ತನು ನಮ್ಮ ಹೃದಯದ ಒಳಗಡೆ, ನಮ್ಮ ಆತ್ಮದಲ್ಲಿ ಬಂದು ವಾಸವಾಗಿದ್ದಾರೆ ಅಂದರೆ ದ್ಯಾಟ್ ಈಸ್ ದ ಗ್ರೇಸ್ ಆಫ್ ಗಾಡ್. ದ ಪ್ರೆಸೆನ್ಸ್ ಆಫ್ ಜೀಸಸ್ ಇನ್ ಮೀ ಇಟ್ ಸೆಲ್ಫ್ ಈಸ್ ದ ಹೈಯೆಸ್ಟ್ ಗ್ರೇಸ್. ಜೀಸಸ್ ಇಸ್ ದ ಗ್ರೇಸ್. ಅವರೇ ಸತ್ಯ, ಅವರೇ ಕೃಪೆ. ಆ ಕೃಪೆ ನನ್ನ ಒಳಗಡೆ ಬಂದಿದೆ. ಅದಕ್ಕಿಂತ ದೊಡ್ಡ ಕೃಪೆ ಬೇರೆ ಯಾವುದಿದೆ?
ಹಾಗೆ ನೋಡುವಾಗ ನಾವು ಇವತ್ತು ಕ್ರಿಶ್ಚಿಯನ್ ಅಂತ ಏನು ಹೇಳ್ತೀವಲ್ವ, ಜಾತಿ ಬಗ್ಗೆ ಎಲ್ಲ ಹೇಳ್ತಾ ಇರೋದು, ಕ್ರಿಶ್ಚಿಯನ್ ಆದ ಅಂತ, ಅದು ದೊಡ್ಡ ದೇವರ ಅನುಗ್ರಹ, ಅದೊಂದು ದೊಡ್ಡ ದೇವರ ಕೃಪೆ, ದೊಡ್ಡ ಸೌಭಾಗ್ಯ. ಕನ್ವರ್ಟ್ ಆಗೋದೆಲ್ಲನೇ ಹೇಳ್ತಾ ಇರೋದು, ಅದು ವೇಸ್ಟ್, ಅದು ಕನ್ವರ್ಟ್ ಆಗೋದು ಅಟ್ಟರ್ ವೇಸ್ಟ್, ಏನು ಪ್ರಯೋಜನ ಇಲ್ಲ. ಜಾತಿ ಬದಲಾಗೋದ್ರಿಂದ ಏನು ಪ್ರಯೋಜನ ಇದೆ? ಏನು ಪ್ರಯೋಜನ ಇಲ್ಲ. ಹಾಗಲಕಾಯಿನ ತಗೊಂಡೋಗಿ ಇಲ್ಲಿಂದ ಈ ಬುಟ್ಟಿಗೆ ಇಟ್ಟರೆ ಅದೇನಾದರೂ ಸಿಹಿ ಆಗುತ್ತಾ? ಈ ಬುಟ್ಟಿಯಲ್ಲಿ ಹಾಗಲಕಾಯಿ ಇದ್ದಾಗ ಏನಾಗಿತ್ತು? ಕಹಿಯಾಗಿತ್ತು. ಈ ಬುಟ್ಟಿಯಿಂದ ಇನ್ಯಾವುದೊಂದು ಗೋಲ್ಡನ್ ಬುಟ್ಟಿಗೆ ಹಾಕಿದ್ವಿ ನಾವು, ಆಗ ಹಾಗಲಕಾಯಿ ಏನಾಗುತ್ತೆ? ಸಿಹಿ, ಗೋಲ್ಡನ್ ಹಾಗಲಕಾಯಿ ಆಗುತ್ತಾ? ಇಲ್ಲ. ಅದನ್ನು ತಗೊಂಡೋಗಿ ಇನ್ಯಾವುದೋ ಒಂದು ಒಳ್ಳೆ ಡೈಮಂಡ್ ಬುಟ್ಟಿ ಒಳಗಡೆ ಹಾಕಿದರೆ ಅದು ಡೈಮಂಡ್ ಆಗುತ್ತಾ? ಅದನ್ನು ತಿಂದರೆ ಅದು ಕಹಿಯಾಗಿಯೇ ಇರುತ್ತೆ. ಅರ್ಥ ಆಗ್ತಿದೆಯಾ? ಅದು ಈ ಜಾತಿ ಬದಲಾವಣೆ ಮಾಡಿಕೊಂಡ್ರೆ ಆಗೋ ಪರಿಸ್ಥಿತಿ. ಇಲ್ಲ, ಏನೂ ಆಗೋಲ್ಲ. ಆಲ್ರೆಡಿ ನಾವು ಎಲ್ಲಿದ್ದರೂ ಅಷ್ಟೇ. ಹಾಗಾದರೆ ಟ್ರೂ ಕನ್ವರ್ಷನ್ ಆಗಬೇಕಾಗಿರೋದು ಒಳಗಡೆ, ಇನ್ನರ್ ಕನ್ವರ್ಷನ್. ಜೀಸಸ್ ಬಂದಿದ್ದು ಯಾಕೆ ಅಂದರೆ ಈ ಒಳಗಡೆ ನಮ್ಮ ಅಗತ್ಯವನ್ನು ಪೂರೈಸಲಿಕ್ಕೆ. ಅದೇ ನಾನು ಹೇಳ್ತಾ ಬಂದಿದ್ದ ಪಾಯಿಂಟ್. ಈ ಪ್ರಪಂಚದಲ್ಲಿ ನಮ್ಮ ದೇಹದ ಅಗತ್ಯವನ್ನು, ನಮ್ಮ ಧಾರ್ಮಿಕ ಅಗತ್ಯವನ್ನು ನಮ್ಮ ಧರ್ಮದಲ್ಲಿ ಪೂರೈಸ್ತಾರೆ. ಧಾರ್ಮಿಕ ಅಗತ್ಯಗಳನ್ನು ಕುಟುಂಬದಲ್ಲಿ ಮಕ್ಕಳದು, ಅವ್ರದ್ದು ಇವ್ರದ್ದು, ಗಂಡ ಹೆಂಡ್ತಿದ್ದೇನೆಂದರೆ ಅದು ಮನುಷ್ಯರು ಮಾನಸಿಕವಾದ ಅಗತ್ಯಗಳನ್ನ ಪೂರೈಸ್ತಾರೆ. ಆತ್ಮಿಕವಾದ ಆತ್ಮದ ಅಗತ್ಯ ಪೂರೈಸಲಿಕ್ಕಾಗೋದು ಒಬ್ಬರಿಗೆ ಮಾತ್ರನೇ, ಅದು ಆತ್ಮಸ್ವರೂಪನಿಗೆ ಮಾತ್ರನೇ. ದೇವರು ಆತ್ಮಸ್ವರೂಪಿಯಾಗಿದ್ದಾರೆ. ಆತ್ಮಸ್ವರೂಪನಾದ ದೇವರಿಗೆ ಮಾತ್ರನೇ, ಯೇಸುಕ್ರಿಸ್ತರಿಗೆ ಮಾತ್ರನೇ ನಮ್ಮ ಆತ್ಮದ ಅಗತ್ಯ ಏನು ಎಂದು ತಿಳಿದು ಅದನ್ನು ಪೂರೈಸಲಿಕ್ಕಾಗತ್ತೆ. ನಮ್ಮ ಆತ್ಮದ ಅಗತ್ಯ ಏನು ಗೊತ್ತಾ? ಜೀವ, ನಿತ್ಯ ಜೀವ, ಇಟರ್ನಲ್ ಲೈಫ್. ನಮ್ಮ ಆತ್ಮಕ್ಕೆ ಲೈಫ್ ಬೇಕು. ಫಿಸಿಕಲ್ ಲೈಫ್ ನಮಗೆಲ್ರಿಗೂ ಇದೆ. ನಾನು ಆವಾಗಲೇ ಹೇಳಿದೆ, ಪ್ರಾಣಿಗಳಿಗೂ ಇರೋ ಥರ ನಮಗೆ ಲೈಫ್ ಇದೆ. ಆ ಲೈಫಿಂದ ಏನೂ ಪ್ರಯೋಜನ ಇಲ್ಲ. ನಾವು ಒಳ್ಳೆ ಸಂಡೇ ಕ್ರಿಶ್ಚಿಯನ್ಸ್ ಆಗಿ ಬದುಕ್ಬೋದು, ಅಥವಾ ಒಂದಿಷ್ಟು ಬೈಬಲ್ ಓದಿ ಕರಿಸ್ಮ್ಯಾಟಿಕಲ್ಲಿ ಒಂದಿಷ್ಟು ಹಲ್ಲೆಲೂಯಾ ಪ್ರೈಸ್ ರೋಡೆಲ್ಲ ಹೇಳಿ ಈ ರೀತಿ ಬಂದು ಕೂತ್ಕೊಂಡು ವಾಕ್ಯ ಎಲ್ಲ ಹೇಳಲಿಕ್ಕೆ ಅದು ಸಾಕು. ಆದರೆ ನನ್ನ ಮುಖಾಂತರ ಕ್ರಿಸ್ತನ ಲೈಫ್ ಫ್ಲೋ ಆಗಬೇಕಾದ್ರೆ, ಆ ಫ್ರೂಟ್ ಬರಬೇಕಾದ್ರೆ, ನನ್ನ ಒಳಗಡೆ ನಾನು ಬಾರ್ನ್ ಅಗೇನ್ ಆಗಬೇಕು. ನಾನು ಪವಿತ್ರಾತ್ಮನಿಂದ ಹುಟ್ಟಬೇಕು. ಒಂದು ಹೊಸ ಆತ್ಮಿಕ ಜನ್ಮ ನಾನು ಪಡ್ಕೋಬೇಕು. ಈ ಜನ್ಮ ಕೊಡಲಿಕ್ಕೆ ಮನುಷ್ಯನಿಗೆ ಆಗೋದಿಲ್ಲ, ಈ ದೇವರಿಂದನೇ ಆಗೋದು. ಇದು ಹೇಗೆ ಪಡ್ಕೊಳ್ಳೋಕೆ ಎಲ್ಲಿ ಹೋಗಬೇಕು? ಇದು ನೀರಲ್ಲಿ ಮುಳುಗಿದ್ರೆ ಸಿಗೋಲ್ಲ. ನೀರಲ್ಲಿ ಮುಳುಗಿದ ತಕ್ಷಣ ಕೆಲವ್ರು ಹೇಳ್ತಾರೆ, ಪ್ರೊಟೆಸ್ಟೆಂಟ್ಸಲ್ಲಿ ಹೇಳ್ತಾರೆ, ನೀರಲ್ಲಿ ಮುಳುಗಿ ಎದ್ದರೆ ಮಾತ್ರನೇ ಪರಿಶುದ್ಧಾತ್ಮರು ಬರೋದು, ನೀರಲ್ಲಿ ಮುಳುಗಿ ಎದ್ದರೆ ಮಾತ್ರನೇ ನೀವು ಹೊಸದಾಗಿ ಹುಟ್ಟೋದು ಅಂತ ಹೇಳ್ತಾರೆ. ಖಂಡಿತವಾಗಲೂ ಆ ಥರ ಯಾವುದು ದೇವರ ವಾಕ್ಯ ಇಲ್ಲ. ಸೊ ಅಗೇನ್ಸ್ಟ್ ಗಾಡ್ಸ್ ವರ್ಡ್, ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದು. ಅಥವಾ ನೀರು ತಲೆ ಮೇಲೆ ಹಾಕೊಂಡ ತಕ್ಷಣ ಅಂತಲೂ ಸಿಗೋದಿಲ್ಲ. ನೀನು ಹೊಸದಾಗಿ ಹುಟ್ಟೋದು ಹೇಗೆ ಅಂತ ವಾಕ್ಯ ಹೇಳುತ್ತೆ. ದೆರ್ ಈಸ್ ಓನ್ಲಿ ಒನ್ ವೇ ಟು ಬಾರ್ನ್ ಅಗೇನ್. ವಾಕ್ಯ ಏನು ಹೇಳುತ್ತೋ ಅದೇ ಸತ್ಯ. ಯಾಕಂದರೆ ಇದು ದೇವರ ಆತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಿದ್ದು. ಇದ್ಯಾವುದು ಹೊಸದಾಗಿ ಮನುಷ್ಯ ಯಾವುದೋ ಕಂಡುಹಿಡಿದಿದ್ದಲ್ಲ. ದೇವರ ಹೃದಯದಲ್ಲಿರೋದನ್ನು ಮನುಷ್ಯ ಬರೆದಿರೋದು, ಅಥವಾ ದೇವರ ಆತ್ಮ ಪ್ರೇರಣೆ ಕೊಟ್ಟು ದೇವ್ರ ಮೈಂಡಲ್ಲಿರೋದನ್ನು ಮನುಷ್ಯನ ಕೈಯಲ್ಲಿ, ಮನುಷ್ಯನ ಬುದ್ಧಿಯಲ್ಲಿ ಅದನ್ನು ಹಾಕಿ ಬರೆಸಿರೋದು ದೇವರು. ಸೊ ಇಟ್ ಈಸ್ ಫ್ರಮ್ ಗಾಡ್. ಬೈಬಲ್ನಲ್ಲಿರ್ತಕ್ಕಂಥ ವಾಕ್ಯಗಳೇನಿದೆಯೋ, ದ ಸೋರ್ಸ್ ಆಫ್ ದಿ ಸ್ಕ್ರಿಪ್ಚರ್ ಈಸ್ ಗಾಡ್ ಹಿಮ್ಸೆಲ್ಫ್. ದೇವರ ವಾಕ್ಯಗಳು. ದೇವರ ವಾಕ್ಯ ಏನು ಹೇಳುತ್ತೆ? ಹೇಗೆ ಒಬ್ಬ ಮನುಷ್ಯ ಹೊಸ ಜನ್ಮ ಪಡೀಲಿಕ್ಕೆ ಸಾಧ್ಯ ಅಂತ ಬೈಬಲ್ ಹೇಳುತ್ತೆ? ಯಾರಾದರೂ ಹೇಳ್ತೀರಾ? ಹೊಸದಾಗಿ ಹೊಸ ಒಂದು ಆತ್ಮಿಕ ಜನ್ಮ ಪಡ್ಕೊಳ್ಳಿಕ್ಕೆ ಹೇಗಾಗ್ಬೋದು? ಪರವಾಗಿಲ್ಲ ಬಿಡಿ, ಸರಿನಾ ತಪ್ಪ? ಪರಿಶುದ್ಧಾತ್ಮರ ಫಲಗಳಿಂದ ಜೀವಿಸಿದಾಗ ಮಾತ್ರ. ಅದೇ ಧರ್ಮ ಹೇಳೋದು, ಅದೇನೆ. ಅದು ಧಾರ್ಮಿಕ ಬೋಧನೆ ಆಯಿತು. ಪರಿಶುದ್ಧಾತ್ಮರ ಫಲಗಳಿಂದ ಜೀವಿಸಿದರೆ ಮಾತ್ರನೇ ಅಂತ. ನಾವು ಟ್ರೈ ಮಾಡಿ 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 ಫೇಲ್ ಆಗ್ತೀವಿ. ಇಲ್ಲ ನಾವು ಆರ್ಟಿಫಿಷಿಯಲ್ ಆಗಿ ಫಲ ಬರೋ ಥರ ಮಾಡ್ಕೊಳ್ತೀವಿ ಅಷ್ಟೇ. ನಮ್ಮ ಹೃದಯದಲ್ಲಿ ನಿಜವಾಗ್ಲೂ ಪ್ರೀತಿ ಇರೋದಿಲ್ಲ, ಆದರೂ ಕೂಡ ಪ್ರೀತಿ ಇರೋ ಥರ ನಾಟಕ ಮಾಡ್ತೀವಿ. ನಮಗೆ ಇವ್ರ ಬಗ್ಗೆ ಕನ್ಸರ್ನ್ ಏನೂ ಇರೋದಿಲ್ಲ, ಆದರೂ ಚೆನ್ನಾಗಿದ್ದೀರ ಅಂತ ಕೇಳ್ತೀವಿ ಅಲ್ವಾ? ಓಕೆ, ನಾವು ವಾಕ್ಯದ ಮುಖಾಂತರ ನೋಡೋಣ. 1 ಪೇತ್ರ 1ನೇ ಅಧ್ಯಾಯ 23ನೇ ವಾಕ್ಯ. 1 ಪೀಟರ್ ಚಾಪ್ಟರ್ 1 verse 23. 1 ಪೇತ್ರ 1ನೇ ಅಧ್ಯಾಯ. ಸಜೀವವಾದ ಅನಂತ ದೈವ ವಾಕ್ಯದ ಮೂಲಕ ಹೊಸ ಜನ್ಮವನ್ನು ಪಡೆದಿದ್ದೀರಿ. ಈ ಜನ್ಮವನ್ನು ನೀವು ಪಡೆದಿರುವುದು ಮರ್ತ್ಯ ಮಾನವದಿಂದಲ್ಲ, ಅಮರ ದೇವರಿಂದ. 25ನೇ ವಾಕ್ಯ ಓದ್ಬಿಡಿ ಅದ್ರ ಜೊತೆಗೆ. ಈ ವಾಕ್ಯವೇ ನಿಮಗೆ ಸಾರಲಾದ ಶುಭ ಸಂದೇಶ. ನೀವು ಸಜೀವವಾದ ಅನಂತ ದೈವ ವಾಕ್ಯದ ಮೂಲಕ ಹೊಸ ಜನ್ಮವನ್ನು ಪಡೆದಿದ್ದೀರಿ. ಈ ವಾಕ್ಯವೇ ನಿಮಗೆ ಸಾರಲಾದ ಶುಭ ಸಂದೇಶ. ಹಾಗಾದರೆ
ಈ ವಾಕ್ಯದ ಆಧಾರದಲ್ಲಿ ಬೇಸ್ಡ್ ಆನ್ 1 Peter chapter 1 verse 23 and 25, a person can born again only by the word of God, which is the gospel of Jesus Christ. There is no other way. ಒಬ್ಬ ಮನುಷ್ಯ ಹೊಸದಾಗಿ ಹುಟ್ಟೋದು ಹೇಗೆ, ಹೊಸ ಜನ್ಮ ಪಡೀಲಿಕ್ಕೆ ಹೇಗೆ ಸಾಧ್ಯ ಕೇಳಿದ್ರೆ ಒಂದೇ ಒಂದು ದಾರಿ, ದೇವರಿಟ್ಟಿರೋ ದಾರಿ, ದೇವರು ಹೇಳ್ಕೊಟ್ಟಿರೋ ದಾರಿ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಮ್ಗೆ ಅದರಲ್ಲಿ ಗ್ಯಾರಂಟಿ ಇದೆ, ಅದರಲ್ಲಿ ಡೌಟ್ ಇಲ್ಲ. ಅದೇನು ಕೇಳಿದರೆ ಸಾರಲ್ಪಟ್ಟ ಶುಭ ಸಂದೇಶ, ದ ಗಾಸ್ಪೆಲ್ ವಿಚ್ ಇಸ್ ಪ್ರೀಚ್ಡ್ ಟು ಯು. ನಿಮಗೆ ಶುಭ ಸಂದೇಶ ಸಾರಲ್ಪಟ್ಟಿದೆಯಾ? ಬೆಬ್ಬೆಕ್ಸಲ್ಲಿರುವವರೇ ಕೇಳಿಸ್ಕೊಳ್ಳಿ, ನಿಮಗೆ ಶುಭ ಸಂದೇಶ ಸಾರಲ್ಪಟ್ಟಿದೆಯಾ? ಬೈಬಲಲ್ಲಿರೋ ವಾಕ್ಯ ಸಾರಲ್ಪಟ್ಟಿದೆ ಅಂತ ಅಲ್ಲ ನಾನು ಕೇಳ್ತಾ ಇರೋದು. ಸುಮಾರು ವಾಕ್ಯಗಳು ಕೇಳಿಸ್ಕೊಳ್ತೀವಿ. ಭಾನುವಾರ, ಶುಕ್ರವಾರ, ಶನಿವಾರ ಎಲ್ಲ ಚರ್ಚಿಗೆ ಹೋದಾಗ, ಅಲ್ಲಿ ಹೋದಾಗ, ಇಲ್ಲಿ ಹೋದಾಗ ಕೈ ಬಂತು, ಕಾಲು ಬಂತು, ಕಣ್ಣು ಬಂತು ಅಂತ, ಇನ್ನು ಅದಲ್ಲದೆ ನೀವು ಸರಿ ಆಗಬೇಕು, ನೀವು ಹಾಗಾಗಬೇಕು, ಹೀಗಾಗಬೇಕು, ಕ್ಷಮಿಸಬೇಕು, ಪ್ರೀತಿಸಬೇಕು, ಪ್ರಾರ್ಥಿಸಬೇಕು, ಚರ್ಚಿಗೆ ಬರಬೇಕು, ಉಪವಾಸ ಮಾಡಬೇಕು, ಬೈಬಲ್ ಓದಬೇಕು, ಇದೆಲ್ಲ ಕೇಳಿಸ್ಕೊಳ್ತೀವಿ. ಇದು ಯಾವುದು ಶುಭ ಸಂದೇಶ ಅಲ್ಲ. ಇದೆಲ್ಲ ಇಲ್ಲಿರೋ ವಿಷಯಗಳು ಇರ್ಬೋದು. ಶುಭ ಸಂದೇಶ ಏನು ಕೇಳಿದ್ರೆ ಇಟ್ ಈಸ್ ಓನ್ಲಿ ಅಬೌಟ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ಆಲ್ ಅಬೌಟ್ ಜೀಸಸ್ ಕ್ರೈಸ್ಟ್. What is the main focus of the gospel? Jesus Christ. Who is Jesus Christ for me? ಯೇಸು ಯಾರು? ಯೇಸು ಯಾರು ಅಂತ ಬರುವಾಗ ಅದರ ಕೋರ್ ಏನು ಕೇಳಿದರೆ, ಅದರಿಂದ ಬರೋ ಜ್ಯೂಸ್ ಏನು ಅಂದರೆ ಸಾಲ್ವೇಷನ್, ರಕ್ಷಣೆ, ಸೇವಿಯರ್. ಅದೇನಾಗುತ್ತೆ, ಆ ಹೋಲಿ ಸ್ಪಿರಿಟ್ ನಮ್ಮ ಒಳಗಡೆ ಆ ಕನ್ವಿಕ್ಷನ್ ತಂದು ಕೊಡ್ತಾರೆ. ಆಗ ನಾವು ಹೇಳ್ತೀವಿ ಜೀಸಸ್ ಕ್ರೈಸ್ಟ್ ಈಸ್ ಮೈ ಲಾರ್ಡ್. ಯೇಸುವೇ ನನ್ನ ಪ್ರಭು, ಯೇಸುವೇ ನನ್ನ ರಕ್ಷಕ ಅಂತ ನಾವು ಒಪ್ಕೊಳ್ತೀವಿ. ಈ ಕನ್ವಿಕ್ಷನ್ ನಮಗೆ ಪವಿತ್ರಾತ್ಮ ಕೊಡ್ತಾರೆ. ನಾವು ಹೊಸದಾಗಿ ಹುಟ್ಲಿಕ್ಕೆ ಆಗೋದು ಹೇಗೆ ಅಂದರೆ, ಸಜೀವವಾದ ಅನಂತ ದೈವ ವಾಕ್ಯದ ಮೂಲಕ ಹೊಸ ಜನ್ಮವನ್ನು ಪಡೆದಿದ್ದೀರಿ. ಈ ಜನ್ಮವನ್ನು ನೀವು ಪಡೆದಿರುವುದು ಮರ್ತ್ಯ ಮಾನವನಿಂದ ಅಲ್ಲ, ಅಮರ ದೇವರಿಂದ. ಈ ವಾಕ್ಯವೇ ನಿಮಗೆ ಸಾರಲಾದ ಶುಭ ಸಂದೇಶ. ರೋಮ 10:17 ಶುಭ ಸಂದೇಶ ಯೇಸು ಕ್ರಿಸ್ತನನ್ನು ಪ್ರಬೋಧಿಸುವುದರ ಮುಖಾಂತರ ಪ್ರಕಟವಾಗ್ತದೆ. ಕ್ರಿಸ್ತನನ್ನು ಪ್ರಬೋಧನೆ ಮಾಡೋದ್ರ ಮುಖಾಂತರ ಶುಭ ಸಂದೇಶ ಪ್ರಕಟವಾಗ್ತದೆ. ಇವತ್ತು ಯಾಕೆ ನಮ್ಮ ಚರ್ಚ್ಗಳಲ್ಲಿ ಅಥವಾ ನಮ್ಮ ಕುಟುಂಬಗಳಲ್ಲಿ ಕ್ರೈಸ್ತರಾಗಿದ್ದವರು ಕೂಡ ನಿಜವಾದ ಕ್ರೈಸ್ತರಲ್ಲ ಅಂತ ನಾನು ಪ್ರಾರಂಭದಲ್ಲೇ ಹೇಳಿದೆ. ನಾನು ಯಾರನ್ನು ಜಡ್ಜ್ ಮಾಡಿ ಹೇಳಿದ್ದಲ್ಲ. ಬೇಸ್ಡ್ ಆನ್ ದಿಸ್, ಹೊಸದಾಗಿ ಹುಟ್ಟದೇ ಇರುವ ಯಾರೂ ಕೂಡ ಅವರು ಯಾವುದೇ ಧರ್ಮದಲ್ಲಿರಲಿ, ಯಾವುದೇ ಡಿನಾಮಿನೇಷನ್ ಇರಲಿ, ಕ್ಯಾಥಲಿಕ್ ಆಗಿರ್ಬೋದು, ಪ್ರೊಟೆಸ್ಟೆಂಟ್ ಆಗಿರ್ಬೋದು, ಪೆಂಟೆಕಾಸ್ಟಲ್ ಇರ್ಬೋದು, ಅಥವಾ ಎನಿ ಡಿನಾಮಿನೇಷನಲ್ ಅಥವಾ ನಾನ್ ಡಿನಾಮಿನೇಷನ್ ಕ್ರಿಶ್ಚಿಯನ್ಸ್ ಇರ್ಬೋದು, ಯಾವುದೇ ಮಿನಿಸ್ಟ್ರಿಯಲ್ಲಿರಲಿ, ಎಲ್ಲೇ ಇರಲಿ, ಯಾವುದೇ ಪ್ರೇಯರ್ ಗ್ರೂಪಲ್ಲಿರಲಿ, ಎಷ್ಟೇ ವಾಕ್ಯ ಗೊತ್ತಿರಲಿ, ಎಷ್ಟೇ ಗಿಫ್ಟ್ಸ್ಗಳಿರಲಿ, ಹಲ್ಲೆಲೂಯಾ ಇರಲಿ, ಪ್ರೈಸೋಲೋಡ್ ಇರಲಿ, ಎಲ್ಲ ಇರಲಿ, ಆದರೆ ಈ ಶುಭ ಸಂದೇಶವನ್ನು ಆಲಿಸದ ಹೊರತು ಅವರ ಒಳಗಡೆ ಈ ನೂತನ ಜನ್ಮ ಬರಲ್ಲ. ಅದರಿಂದನೇ ಯೇಸು ಕ್ರಿಸ್ತರು ಶಿಷ್ಯರನ್ನು ಅಪಾಯಿಂಟ್ ಮಾಡಿ ಅವರಿಗೆ ಮೊದಲು ಕೊಟ್ಟ ಅಸೈನ್ಮೆಂಟ್ ಏನು ಕೇಳಿದರೆ, ಶುಭ ಸಂದೇಶವನ್ನು ಸಾರಲು ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಕೊನೆಯ ಕಮಿಷನ್ ಏನು ಕೇಳಿದ್ರೆ, ಗೋ ಆ್ಯಂಡ್ ಪ್ರೊಕ್ಲೈಮ್ ದ ಗಾಸ್ಪಲ್. ಆರಿಸ್ಕೋಬೇಕಾದ್ರೆ ಹೇಳಿದ್ದೇನು ಹೇಳಿ, ಮಾರ್ಕ 4:13 ನನ್ನ ಜೊತೆಯಲ್ಲಿರಲು ಆರಿಸ್ಕೊಂಡಿದ್ದೇನೆ ಶುಭ ಸಂದೇಶವನ್ನು ಸಾರಲಿಕ್ಕೋಸ್ಕರ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಅವರ ಕೆಲಸವನ್ನು ಮುಗಿಸಿ, ಮನುಷ್ಯನಾಗಿ ಅವ್ರು ಏನು ಮಾಡಬೇಕಾದ ಮುಗಿಸಿ ಹೋಗಬೇಕಾದ ಆ ಸಮಯದಲ್ಲಿ, ಮರಳಿ ಸ್ವರ್ಗಕ್ಕೆ ಏರಿ ಹೋಗಬೇಕಾದ ಆ ಸಮಯದಲ್ಲಿ ಶಿಷ್ಯರಿಗೆ ಒಂದು ಕಮಿಷನ್ ಕೊಡ್ತಾರೆ. ಏನಂತ ಹೇಳ್ತಾರೆ, ನೀವು ಹೋಗಿ ಎಲ್ಲರಿಗೂ ಶುಭ ಸಂದೇಶವನ್ನು ಸಾರಿರಿ. ಬೇರೆ ಏನು ಮೇನ್ ಹೇಳಲಿಲ್ಲ, ಇಷ್ಟೇ. ಯಾಕೆ ಅಂದರೆ ಗೊತ್ತಿತ್ತು ಯೇಸು ಕ್ರಿಸ್ತರಿಗೆ ಶುಭ ಸಂದೇಶ ಸಾರಲ್ಪಟ್ಟಾಗ ಅದರ ಮುಖಾಂತರ ಯಾರು ಚಲಿಸ್ತಾರೆ, ಅವರೇ ಚಲಿಸ್ತಾರೆ. ಹಿ ವಿಲ್ ಮೂವ್ ಥ್ರೂ ಹಿಸ್ ಮೆಸೇಜ್. ವೆನ್ ಯು ಪ್ರೊಕ್ಲೈಮ್ ದ ಮೆಸೇಜ್ ಆಫ್ ಕ್ರೈಸ್ಟ್, ಕ್ರೈಸ್ಟ್ ಹಿಮ್ಸೆಲ್ಫ್ ಮೂವ್ಸ್ ಥ್ರೂ ದ್ಯಾಟ್ ಮೆಸೇಜ್ ಆ್ಯಂಡ್ ಎಂಟರ್ಸ್ ಇನ್ ಟು ದ ಹಾರ್ಟ್ಸ್ ಆಫ್ ದ ಪೀಪಲ್ ಆ್ಯಂಡ್ ಸೇವ್ಸ್ ದ ಪೀಪಲ್. ಸಾಲ್ವೇಷನ್ ಇಸ್ ಗಾಡ್ಸ್ ವರ್ಕ್. ರಕ್ಷಣೆ ಮನುಷ್ಯನ ಕಾರ್ಯ ಅಲ್ಲ, ರಕ್ಷಣೆ ದೇವರ ಕಾರ್ಯ. ಹಾಗಾದರೆ ರಕ್ಷಣೆ ಹೊಂದಬೇಕಾದ್ರೆ ನಾವೇನು ಮಾಡಬೇಕು? ಜನ ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕು? ನಾವು ಹೋಗಬೇಕು, ಶುಭ ಸಂದೇಶ ಸಾರಬೇಕು. ನಾವು ಯಾರ ಮೇಲೂ ಫೋರ್ಸ್ ಮಾಡೋದು ಬೇಡ. ನೀನು ಬಿಡಿಸಿದ ಬೇಡ, ಸಿಗರೇಟ್ ಸೇದ್ ಬೇಡ, ನೀನು ಸುಳ್ಳು ಹೇಳಬೇಡ, ವ್ಯಭಿಚಾರ ಮಾಡಬೇಡ, ವಿಗ್ರಹಾರಾಧನೆ ಮಾಡಬೇಡ, ಇದೇನು ಹೇಳೋದು ಬೇಕಾಗಿಲ್ಲ. ಯು ಪ್ರೀಚ್ ಕ್ರೈಸ್ಟ್. ಕ್ರಿಸ್ತನ ಒಳಗಡೆ ಬಂದಮೇಲೆ ಏನಾಗುತ್ತೆ?
ಕ್ರಿಸ್ತನ ಸ್ವಭಾವ ಆಟೋಮೆಟಿಕ್ ಹೋಲಿ ಸ್ಪಿರಿಟ್ ಅವನಲ್ಲಿ ಜನ್ರೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಯಾವುದು ಬೇಡೋ ಅದು ಆಟೋಮೆಟಿಕ್ ಬಿಟ್ಟೋಗುತ್ತೆ. ಈ ಫೋರ್ಸ್ಫುಲಿ ಮಾಡುವಂಥದ್ದು ಧರ್ಮಶಾಸ್ತ್ರ ಆಯಿತು, ಗಾಸ್ಪಲಲ್ಲಿ ಫೋರ್ಸ್ ಇಲ್ಲ. ಅದಾದಮೇಲೆ ನಮ್ಗೆ ಹಾಗಾದರೆ ಏನು ಹೇಳಬಾರ್ದಾ, ಬೈಬಾರ್ದಾ? ಅದು ಬೇಕು. ಯಾವಾಗ ಅಂದರೆ ನಿಮಗೆ ಹೇಳಿದರೆ ಅರ್ಥ ಆಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ. ನಿಮ್ಗೊಂದು ಮಗು ಹುಟ್ಟಿತು ಅಂತ ಇಟ್ಕೊಳ್ಳಿ, ಒಂದು ಚಿಕ್ಕ ಮಗು, ಪಾಪು ಆಯಿತು. ಆ ಮಗು ಈಗ ಒಂದು 6 ತಿಂಗಳು ಪ್ರಾಯದ ತನಕ ಇದೆ ಅಂತ ಇಟ್ಕೊಳ್ಳಿ. ಆ ಮಗು ಏನೆಲ್ಲ ಮಾಡುತ್ತೆ, ಕೂಗುತ್ತೆ, ಹೊಡೆಯುತ್ತೆ, ಗಿಬ್ರುತ್ತೆ, ಕಚ್ಚುತ್ತೆ, ಗಲೀಜು ಮಾಡುತ್ತೆ, ಗಲೀಜು ತಿನ್ನುತ್ತೆ, ಸರಿಯಾಗಿ ಮಲಗೋದಿಲ್ಲ, ಹೆಲ್ತ್ ಅಪ್ಸೆಟ್ ಆಗುತ್ತೆ. ನಿಮ್ಮಲ್ಲಿ ಎಷ್ಟು ಜನ ಪೇರೆಂಟ್ಸ್ ಆ ಮಗುಗೆ ಬೈತೀರಿ? ಬೈಯಲ್ಲ. ಆ ಮಗು ಬೆಳೀತಾ ಒಂದು 6 ವರ್ಷ ಪ್ರಾಯ ಆದಮೇಲೆ ಅದೇ ಥರ ಮಾಡಿದ್ರೆ ನೀವು 6 ತಿಂಗಳ ಮಗುನ ಟ್ರೀಟ್ ಮಾಡಿದಾಗೇ ಟ್ರೀಟ್ ಮಾಡ್ತೀರಾ? ಆ ಮಗು ಒಂದು 16 ವರ್ಷ ಪ್ರಾಯ ಆದಮೇಲೆ ಅದೇ ಥರ ಮಾಡಿದರೆ ನೀವೇನು ಮಾಡ್ತೀರಿ? ಕೋಲ್ ತಗೊಂಡು ಹೊಡಿಲಿಕ್ಕೂ ಹೋಗ್ತೀರಿ. ಕರೆಕ್ಟಾ? ಹೊಸದಾಗಿ ಹುಟ್ಲಿಕ್ಕೇನು ಬೇಕಾಗಿಲ್ಲ, ಹುಟ್ಟಿದ ಮೇಲೆ ಬೆಳೀತಾ ಡಿಸಿಪ್ಲಿನಿಂಗ್ ಬೇಕು. ಅದ್ರ ಬಗ್ಗೆ ಈಗ ನಾನೇನು ಹೇಳಲ್ಲ, ಯಾಕೆಂದರೆ ಹುಟ್ಟಿದ ಮೇಲೆ ನೋಡೋಣ. ನೀವು ಹುಟ್ಟಲಿಲ್ಲ ಅಂತೆಲ್ಲ ಹೇಳ್ತಾ ಇರೋದು, ಇಲ್ಲೂ ಸುಮಾರು ಜನ ಇದ್ದಾರೆ. ಸೊ ಎನಿವೆ, ನಾವು ಹುಟ್ಟುತ್ತಾ ಹುಟ್ಟೋಣ. ಕೆಲವು ಟೈಮ್ ನಮ್ಮ ಡಿಸೆಪ್ಷನಿಗೆ ಗೊತ್ತಾ, ನಾವು ಹುಟ್ಟಿದ ಥರ ಆಗಿಬಿಡ್ತೀವಿ, ಅದು ನಿಜವಾಗ್ಲೂ ಹುಟ್ಟಿರೋದಿಲ್ಲ. ಆತ್ಮಿಕವಾಗಿ ಒಂದು ಜನ್ಮವನ್ನು ನಾವು ಪಡ್ಕೊಂಡಿರೋದಿಲ್ಲ. ವಿ ಟ್ರೈ ಟು ಲಿವ್ ಕ್ರಿಶ್ಚಿಯನ್ ಲೈಫ್, ಅದು ಕ್ರಿಶ್ಚಿಯನ್ ಲೈಫ್ ಅಲ್ಲ. ನಾವು ಟ್ರೈ ಮಾಡೋದಲ್ಲ, ಆತನು ನಮ್ಮ ಮುಖಾಂತರ ಜೀವಿಸೋದೇ ಕ್ರೈಸ್ತ ಜೀವನ. ಆವಾಗ ಕ್ರೆಡಿಟ್ ಎಲ್ಲ ಅಲ್ಲಿಗೆ ಹೋಗುತ್ತೆ. ನಾನು ಮಾಡಿದೆ, ನಾನು ಅದು ಮಾಡಿದೆ, ಇದು ಮಾಡಿದೆ, ನಮ್ಮ ಸಾಧನೆಗಳೇನೂ ಇಲ್ಲ, ಝೀರೋ. ವಿ ಆರ್ ಸೇವ್ಡ್. ಅದನ್ನೇ ಎಫೆಸಿಯರಿಗೆ ಬರೆದ ಪತ್ರಿಕೆ 2:8 ಪೌಲರು ಹೇಳ್ತಾರೆ. 8-9 ಹೇಳಿ ಸದ್ಯಕ್ಕೆ ನಿಲ್ಲಿಸೋಣ. ಇವತ್ತು ಟೈಮ್ ತುಂಬಾ ಜಾಸ್ತಿ ಆಯಿತು. ಬೆಕ್ಸಲ್ಲಿ ಇರೋರಿಗೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗದೇ ಇದ್ದರೆ ಆಮೇಲೆ ನೋಡೋಣ. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 2 ವಾಕ್ಯ 8-9. ದೈವಾನುಗ್ರಹದಿಂದಲೇ ನೀವು ವಿಶ್ವಾಸದ ಮೂಲಕ ಜೀವೋದ್ಧಾರ ಹೊಂದಿದ್ದೀರಿ. ನಾವು ಹೇಗೆ ರಕ್ಷಣೆ ಹೊಂದಿದ್ದೀವಿ? ಹೌ ಯು ಆರ್ ಸೇವ್ಡ್ ಅಂದರೆ ದೇವರ ಅನುಗ್ರಹ. ಓನ್ಲಿ ಬೈ ದ ಗ್ರೇಸ್ ಆಫ್ ಗಾಡ್ ಥ್ರೂ ಫೇತ್. ಇದು ನಿಮ್ಮ ಪ್ರಯತ್ನದ ಫಲವಲ್ಲ. ಇದು ನಿಮ್ಮ ಪ್ರಯತ್ನದ ಫಲ. ನಾನು ನೀರಲ್ಲಿ ಮುಳುಗಿದ್ದಕ್ಕೆ ಸಿಕ್ಕಿದ್ದಲ್ಲ, ಇದು ನಾನು ಕಷ್ಟಪಟ್ಟಿದ್ದಕ್ಕೆ ಸಿಕ್ಕಿದ್ದಲ್ಲ, ನಾನು ಪ್ರಾರ್ಥನೆ ಮಾಡಿದ್ದಕ್ಕೆ ಸಿಕ್ಕಿದ್ದಲ್ಲ, ಅಥವಾ ನಮ್ಮ ಅಪ್ಪ ಅಮ್ಮ ಪ್ರಾರ್ಥನೆ ಮಾಡಿದ್ದಕ್ಕೆ ಸಿಕ್ಕಿದ್ದಲ್ಲ. ಕೆಲವು ಟೈಮ್ ಹೇಳ್ತಾರಲ್ಲ, ನಮ್ಮ ಅಪ್ಪ ಅಮ್ಮ ಪ್ರಾರ್ಥನೆ ಮಾಡಿದ ಪ್ರಾರ್ಥನೆಯ ಫಲ ನಾನಿವತ್ತು ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳ್ಳಿ, ತೊಂದರೆ ಇಲ್ಲ. ರಕ್ಷಣೆ ಹೊಂದಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಇದ್ರ ಕ್ರೆಡಿಟ್ ಒಬ್ರಿಗೆ ಮಾತ್ರ, ಜೀಸಸ್ ಕ್ರೈಸ್ಟ್ಗೆ. ದೇವರಿತ್ತ ವರಪ್ರಸಾದ. ಆದ್ದರಿಂದ ಯಾರಿಗೂ ಹೆಮ್ಮೆ ಪಡಿ. ಇದು ಮಾನವರ ಪುಣ್ಯ ಕಾರ್ಯಗಳ ಪರಿಣಾಮವೂ ಅಲ್ಲ. ಆದುದರಿಂದ ಯಾರು ಹೆಮ್ಮೆ ಪಡಲು ಆಸ್ಪದ ಇಲ್ಲ. ಆದ್ರೆ ನಾವು ಹೆಮ್ಮೆ ಪಡ್ತೀವಿ, ಯಾಕಂದರೆ ನಮಗೆ ಸತ್ಯ ಗೊತ್ತಿಲ್ಲದೆ ಇರೋದ್ರಿಂದ. ನಾನು ಕಷ್ಟಪಟ್ಟು ಉಪವಾಸ ಇದ್ದು ಮಂಡಿ ಊರಿ ನನ್ನ ಮಗನಿಗಾಗಿ ಪ್ರಾರ್ಥಿಸಿದ್ರಿಂದ ಅವ್ನು ರಕ್ಷಣೆ ಹೊಂದದ ಅಂತ. ಪಕ್ಕದ ಮನೆಯ ಮಗನಿಗೂ ಅದೇ ಥರ ಮಾಡು ನೋಡೋಣ, ನಾವು ಹೊಂದಲಿ. ಹೋಗಿ ಒಬ್ಬ ಮಗ ಹೊಂದದ, ಇನ್ನೊಬ್ಬನಿಗೋಸ್ಕರ ಮಾಡು ನೋಡೋಣ, ಆಗಲಿ. ಹಾಗಲ್ಲ. ಅವನಿಗೆ ಗಾಸ್ಪಲ್ ಸಿಕ್ತು, ಅವನ ಟೈಮ್ ಆಯಿತು, ಅವನ ರಕ್ಷಣೆ ಹೊಂದದ. ಇಟ್ ಈಸ್ ಗಾಡ್ಸ್ ವರ್ಕ್, ದೇವರ ಕಾರ್ಯ. ದೇವರ ವಾಕ್ಯ ಅವನಲ್ಲಿ ಕೆಲಸ ಮಾಡುತ್ತಷ್ಟೆ. ಯಾವ ಮನುಷ್ಯನ ಪ್ರಯತ್ನದ ಫಲವೂ ಅಲ್ಲ, ನಮ್ಮ ಪುಣ್ಯದ ಫಲವೂ ಅಲ್ಲ. ಇದು ದೇವರ ಅನುಗ್ರಹ. ಇಟ್ ಈಸ್ ಓನ್ಲಿ ದ ಗ್ರೇಸ್ ಆಫ್ ಗಾಡ್. ಇಟ್ ಈಸ್ ಕಂಪ್ಲೀಟ್ಲಿ, ಯುವರ್ ಸಾಲ್ವೇಷನ್ ಈಸ್ ಕಂಪ್ಲೀಟ್ಲಿ ದ ವರ್ಕ್ ಆಫ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನ ಕಾರ್ಯ. ಯೇಸು ಈ ಭೂಮಿಗೆ ಬಂದಿದ್ದು ಅದಕ್ಕೋಸ್ಕರನೇ, ನಮ್ಮನ್ನು ಸಂಪೂರ್ಣ ರಕ್ಷಣೆ ಮಾಡಲಿಕ್ಕೆ. ನಮ್ಮ ಆತ್ಮಕ್ಕೆ ನಿಜವಾಗಲೂ ಫಸ್ಟ್ ಬೇಕಾಗಿರೋದೇನು ಅಂದರೆ ಆತ್ಮಿಕ ಜೀವ. ಅದಕ್ಕೆ ಹೇಳಿದ್ದು, ನಾನು ಬಂದಿರುವುದು ಜೀವ ಕೊಡಲಿಕ್ಕೆ. ಯಾವ ಜೀವ ಅಂದರೆ ಆತ್ಮದ ಜೀವ. ಈ ಜೀವ ಬಂದ ಮೇಲೇ ಬಾಕಿ ಅಲ್ಲ. ಅದರಿಂದ ಈ ಸತ್ಯವನ್ನು ತಿಳಿಸಿಕೊಟ್ಟ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ನಾವು ಕೂಡ ಈ ಶುಭ ಸಂದೇಶವನ್ನು ಆಲಿಸೋಣ ಮುಂದಿನ ದಿವಸಗಳಲ್ಲಿ. ಈಗ ನಮಗೇನು ಮಾಡಿದರೆ ಏನಾಗುತ್ತೆ ಅಂತ ಈಗ ವಿಷಯ ಗೊತ್ತಾಯ್ತು. ಈಗ ನಾವು ಮಾಡಬೇಕಷ್ಟೆ. ಬಿರಿಯಾನಿ ಮಾಡೋದು ಹೇಗೆ ಅಂತ ಗೊತ್ತಾಯ್ತು ಅಷ್ಟೇ. ಇನ್ನು ಬಿರಿಯಾನಿ ಏನು ತಿಂದಿಲ್ಲ ನಾವು. ಈಗ ನಾವು ಮನೆ ಹೋಗಿ ಮಾಡ್ಕೋಬೇಕೀಗ. ಮಾಡ್ಕೋಬೇಕು ಅಂದರೆ ಶುಭ ಸಂದೇಶ ಆಲಿಸ್ಬೇಕಷ್ಟೆ, ಬೇರೆ ಏನೂ ಇಲ್ಲ. ಇದಕ್ಕೆ ನಾವು ಸಮಯ ಕೊಡಬೇಕು.
ಸಮಯ ನಾವೇ ಕೊಡಬೇಕು. ದೇವ್ರು ನಮ್ಮ ಕೈಗೆ ಸಮಯ ಕೊಟ್ಟಿದ್ದಾರೆ, ನಾವೇನು ಸಮಯ ಎಕ್ಸ್ಟ್ರಾ ಕೊಡೋದು ಬೇಕಾಗಿಲ್ಲ. 24 ಗಂಟೆ ದೇವ್ರು ನಮಗೆ ಕೊಟ್ಟಿರೋ ಟೈಮ್. ದೇವ್ರು ಕೊಟ್ಟಿರೋ ಟೈಮಲ್ಲಿ ನಾವು ಟೈಮ್ ಮಾಡ್ಕೋಬೇಕಷ್ಟೇ. ನಾವು ಟೈಮ್ ಇಲ್ಲ ಅಂದರೆ ನೀವೇನು ಟೈಮ್ ಸಂಪಾದನೆ ಮಾಡಲ್ಲ. ಟೈಮ್, ಸ್ಪೇಸ್ ಎಲ್ಲ ದೇವರೇ ಕೊಟ್ಟಿರೋದು, ಎಲ್ಲ ಅವರೇ ಕೊಟ್ಟಿರೋದು. ನಮ್ದು ಏನೂ ಇಲ್ಲ ಇಲ್ಲಿ. ಅವ್ರು ಕೊಟ್ಟಿರೋ ಟೈಮಲ್ಲಿ ನಾವು ಸ್ವಲ್ಪ ಫ್ರೀ ಮಾಡ್ಕೊಳ್ಳೋದಷ್ಟೇ. ಯಾಕೆ ಅಂದರೆ ಇದು ಯಾರಿಗೆಲ್ಲ ಸಿಗಲಿ ಅಂತ ದೇವರು ಬಯಸ್ತಾರೆ ಗೊತ್ತಾ? ವಿಶ್ವಾಸ ಇಡುವ ಪ್ರತಿಯೊಬ್ಬರು, ಯಾರೊಬ್ಬರು ನಾಶ ಆಗದೆ ಪ್ರತಿಯೊಬ್ಬರು ನಿತ್ಯ ಜೀವ ಪಡೆಯಬೇಕೆಂಬುದೇ ದೇವರ ಉದ್ದೇಶ. ವಿಶ್ವಾಸ ಇಡೋರಿಗೆ ಅಂದರೆ ನಮಗೆ ಬೇಕು ಅಂತ ಅನಿಸ್ಬೇಕು ಅಷ್ಟೇ. ನೀನೇನು ಮಾಡಬೇಡ, ನಿಂಗೆ ಬೇಕಾ ಕುತ್ಕೋ ಅಷ್ಟೇ. ಕುತ್ಕೊಂಡ್ರೆ ಸಾಕು. ಕುತ್ಕೊಂಡು ಏನು ಮಾಡಬೇಕು? ಏನೂ ಮಾಡಬೇಡ, ಕುತ್ಕೊಂಡು ಶುಭ ಸಂದೇಶವನ್ನು ಆಲಿಸು ಅಷ್ಟೇ. ಅಷ್ಟೇ ನಮ್ಮ ಕೆಲಸ. ಬೇರೆ ಬೇರೆ ಪೂರ್ತಿ ದೇವ್ರ ಕೆಲಸ. ಇದಕ್ಕೂ ಟೈಮ್ ಇಲ್ಲ, ನಮಗೆ ಜಾಗ ಇಲ್ಲ, ಟೈಮ್ ಇಲ್ಲ, ಬ್ಯುಸಿ ಅಂದರೆ ನಾವು ನಾಶವಾಗಿ ಹೋಗ್ತೀವಿ. ನಾಶವಾಗಿ ಅಂದರೆ ಪ್ರಪಂಚದಲ್ಲಿ ಏನೋ ಹಾಳಾಗಿ ಹೋಗ್ತೀವಿ, ಕಾಯಿಲೆ ಬಿದ್ದು ಸತ್ತೋಗ್ತೀವಿ ಅಂತಲ್ಲ, ಆತ್ಮ ನಷ್ಟಪಟ್ಟು ಹೋಗುತ್ತೆ. ಪ್ರಪಂಚದಲ್ಲಿ ಎಲ್ಲ ಸಾಧಿಸ್ತೀವಿ, ಧನಿಕ ಶ್ರೀಮಂತರ ಚೆನ್ನಾಗೇ ಇರ್ಬೋದು. ಎಷ್ಟೋ ಜನ ಚೆನ್ನಾಗಿಲ್ವಾ? ಚೆನ್ನಾಗಿದ್ದಾರೆ. ಯೇಸು ಗೊತ್ತಿಲ್ಲದೆ ಇದ್ದವ್ರು ಎಷ್ಟೋ ಜನ ಚೆನ್ನಾಗಿಲ್ವ ಪ್ರಪಂಚದಲ್ಲಿ? ಪ್ರಾಪಂಚಿಕವಾಗಿ ದೇವರ ಅರಿವಿಲ್ಲದೆ ಇರೋರು ಎಷ್ಟೋ ಜನ ಕೆಟ್ಟದ್ದು ಮಾಡೋರು ತುಂಬ ಚೆನ್ನಾಗಿ ಬದುಕ್ತಾ ಇಲ್ವ ಪ್ರಪಂಚದಲ್ಲಿ? ಬದುಕ್ತಾ ಇದ್ದಾರೆ. ಆ ನಾಶ ಅಲ್ಲ ನಾನು ಹೇಳ್ತಾ ಇರೋದು. ಪ್ರಾಪಂಚಿಕವಾದ ಒಂದು ನಾಶ ಅಲ್ಲ, ಆತ್ಮ ನಷ್ಟ ಆಗುತ್ತೆ. ನಾನು ಹೇಳಿದ್ನಲ್ವ, ಅಪ್ಪನ ಮನೆಗೆ ಹೋಗುವಂಥ ಸೌಭಾಗ್ಯ ನಷ್ಟ ಆಗುತ್ತೆ. ಈ ಲೋಕದ ಪ್ರಯಾಣದ ನಂತರ ನಮ್ಮ ನಿಜವಾದ ಅಪ್ಪ ನಮ್ಮನ್ನು ಬರಮಾಡ್ಕೊಳ್ತಾರೆ ಮನೆ ಒಳಗಡೆ. ಆ ಅಪ್ಪನ ಮನೆಗೆ ಹೋಗ್ಲಿಕ್ಕಿರುವ ಏಕೈಕ ದಾರಿ ಜೀಸಸ್ ಕ್ರೈಸ್ಟ್. ಐ ಆಮ್ ದ ಓನ್ಲಿ ವೇ ಟು ದ ಫಾದರ್. ನೋ ಒನ್ ಕ್ಯಾನ್ ಕಮ್ಸ್ ಟು ಮೀ ಎಕ್ಸೆಪ್ಟ್ ಬೈ ಮೀ. ನನ್ನ ಮುಖಾಂತರ ಅಲ್ಲದೆ ಯಾರಿಗೂ ಸ್ವರ್ಗಕ್ಕೆ ಬರಲಿಕ್ಕಾಗಲ್ಲ, ತಂದೆ ಬಳಿಗೆ ಬರಲಿಕ್ಕೆ ಚಾನ್ಸೇ ಇಲ್ಲ. ಈಸ್ ದ ಓನ್ಲಿ ವೇ. ಬಟ್ ಆ ವೇನಲ್ಲಿ ನಾವು ಹೋಗಬೇಕಷ್ಟೆ. ಆ ವೇನಲ್ಲಿ ಹೋಗ್ಬೇಕಾದ್ರೆ ಆ ವೇ ನಮಗೆ ಸಿಗಬೇಕಲ್ಲ. ಫಸ್ಟ್ ವಿ ಶುಡ್ ಫೈಂಡ್ ದಟ್ ವೇ. ಯೇಸುವನ್ನು ಕಂಡ್ಕೋಬೇಕು. ಯೇಸು ಜೊತೆಗೆ ಒಂದು ಒಳ್ಳೆ ಎನ್ಕೌಂಟರ್ ಆಗಬೇಕು. ಆಶೀರ್ವಾದಗಳನ್ನ ಮಾತ್ರ ಪಡ್ಕೊಂಡ್ರೆ ಆಗೋದಿಲ್ಲ, ಆಶೀರ್ವಾದ ಕೊಡುವ ಕರ್ತನಾದ ಯೇಸುವನ್ನು ನಾವು ಕಂಡುಕೋಬೇಕು. ಅದೇ ದೊಡ್ಡ ಆಶೀರ್ವಾದ. ದ್ಯಾಟ್ ಈಸ್ ದ ಹೈಯೆಸ್ಟ್ ಬ್ಲೆಸ್ಸಿಂಗ್. ವಾಟ್ ಈಸ್ ದ ಹೈಯೆಸ್ಟ್ ಬ್ಲೆಸ್ಸಿಂಗ್? ಫೈಂಡಿಂಗ್ ಜೀಸಸ್ ಇನ್ ಯುವರ್ ಲೈಫ್. ದ್ಯಾಟ್ ಇಸ್ ದ ಹೈಯೆಸ್ಟ್ ಬ್ಲೆಸ್ಸಿಂಗ್. ಯೇಸುವನ್ನು ನಾನು ಕಂಡುಕೊಂಡೆ. ಐ ಫೌಂಡ್ ಜೀಸಸ್ ಇನ್ ಮೈ ಲೈಫ್. ದ್ಯಾಟ್ಸ್ ದ ಹೈಯೆಸ್ಟ್ ಬ್ಲೆಸ್ಸಿಂಗ್. ಅದಕ್ಕಿಂತ ದೊಡ್ಡ ಬ್ಲೆಸ್ಸಿಂಗ್ ಬೇರೆ ಯಾವುದೂ ಇಲ್ಲ. ಅಲ್ಲಿಂದ ಏನಾಗುತ್ತೆ? ನನ್ನ ಜೀವನನೇ ಆಶೀರ್ವಾದ ಆಗಲಿಕ್ಕೆ ಶುರುವಾಗುತ್ತೆ. ಐ ವಿಲ್ ಸ್ಟಾರ್ಟ್ ಬೇರಿಂಗ್ ದ ಫ್ರೂಟ್. ಆ ಫ್ರೂಟ್ ಬರಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಯೇಸು ಹೇಳಿದ್ದು, ಯು ಕ್ಯಾನ್ ಡೂ ನಥಿಂಗ್ ವಿತೌಟ್ ಮೀ. ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಆಗಲ್ಲ. ಅದರ ಅರ್ಥ ತಿನ್ನೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ, ಮಜಾ ಮಾಡೋಕ್ಕಾಗಲ್ಲ, ಹೊಡಿಯೋಕ್ಕಾಗಲ್ಲ, ಬಡಿಯೋಕ್ಕಾಗಲ್ಲ, ದುಡಿಯೋಕ್ಕಾಗಲ್ಲ, ಓದೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ಮದುವೆ ಆಗೋಕ್ಕಾಗಲ್ಲ. ಇದು ಯಾವುದೂ ಅಲ್ಲ ಹೇಳಿದ್ದು. ಯು ಕ್ಯಾನಾಟ್ ಬೇರ್ ದ ಫ್ರೂಟ್ ಆಫ್ ರೈಚಸ್ನೆಸ್. ನೀತಿಯ ಫಲಗಳು ನಿನ್ನ ಜೀವಿತದಿಂದ ಬರ್ಸೋಕ್ಕಾಗಲ್ಲ ನನ್ನಲ್ಲಿಲ್ಲದೆ ಇದ್ದರೆ. ಸೊ ಯೇಸುವಿನಲ್ಲಿದ್ದರೆ ನಮ್ಮ ಲೈಫ್ ಸ್ಮೂತಾಗಿರುತ್ತೆ. ಇಲ್ಲಾಂದರೆ ಫುಲ್ ಟೆನ್ಷನ್, ಭಾರ, ಟೈಟಾಗಿರುತ್ತೆ. ಅದರಿಂದ ಯೇಸು ಹೇಳ್ತಾರಲ್ವ, ನನ್ನ ನೊಗಕ್ಕೆ ಹೆಗಲು ಕೊಡಿ, ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ. ಭಾರ ಹೊತ್ತವರೇ, ಬಳಲಿ ಬೆಂಡಾಗಿರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ವಿಶ್ರಾಂತಿಯನ್ನು ಸಿಗೋದು ಕ್ರಿಸ್ತನಲ್ಲಿ ಮಾತ್ರನೇ. ಲೋಕದಲ್ಲಿ ಎಲ್ಲೂ ವಿಶ್ರಾಂತಿ ಇಲ್ಲ. ನಾವು ವಿಶ್ರಾಂತಿಗೋಸ್ಕರ ಎಲ್ಲೆಲ್ಲೂ ಅಲಿತೀವಿ. ಥಿಯೇಟ್ರಿಗೆ ಹೋಗ್ತೀವಿ, ಬಾರ್ಗೆ ಹೋಗ್ತೀವಿ, ಫ್ರೆಂಡ್ಸ್ ಜೊತೆಗೆ ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಏನೇನೋ ತಿಂತೀವಿ, ಕುಡಿತೀವಿ, ಏನೆಲ್ಲ ಮಾಡ್ತೀವಿ. ಏನೋ ಒಂದು ಸಿಗುತ್ತೆ, ಏನೂ ಸಿಗಲ್ಲ, ಇರೋದು ಹೋಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ. ವಿಶ್ರಾಂತಿ ಕ್ರಿಸ್ತನಲ್ಲಿ ಮಾತ್ರನೇ ಸಿಗೋದು, ಯೇಸುವಿನಲ್ಲಿ ಮಾತ್ರನೇ. ಬಿಕಾಸ್ ಹೀ ಈಸ್ ಅವರ್ ಸೇವಿಯರ್. ಈ ಸೇವ್ಸ್ ಅಸ್ ಆಲ್ವೇಸ್ ಫ್ರಮ್ ಸಿನ್. ಪಾಪದಿಂದ ನಿರಂತರವಾಗಿ ರಕ್ಷಿಸುವ ನಿತ್ಯ ರಕ್ಷಕ, ಏಕೈಕ ರಕ್ಷಕ ಯೇಸು ಕ್ರಿಸ್ತರು ಮಾತ್ರನೇ. ಯೇಸುವಿನಲ್ಲಿರುವಾಗ ನಮಗೆ ಆ ನಿತ್ಯ ರಕ್ಷಣೆ ಇರುತ್ತೆ. ಅದರಿಂದ ಅಂಥ ಒಂದು ಸೌಭಾಗ್ಯವನ್ನು ನಮಗೆ ಕೊಟ್ಟಂಥ ದೇವರಿಗೆ ನಾವು ಥ್ಯಾಂಕ್ಸ್ ಹೇಳಿ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂಥ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ.
ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಯೇಸುವೆ ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಯೇಸಯ್ಯ ಯೇಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಯೇಸಯ್ಯ ಯೇಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. ಅಪ್ಪ ತಂದೆಯಾದ ದೇವರೇ, ನೀವು ನಮಗೆ ಬೇಕಾದಂತಹ ನಮ್ಮ ಆತ್ಮದ ಅಗತ್ಯವನ್ನು ತಿಳಿದು, ನಮ್ಮ ಅಂತರಂಗದ ಅಗತ್ಯವನ್ನು ತಿಳಿದು, ನಮಗೆ ಬೇಕಾದಂಥ ಸತ್ಯ ವಚನಗಳನ್ನು ನೀವು ಕೊಟ್ಟಿದ್ದೀರಿ ಅಪ್ಪ. ನೀವು ಕೊಟ್ಟ ಒಂದೊಂದು ವಾಕ್ಯಗಳಿಗಾಗಿ ಸ್ತೋತ್ರ ಅಪ್ಪ. ನೀವು ಈ ದಿನ ನಮ್ಮೊಂದಿಗೆ ಕರ್ತನೆ ನಿನ್ನ ವಚನಗಳ ಮುಖಾಂತರ ನೀವು ಮಾತನಾಡಿದ್ದೀರಿ ಅಪ್ಪ. ನೀವು ಬಯಸುವುದು ಒಂದೇ ಒಂದು, ನಮ್ಮ ಆತ್ಮ ರಕ್ಷಣೆ ಆಗಬೇಕು. ನಾವೆಲ್ಲರೂ ಕೂಡ ಪಾಪದ ಮರಣದಿಂದ ನಿತ್ಯವೂ ಬೇರ್ಪಟ್ಟು ನೀವು ಕೊಟ್ಟ ನಿತ್ಯ ಜೀವವನ್ನು ಅನುಭವಿಸುತ್ತಾ ಬದುಕಬೇಕು ಎಂಬುದಾಗಿ ನಿಮ್ಮ ಚಿತ್ತವಾಗಿದೆ. ಈ ಲೋಕದಲ್ಲಿ ನಾವು ಪಡುವ ಪ್ರಯಾಸವೆಲ್ಲ ವ್ಯರ್ಥ ಎಂಬುದನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಿ ಸ್ವಾಮಿ. ನಾವೆಲ್ಲರೂ ಪ್ರಯಾಸ ಪಡುತ್ತಿರುವುದು ನಮ್ಮ ಸ್ವಾರ್ಥ ಬದುಕಿಗಾಗಿ, ನಮ್ಮ ಶರೀರವನ್ನು ಸುಖವಾಗಿಡುವುದಕ್ಕಾಗಿ ಅಪ್ಪ. ನಮ್ಮನ್ನು ಕ್ಷಮಿಸಿರಿ ಅಪ್ಪ. ಕರ್ತನಾದ ದೇವರೇ, ನಾವು ನಿಮ್ಮ ಮಹಿಮೆಗಾಗಿ, ನಿಮ್ಮ ರಾಜ್ಯಕ್ಕಾಗಿ, ನಿಮಗೆ ಸಾಕ್ಷಿಗಳಾಗಿ ಬದುಕಬೇಕೆಂದೇ ನೀವು ನಮ್ಮನ್ನು ಸೃಷ್ಟಿಸಿದ್ದೀರಿ, ನೀವು ನಮ್ಮನ್ನು ರಕ್ಷಿಸಿದ್ದೀರಿ. ನಿಮಗೋಸ್ಕರ ಕರ್ತನೆ ಆ ಸತ್ಯದ ಅರಿವನ್ನು ನೀವು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ಸತ್ಯದ ಅರಿವಿಗೆ ಎಲ್ಲರೂ ತಮ್ಮ ಜೀವಿತವನ್ನು ಬಿಟ್ಟುಕೊಟ್ಟು, ಹೃದಯವನ್ನು ಸಮರ್ಪಿಸಿಕೊಟ್ಟು ಬದುಕುವಂತೆ ಆಗಲಿ ಅಪ್ಪ. ಪವಿತ್ರಾತ್ಮರೇ, ಬೇಕಾದ ಕೃಪೆಯಿಂದಲೂ ಜ್ಞಾನದಿಂದಲೂ ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿರಿ ಎಂದು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ. ಆಮೆನ್.